ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ 150ನೇಯ ಜನ್ಮದಿನೋತ್ಸವ ಆಚರಣೆಯ ಕಾರ್ಯಕ್ರಮ ಸರಣಿಯ 2ನೇ ದಿವಸ ನಾವು ಸೇರಿದ್ದೇವೆ. ಇವತ್ತು ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ವಾರಸಿಕೆ ಈ ವಿಷಯದ ಬಗ್ಗೆ ಸನ್ಮಾನ್ಯ ಶ್ರೀ ಬಿ ವಿ ಕುಲಕರ್ಣಿ ಅವರು ಉಪನ್ಯಾಸ ಮಾಡೋರಿದ್ದಾರೆ. ಶ್ರೀ ಬಿ ವಿ ಕುಲಕರ್ಣಿ ಅವರು ಇದೀಗ ಸರ್ವಶಿಕ್ಷಾ ಅಭಿಯಾನ ಅದರ ನಿರ್ದೇಶಕರಾಗಿದ್ದಾರೆ, IAS ಅಧಿಕಾರಿಗಳು. ಇವರು ಇತ್ತೀಚಿನವರೆಗೆ ಸರ್ಕಾರದ ಆಡಳಿತ ಸುಧಾರಣಾ ಇಲಾಖೆ ಅದರ ಸಹ ಕಾರ್ಯದರ್ಶಿಗಳಾಗಿದ್ದರು ಮತ್ತು ಜಾಯಿಂಟ್ ಎಲೆಕ್ಷನ್ ಕಮಿಷನರ್ ಕೂಡ ಆಗಿದ್ದರು. ಅದಕ್ಕೂ ಹಿಂದೆ ವಿದ್ಯುನ್ಮಂಡಲಿಯ ನಿರ್ದೇಶಕರಾಗಿದ್ದರು. ಹೀಗೆ ನಾನಾ ಅಧಿಕಾರ ಸ್ಥಾನಗಳಲ್ಲಿ ದಕ್ಷ ಅಧಿಕಾರಿ ಅಂತ ಹೆಸರನ್ನು ತಗೊಂಡವರು ಬಿ ವಿ ಕುಲಕರ್ಣಿಯವರು. ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡವರು. ಅನೇಕ ವರ್ಷಗಳಿಂದ ವಿಶ್ವೇಶ್ವರಯ್ಯನವರ ಬಗ್ಗೆ ಗಾಢವಾಗಿ ಅಧ್ಯಯನ ಮಾಡಿದವರು. ಅವರು ಇವತ್ತು ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ವಾರಸಿಕೆ ಇದರ ಬಗ್ಗೆ ಮಾತಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅನೇಕ ಜನ ಗಣ್ಯರು ಸಭೆಗೆ ಬಂದಿದ್ದಾರೆ. ಈ KEBಯ ಎಕ್ಸಿಕ್ಯೂಟಿವ್ ಪವರ್ ಕಾರ್ಪೊರೇಷನ್ನಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಜಾನನ ಶರ್ಮಾ ಅವರು ಬಂದಿದ್ದಾರೆ. ನಮಗೆಲ್ಲ ಪರಿಚಿತರೇ ಆದ AS ಸೀತಾರಾಮ್ ಇಲ್ಲಿ ಅನೇಕ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ. ಐಸೆಕ್ನಲ್ಲಿ ಪ್ರೊಫೆಸರ್ ಆಗಿದ್ದರು, ಈಗ ಅವರು ಸರ್ವಶಿಕ್ಷಾ ಅಭಿಯಾನದಲ್ಲಿದ್ದಾರೆ. ಈ ಅನೇಕ ಗಣ್ಯರಿಗೆ ತಮಗೆಲ್ಲ ಸ್ವಾಗತ ಕೋರ್ತಾ ಇವತ್ತಿನ ಉಪನ್ಯಾಸವನ್ನು ಆರಂಭ ಮಾಡಬೇಕು ಅಂತ ಸನ್ಮಾನ್ಯ ಬಿ ವಿ ಕುಲಕರ್ಣಿಯವರನ್ನು ಪ್ರಾರ್ಥನೆ ಮಾಡ್ತೀನಿ. ಹಲೋ. ಈ ಸಂಸ್ಥೆಯ ಮುಖ್ಯಸ್ಥರೇ, ಇಲ್ಲಿ ಬಂದಿರುವಂಥ ಹಿರಿಯ ವ್ಯಕ್ತಿಗಳೇ, ನಮ್ಮ ಸ್ನೇಹಿತರುಗಳೇ, ನಾನು ಚುನಾವಣಾ ಆಯೋಗದ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ಒಂದಿನ ಈ ಸಂಸ್ಥೆಯಿಂದ ನನಗೆ ಫೋನ್ ಬಂದಿತ್ತು. ಜುಲೈ ತಿಂಗಳಲ್ಲಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನೀವು ಉಪನ್ಯಾಸ ನೀಡಬೇಕು ಅಂತ. ನಾನು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಕಳೆದ ಸುಮಾರು 3 ದಶಕಗಳಿಂದ ಆಸಕ್ತಿಯನ್ನು ಬೆಳೆಸ್ಕೊಂಡದ್ದೇನೋ ನಿಜ. ಇದೊಂದು ಮೊದಲನೇ ಮಾತು, ಗೋಖಲೆ ಸಂಸ್ಥೆ ಬೆಂಗಳೂರಲ್ಲಿ ಮತ್ತು ರಾಜ್ಯದಲ್ಲಿ ಹೆಸರು ಮಾಡಿದಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನನಗೆ ಮಾತಾಡಲಿಕ್ಕೆ ಕರೆದದ್ದು ಮತ್ತು ಇದೊಂದು ಮಹತ್ತರ ಅವಕಾಶ ಅಂತ ನಾನು ಭಾವಿಸಿದ್ದೆ. ಅದು ಅಲ್ಲದೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ನಾನು ಓದಿ ತಿಳ್ಕೊಂಡಿದ್ದು ಒಂದು ಮಟ್ಟಿಗೆ. ಇದರ ಬಗ್ಗೆ ಮಹಾನ್ ಮೇಧಾವಿಗಳ ಮುಂದೆ ಈ ಸಂಸ್ಥೆಯಲ್ಲಿ ನಾನು ಉಪನ್ಯಾಸ ನೀಡುವುದು, ವೆದರ್ ಐ ಆಮ್ ಕೇಪಬಲ್ ಆಫ್ ಟಾಕಿಂಗ್ ಸಮಥಿಂಗ್ ಅಂತ. ಅದಕ್ಕೆ ನಾನು ಮೊದಲಿಗೆ ಹೇಳಿಬಿಡ್ತೀನಿ, ನಾನೇನು ಹೇಳಿದ್ದನ್ನು ಒಬ್ಬ ಚಿಕ್ಕ ಮಗು ಪಾಠ ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನಂತ ತಾವು ಭಾವಿಸಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಗೋಖಲೆ ಸಂಸ್ಥೆಯಲ್ಲಿ ಇಲ್ಲಿರುವಂಥ ಎಲ್ಲ ಫೋಟೋಗ್ರಾಫ್ಸ್ ಎಲ್ಲ ನೋಡಲಿಕ್ಕಾಗಿ ಇದು ನಾನು DVG ಅವರು ಅಲ್ಲಿ ಬರೆದದ್ದು ನೋಡಿದೆ. ಇದು ಯಾವುದೇ ಧರ್ಮ ಅಥವಾ
ಯಾವುದೇ ಒಂದು ಪ್ರಾದೇಶಿಕತೆಗೆ ಸೀಮಿತವಾದಂಥ ಸಂಸ್ಥೆ ಅಲ್ಲ. ಇದು ಭಾರತೀಯತ್ವ ಇಲ್ಲಿ ಪ್ರಮುಖವಾದಂಥ ಅಂಶ. ಆಲೂರು ವೆಂಕಟರಾಯರ ಫೋಟೋ ನೋಡಿದಾಗ ಅವರು ಕರ್ನಾಟಕತ್ವವನ್ನು ಯಾವ ರೀತಿ ಪ್ರತಿಪಾದನೆ ಮಾಡಿದರು ಅಂತ ನನಗೆ ನೆನಪಾಗುತ್ತೆ. ನಾನು ಹಿಂದೆ ಸುಮಾರು 20-25 ವರ್ಷಗಳ ಹಿಂದೆ ಧಾರವಾಡದಲ್ಲಿ ಕೆಲಸ ಮಾಡುವಾಗ ಆಲೂರು ಫ್ಯಾಮಿಲಿ ಜೊತೆಗೆ ನಿಕಟ ಸಂಪರ್ಕ ನಾನು ಹೊಂದಿದ್ದೆಲೆ. ಸುರೇಂದ್ರ ದಾನಿ ಅಂತ ಒಬ್ಬರು ಸಂಯುಕ್ತ ಕರ್ನಾಟಕ ಸಂಪಾದಕರಾಗಿದ್ದರು. ನನ್ನ ಜೀವನ ಸ್ಮೃತಿಗಳು ಮತ್ತು ಆಲೂರು ವೆಂಕಟರಾಯರ ಎಲ್ಲ ಪುಸ್ತಕಗಳನ್ನು, ಧಾರವಾಡದಲ್ಲಿ ಒಂದು ಮನೋಗ್ರಂಥಮಾಲೆ ಅಂತ ಒಂದು ಪ್ರಕಾಶನ ಸಂಸ್ಥೆ ಇದೆ, ಅಲ್ಲಿ ಇನ್ನೂ GB ಜೋಶಿಯವರು ಇನ್ನೂ ಜೀವಂತ ಇದ್ದರು. ಆ ಪುಸ್ತಕ ಕೊಟ್ಟು ಅವರು ತಮ್ಮ ಜೀವನದ ಅನುಭವಗಳನ್ನು ಮತ್ತು ಆಲೂರು ವೆಂಕಟರಾಯರ ಬಗ್ಗೆ ಭಾಳಷ್ಟು ಹೇಳಿದರು. ನಾನು ಇದು ಅಪ್ರಸ್ತುತ ಆದರೂ ಸಹಿತ ಒಂದು ನೆನಪಾಗುತ್ತೆ ನನಗೆ. ಆಲೂರು ನನ್ನ ಜೀವನ ಸ್ಮೃತಿಗಳ ಬಗ್ಗೆ ಓದುವಾಗ 1905ದಲ್ಲಿ ಅವರು ಪೂನಾದಲ್ಲಿ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಕಲಿಯುವಾಗ ಕರ್ನಾಟಕದ ಕಲ್ಪನೆಯೇ ಇಲ್ಲದಂಥ ಒಂದು ಕಾಲ ಅದು. ಅಲ್ಲಿ ಒಬ್ಬರು ಹಿಸ್ಟ್ರಿ ಪ್ರೊಫೆಸರು ಒಂದು ಉಪನ್ಯಾಸ ಮಾಡಲಿಕ್ಕೆ ಬರ್ತಾರೆ. ಅವರು ಈ ಸದರ್ನ್ ಮರಾಠ ಕಂಟ್ರಿ ಅಂತೇನಿತ್ತು, ಈ ಮುಂಬೈ ಕರ್ನಾಟಕ, ಅದ್ರ ಬಗ್ಗೆ ಅವರು ವಿವರಣೆ ನೀಡ್ತಾರೆ. ಆಲೂರು ವೆಂಕಟರಾಯರಿಗೆ ಅಲ್ಲಿ ವಿದ್ಯಾರ್ಥಿಯಾಗಿ ಹೋಗಿದ್ದರು. ಅವರು ವಿದ್ಯಾರ್ಥಿ ಇದ್ದರಲ್ಲಿ ಪೂನಾದಲ್ಲಿ ಕಲಿಯುವಾಗ he was not aware of what is southern Maratha country, what is the difference between southern Maratha country and ಬಾಂಬೆ ಕರ್ನಾಟಕ ಅಥವಾ ಕರ್ನಾಟಕ ಅನ್ನುವ ಒಂದು ಕಲ್ಪನೆ ಇರಲಿಲ್ಲ. ಆ ವರ್ಷ ಅವರು ಬೇಸಿಗೆ ರಜೆಗೆ ಬಂದಾಗ ಆಲೂರು ವೆಂಕಟರಾಯರು ಭಾಳ ಪ್ರಾಮಾಣಿಕತೆಯಿಂದ ಹೇಳಿದರು. ಏನಂದರೆ ಹಂಪಿ ಅಂದರೆ ಯಾವುದು, ವಿಜಯನಗರ ಅಂದರೆ ಯಾವುದು ಅವರಿಗೆ ಒಂದು ಕಲ್ಪನೆ ಇರಲಿಲ್ಲ. ಅವರು ಧಾರವಾಡ ಜಿಲ್ಲೆ, ಈ ಗದಗ ಜಿಲ್ಲೆಯಾಗಿದೆ, ರೋಣ ತಾಲೂಕಿನ ಹೊಳೆ ಆಲೂರು ಗ್ರಾಮದವರು. ಅವರು ಆ ವರ್ಷ ಬೇಸಿಗೆ ರಜೆಗೆ ಊರಿಗೆ ಬಂದಾಗ ಅವ್ರು ಹೇಳ್ತಾರೆ, ನಾನು ಹಂಪಿಗೆ ಹೋಗ್ಬೇಕು ಅಂತ. ಯಾಕೆ ಹೋಗ್ಬೇಕು ಅಂತ ಕೇಳಿದ್ರೆ, ಅದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ, ಅದು ನೋಡಬೇಕು ಅಂತ. ಅಲ್ಲಿ ಹೋಗ್ತಾರೆ, ಭಾಳ ಕಷ್ಟಪಟ್ಟು ಹೋಗ್ತಾರೆ. ಅವಾಗ ಇನ್ನೂ ರೈಲ್ವೆ ಮಾರ್ಗ ಅಷ್ಟೆಲ್ಲ ಇರಲಿಲ್ಲ. ಅವ್ರು ಹೋಗ್ತಾರೆ, ಹೋಗಿ ಅಲ್ಲಿ ಭುವನೇಶ್ವರಿ ಪ್ರತಿಮೆ ಮುಂದೆ ಕೂತು ಅವ್ರಿಗೆ ಕಲ್ಪನೆ ಬರ್ತದೆ, ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯ ಮತ್ತು ಐತಿಹಾಸಿಕ ಒಂದು ಕಲ್ಪನೆ ಬಂದು ಅವ್ರು ಹೇಳ್ತಾರೆ, ಕರ್ನಾಟಕ ಅಖಂಡ ಕರ್ನಾಟಕ ಆಗುವವರೆಗೆ ನಾನು ವಿರಾಮ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಭುವನೇಶ್ವರಿ ಯಜ್ಞ ಮಾಡ್ತಾರೆ. ಅದಕ್ಕೆ ಅವರು 1936ದಲ್ಲಿ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ 600ನೇ ವರ್ಷ, ವಿಜಯನಗರ ಸಾಮ್ರಾಜ್ಯದ 600ನೇ ವರ್ಷನ ಆಚರಣೆ ಮಾಡಲಿಕ್ಕೆ ಅವರು ಕಟಿಬದ್ಧ ಆಗಿ ಹಂಪಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಊರಲ್ಲಿ ಒಂದು ಕೆಲವು ಜನ ಹಳೆ ತಲೆಮಾರಿನವರು, ನಮ್ಮ ತಂದೆ ವಯಸ್ಸಿನವ್ರು ಕೆಲವರು ಇದ್ದರು. 1936ದಲ್ಲಿ ಅವರೆಲ್ಲ ಅಲ್ಲಿ ಹೋಗಿ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ 600ನೇ ವರ್ಷ ಮಾಡಿ ಕರ್ನಾಟಕದ ಅಖಂಡ ಸ್ವರೂಪವನ್ನು ಕೊಟ್ಟಂಥವರು ಆಲೂರು ವೆಂಕಟರಾಯರು. ಅದು ನಾನು ಹೇಳೋದು ಅಷ್ಟೊಂದು ಪ್ರಸ್ತುತ ಅಲ್ಲ, ಬಟ್ ಆದರೆ ಆಲೂರು ವೆಂಕಟರಾಯರ ಫೋಟೋ ನೋಡಿಕೊಳ್ಳೆ ಐ ಥಾಟ್ ಐ ಶುಡ್ ಶೇರ್ ಮೈ ವ್ಯೂಸ್ ಇನ್ ದಿಸ್ ಅಂತ ಅನಿಸುತ್ತೆ. ಈಗ ಮತ್ತೆ ಬೇರೆ ಯಾವುದು ಅಡ್ಡ ವಿಷಯಗಳಿಗೆ ಅವಕಾಶ ಇಲ್ಲದೆ ಐ ವಿಲ್ ನೌ ರಿಸ್ಟ್ರಿಕ್ಟ್ ಮೈ ಸೆಲ್ಫ್, ಬಿಕಾಸ್ ಇಟ್ ಈಸ್ ಆನ್ ಆರ್ಗನೈಸೇಷನ್ ವಿತ್ ಅ ಲಾಟ್ ಆಫ್ ಡಿಸಿಪ್ಲಿನ್. DV ಗುಂಡಪ್ಪನವರು ಅವರು ಬೆಳೆಸಂಥ ಸಂಸ್ಥೆ. ಮತ್ತು ನಾವು ಇಲ್ಲಿ ಮಾತಾಡಲಿಕ್ಕೆ ಬಂದದ್ದು ವಿಶ್ವೇಶ್ವರಯ್ಯನವ್ರ ಬಗ್ಗೆ. ಅದಕ್ಕೆ ನಾನು ಐ ವಿಲ್ ನಾಟ್ ಡೈವರ್ಟ್ ಅಟೆನ್ಷನ್ ಮೈ ಸೆಲ್ಫ್ ಆ್ಯಂಡ್ ಏನು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ್ದು ಮಾತ್ರ ಅದನ್ನು ನಾನು ಸೀಮಿತಗೊಳಿಸಿ ನನಗೆ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ತಾವು ಅವಕಾಶ ಕೊಡ್ತೀರಿ. ಐ ಫೀಲ್ ವೆರಿ ಪ್ರಿವಿಲೇಜ್ಡ್ ಇಲ್ಲಿ ಬಂದು ಮಾತಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಮೊನ್ನೆ
ಈ ಒಂದು 15 ದಿವಸದಿಂದ ಪ್ರೊಫೆಸರ್ ಅಮೂರ್ ಅಂತ ಒಬ್ಬರು ಧಾರವಾಡದವರು, ಈಸ್ ಅ ಲಿವಿಂಗ್ ಲೆಜೆಂಡ್ ಆನ್ ಕನ್ನಡ ಕ್ರಿಟಿಕ್. ಇವತ್ತು ಕನ್ನಡದಲ್ಲಿ ವಿಮರ್ಶೆಗೆ ಇವತ್ತೇನಾದರೂ ಒಬ್ಬ ಜೀವಂತವಾಗಿರುವಂಥ ಒಬ್ಬ ದೊಡ್ಡ ಸಾಹಿತಿ ಅಂದರೆ ಪ್ರೊಫೆಸರ್ GS ಅಮೂರ್. ಅವ್ರ ಕಾರ್ಯಕ್ರಮ, ಅಮೂರ್ ಅವ್ರ ಮನೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ತಿರ ಇದೆ. ಅವ್ರ ಮಗ ರವಿ ಅಮೂರ್ ಅಂತ ಇಲ್ಲೇ ಇದ್ದಾರೆ. ಆ್ಯಂಡ್ ಧಾರವಾಡದವರು ನಮ್ಮ ಹಿರಿಯ ತಲೆಮಾರಿನ ಒಬ್ಬ ದೊಡ್ಡ ಸಾಹಿತಿ. ಅವ್ರ ಹತ್ರ ಇದು ಮಾಡಲಿಕ್ಕೆ ಹೋದಾಗ ಅವ್ರು ಹೇಳಿದರು, ಮಾಸ್ತಿ ಪ್ರಶಸ್ತಿ ಬಂದದ್ದು ನನಗೆ ಎಲ್ಲ ಪ್ರಶಸ್ತಿಗಳಿಗಿಂತ ಶ್ರೇಷ್ಠ ಅಂತ. ಯಾಕಂದರೆ ನಾನು ಮಾಸ್ತಿಯವ್ರ ಜೊತೆಗೆ ನನ್ನ ಹೆಸರು ಸೇರ್ಕೊಂಡಿದೆ ಅಂತ. ಮಾಸ್ತಿಯವ್ರ ಜೊತೆಗೆ ಅದೊಂದು ಹೇಳಿದರು. ಎರಡನೇದು ಏನು ಹೇಳಿದ್ರು ಅಂದರೆ ಅವರು, ನಂದು 18ನೇ ಪ್ರಶಸ್ತಿ, ನನ್ನ ಮೇಲಿನ 17 ಜನ ಇದ್ದಾರಲ್ಲ, ಆ 17 ಜನರ ಜೊತೆಗೆ ನನ್ನ ಹೆಸರು ಸೇರಿಕೊಂಡಿದೆ ಅಂತ. ಭಾಳ ದೊಡ್ಡವರು ಎಲ್ಲರ ಹೆಸರು ಸೇರಿದೆ ಅಂತ. ಅಮೂರವ್ರ ವಯಸ್ಸಿಗೆ 85ನೇ ವಯಸ್ಸಿಗೆ ಈ ವಿಧೇಯತೆ, ನಯ, ವಿನಯ ಬಹುಶಃ ಈ ತಲೆಮಾರಿನ, ಈ ನಮ್ಮ ನಂತರ ತಲೆಮಾರಿನ ಜನರ ಹತ್ರ ಅದು ಬಹುಶಃ ಬರಲ್ಲ ಅಂತ ನನಗೆ ಅನಿಸುತ್ತೆ. ಹಾಂ, ಅದಕ್ಕೆ ಇನ್ನು ಐ ವಿಲ್ ಸ್ಟ್ರೇಟ್ ಕಮ್ ಟು ಅವರ್ ಟುಡೇಸ್ ಹೀರೋ. ನಾನು ಹೌ ಐ ಡೆವಲಪ್ಡ್ ಇಂಟ್ರೆಸ್ಟ್ ಅಬೌಟ್ ವಿಶ್ವೇಶ್ವರಯ್ಯ ಅಂತ ಅನ್ನೋ ಬಗ್ಗೆ ಮೊದಲು ನಾನು ಹೇಳ್ತೇನೆ. ನಾನು ಸರ್ಕಾರಿ ಸೇವೆಗೆ ಸೇರಿದ್ದು 1976ದಲ್ಲಿ. 76-77ರಲ್ಲಿ ನಮ್ಮ ಮೈಸೂರಿಗೆ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ನಮಗೆ ತರಬೇತಿ ಕಾರ್ಯಕ್ರಮ, ಫೌಂಡೇಶನ್ ಕೋರ್ಸ್ ಅಂತಲೇ ಹೇಳ್ತೀವಿ ನಾವು. ಐ ವಾಸ್ ದೇರ್ ಆಲ್ಮೋಸ್ಟ್ ಫಾರ್ ಅಬೌಟ್ 6 ಮಂತ್ಸ್ ಪ್ಲಸ್ ಏನಂದ್ರೆ 2-3 ಮಂತ್ಸ್, ಹಿಂಗೆ 8-9 ತಿಂಗಳು ಮೈಸೂರಲ್ಲಿ ಕಳಿತೀವಿ ನಾವು. ಅಲ್ಲೇ ಗೀತಾ ಬುಕ್ ಹೌಸ್ನವರು 1973ಯಲ್ಲಿ VS ನಾರಾಯಣರಾಯರ ಪುಸ್ತಕ ಮೊದಲು ಇಂಗ್ಲೀಷ್ನಲ್ಲಿ ಪಬ್ಲಿಷ್ ಮಾಡಿದರು. ನಾನು ಸರ್ವಿಸ್ ಸೇರಿದೆ 76, ಅದೇ ಪುಸ್ತಕ ಹೊಸದಾಗಿ ಒಳ್ಳೆ ಸೇಲ್ ಆಗ್ತಿತ್ತು. ಅದು ನಾವು 76-77ರಲ್ಲಿ ಖರೀದಿ ಮಾಡುವಷ್ಟೊತ್ತಿಗೆ ಅದು 4-5 ಎಡಿಷನ್ಸ್ ಕಂಡಿತ್ತು. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಎ ಪಾಪ್ಯುಲಾರಿಟಿ ಇಟ್ ಹ್ಯಾಡ್ ಅರ್ನ್ಡ್ ಬೈ ದಟ್ ಟೈಮ್. ಅದನ್ನು ನನಗನ್ಸುತ್ತೆ ಬಹುಶಃ ಇಲ್ಲಿವರೆಗೆ ನಾನು 1 ಡಜನ್ಗಿಂತಲೂ ಹೆಚ್ಚಿನ ಸಾರಿ ಓದಿದ್ದೀನಿ ನಾನು. ದಟ್ ಈಸ್ ಎ ಮೋಸ್ಟ್ ಅಥೆಂಟಿಕೇಟೆಡ್ ಬಯೋಗ್ರಫಿ ಇನ್ ಈಸ್ ಓನ್ ವೇ. ಭಾಳ ಚೆನ್ನಾಗಿ ಬರೆದಿದ್ದಾರೆ, ಅದರ ವೈಭವೀಕರಣ ಅಂತೂ ಇಲ್ಲ. ಅದೇ ಪುಸ್ತಕ ಮುಂದೆ 1970, ಅದು ಮೊದಲು ಇಂಗ್ಲೀಷ್ನಲ್ಲಿ ಬರೆದ್ರ ಪುಸ್ತಕ ಅದು. ಆಮೇಲೆ ಕನ್ನಡದಲ್ಲಿ ಕನ್ನಡಿಗರು ಅವ್ರಿಗೇನೋ ಹೇಳಿದ್ರೆ ಕಾಣುತ್ತೆ, ಇಲ್ಲ ನೀವು ಇಂಗ್ಲೀಷ್ನಲ್ಲಿ ಬರೀ ಪುಸ್ತಕ ಬರೆದ್ರೆ ಕನ್ನಡಿಗರು ಇಂಗ್ಲೀಷ್ ಬರದೇ ಇದ್ದವರು ಓದಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತಂದು ಇಟ್ ವಾಸ್ ಪಬ್ಲಿಷ್ಡ್ ಇನ್ 1978 ಎ ಕನ್ನಡ ವರ್ಷನ್. ಇಂಗ್ಲೀಷ್ ಪುಸ್ತಕ ಮತ್ತು ಕನ್ನಡ ಪುಸ್ತಕ ಅದು ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಟ್ರಾನ್ಸ್ಲೇಷನ್ ಇದ್ದರೂ ಕೂಡ, ಬಟ್ ಅದೊಂದು ವಿಭಿನ್ನವಾದಂಥ ಅನುಭವ. ಇಂಗ್ಲೀಷ್ ಪುಸ್ತಕನೂ ಬೇರೆ, ಕನ್ನಡ ಪುಸ್ತಕನೂ ಬೇರೆ ಅಂತ ಇದನ್ನು. ಹೀಗಾಗಿ ಅದೇನು ನನಗೆ 76-77ರಲ್ಲಿ ನನಗೆ 2 ಆಸಕ್ತಿಗಳು. ನಮಗೆ ವೃತ್ತಿ ಸರ್ಕಾರಿ ಸೇವೆ, ಪ್ರವೃತ್ತಿ ಅಂದರೆ ಮೊದಲನೇ ಮಾತು ನಾವು ಮುಂಬೈ ಕರ್ನಾಟಕದವರು, ಬಿಜಾಪುರ ಜಿಲ್ಲೆಯವರು, ಹಿಂದುಳಿದ ಜಿಲ್ಲೆಯಿಂದ ಬಂದು ಧಾರವಾಡದಲ್ಲಿ ನಾವು ಶಿಕ್ಷಣ ಆಗಿದ್ದರಿಂದ ಸ್ವಲ್ಪ ಆಸಕ್ತಿಯನ್ನು ಎಲ್ಲ ಬೆಳೆಸ್ಕೊಂಡ್ವಿ ನಾವು. ಧಾರವಾಡದಲ್ಲಿ ನಮ್ಮ ಪ್ರೊಫೆಸರ್ ನಾರಾಯಣಾಚಾರ್ಯ ಇದಾರಲ್ಲ, ಇಂಗ್ಲೀಷ್ ಪ್ರೊಫೆಸರು, ಅವರು ಈಗ ಸದ್ಯ ಪಂಡಿತರು, ಸಂಸ್ಕೃತ ಅದೆಲ್ಲನೂ ಅವ್ರು ಮಾಡ್ತಾರೆ. ಬಟ್ ಬೇಸಿಕ್ಲಿ ಹೀ ಈಸ್ ದ ಬೆಸ್ಟ್ ಇಂಗ್ಲೀಷ್ ಟೀಚರ್. ನಾವು ಸೈನ್ಸ್ ವಿದ್ಯಾರ್ಥಿಗಳು ಕ್ಲಾಸಿಗೆ 120-130 ಹುಡುಗರದ್ದು ಒಂದೊಂದು ಕ್ಲಾಸ್ ಮಾಡಿರ್ತಿದ್ರು. ಬಟ್ ವಿ ವರ್ ಸಿಟ್ಟಿಂಗ್ 400 ಪೀಪಲ್ ಫಾರ್ ನಾರಾಯಣಾಚಾರ್ಯ ಕ್ಲಾಸ್. ಆ್ಯಂಡ್ ಇವತ್ತು ನಾರಾಯಣಾಚಾರ್ಯರು ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ನಾರಾಯಣಾಚಾರ್ಯ ಇಸ್ ಎ ಗ್ರೇಟ್ ಸ್ಕಾಲರ್ ಅಂತ. ನಾವು ಹೇಳಿದ್ವಿ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆ್ಯಸ್ ಎ ಸ್ಟೂಡೆಂಟ್ ಅಂತ ಹೇಳಿದೆ. ಪ್ರವಚನ ಮತ್ತು ರಾಮಾಯಣ ಮಹಾಭಾರತ ಕೇಳೋದು ಇವತ್ತು ಅವ್ರನ್ನ ನೀವು ಆಪ್ರೇಷನ್ ಮಾಡ್ತೀರಿ. ದ ಕೈಂಡ್ ಆಫ್ ಇಂಗ್ಲೀಷ್ ನಾರಾಯಣಾಚಾರ್ಯ ಇಂಗ್ಲೀಷು ಇವತ್ತು ಅವ್ರು ಸಂಸ್ಕೃತ ಶ್ರೇಷ್ಠ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹೇಳ್ತೀನಿ ಅವರಂತ ಇಂಗ್ಲೀಷ್ ಮೇಸ್ಟ್ರನ್ನೇ ನೋಡಲಿಲ್ಲ ನಾವು ಸೈನ್ಸ್ ವಿದ್ಯಾರ್ಥಿಗಳು. ವಾಟ್ ಎ ಕೈಂಡ್ ಆಫ್ ಇಂಗ್ಲೀಷ್. ನಾವು ಬೆಸ್ಟ್ ಇಂಗ್ಲೀಷ್ ಅಂದರೆ ನೆಹರು ಅವ್ರದ್ದು ಬೆಸ್ಟ್ ಇಂಗ್ಲೀಷ್ ಅಂತ ಹೇಳ್ತೀವಿ, ಚರ್ಚಿಲದ್ದು ಬೆಸ್ಟ್ ಅಂತ ಹೇಳ್ತೀವಿ, ಬೇರೆಯವ್ರದ್ದೆಲ್ಲ ಬೆಸ್ಟ್ ಇಂಗ್ಲೀಷ್ ಅಂತ ಹೇಳ್ತೀವಿ. ಬಟ್ ಹಿ ವಾಸ್ ಕಲ್ಮಿನೇಷನ್ ಆಫ್ ಎವ್ರಿಬಡಿ. ನಾರಾಯಣಾಚಾರ್ಯ ವಾಸ್ ಅ ಗ್ರೇಟ್ ಸ್ಕಾಲರ್.
ಅದಕ್ಕೆ ನಾವು 76ರಲ್ಲಿ ಸರ್ವಿಸಿಗೆ ಸೇರಿದ ನಂತರ ಈ ಮೈಸೂರು ನಾನು ಒಂದು ಭೇಟಿಯಲ್ಲಿ ಒಂದು ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಬಗ್ಗೆ ಮತ್ತು ಎಂ ವಿಶ್ವೇಶ್ವರಯ್ಯನ ಬಗ್ಗೆ ಬಹುಶಃ 77ರಿಂದ ಫಾರ್ ದ ಲಾಸ್ಟ್ 33 years I have read whatever piece available to me about ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನ ಬಗ್ಗೆ. ಇವತ್ತು ಕೆಲವು ಜನ ಹೇಳ್ತಾರೆ, ಮೊನ್ನೆ ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ, ನಾಲ್ವಡಿ ಕೃಷ್ಣಾಜಿ ಒಡೆಯರು ಮಾಡಿದಂಥ ಸಾಧನೆಗಳು ವಿಶ್ವೇಶ್ವರಯ್ಯನವರ ಸಾಧನೆಗಳನ್ನೇ ಜನ ಹೊಗಳ್ತಾ ಹೋಯಿತು, ಆದರೆ ಅದಕ್ಕಾಗಿ ನಾಲ್ವಡಿಯವರ ಒಂದು ಪ್ರಭಾವ ಮಸಕಾಯಿತು ಅಂತ ಹೇಳ್ತಾರೆ. ಬಹುಶಃ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ. ಯಾರು ಹೇಳ್ತಾರೆ ಯಾವುದೋ ಒಂದು ಹಳದಿ ಕಣ್ಣಿನಿಂದ ನೋಡಿ ಬರೆದಂಥ ಒಂದು ಲೇಖನಗಳು ಮತ್ತು ಅದು ಪಬ್ಲಿಷ್ ಮಾಡಿದವ್ರಿಗೂ ಸೇರಿ ನಾನು ಹೇಳಿದೆ ಯು ಆರ್ ರಾಂಗ್ ಅಂತ ಹೇಳಿದೆ. ನಾನು ಪ್ರಾಬಬ್ಲಿ ಯು ಡೋಂಟ್ ನೋ ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಆ್ಯಂಡ್ ಯು ಡೋಂಟ್ ನೋ ವಿಶ್ವೇಶ್ವರಯ್ಯ ಅಂತೇಳಿ. ಯಾಕೆ ನಾಲ್ವಡಿ ಕೃಷ್ಣಾಜಿ ಒಡೆಯರು ಭಾಳ ಚಿಕ್ಕ ವಯಸ್ಸಿಗೆ, ಯಾಕೆ ಇದನ್ನು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಇದು ಭಾಳ ಪ್ರಸ್ತುತ ಅನಿಸುತ್ತೆ ನನಗೆ. ನಾಲ್ವಡಿ ಕೃಷ್ಣಾಜಿ ಒಡೆಯರು ಹುಟ್ಟಿದ್ದು 1884, ಅವ್ರ ತಂದೆನ ಕಳ್ಕೊಂಡದ್ದು 1892. ನಾನು ಕೆಲವು ದಿನಾಂಕಗಳನ್ನು ನಿಖರವಾಗಿ ಹೇಳೋದು ನಮ್ಮ AP ರಾಯರು, ನಮ್ಮ ಯಜಮಾನರು ನಮ್ಮ ಡೈಲಿ ವಾಕಿಂಗ್ನಲ್ಲಿ ಸಿಗ್ತಾರೆ. ಅವ್ರು ಹೇಳ್ತಾರೆ ಡೇಟ್ಸ್ ಹೇಗೆ ನೆನಪಿಟ್ಕೊಂಡಿದ್ದೀರಿ ಅಂತ. ನಾನು ಹೇಳಿದೆ ಮೈ ಸ್ಟ್ರೆಂಗ್ತ್ ಈಸ್ ಓನ್ಲಿ ಮೈ ಮೆಮರಿ ಅಂತ ಹೇಳಿದೆ. ಐ ಹ್ಯಾವ್ ನಥಿಂಗ್ ಎಲ್ಸ್, ಓನ್ಲಿ ಮೈ ಸ್ಟ್ರೆಂಗ್ತ್ ಈಸ್ ಮೈ ಮೆಮರಿ ಆ್ಯಂಡ್ ಐ ನೆವರ್ ಬ್ಲಫ್ ಎನಿ ಪರ್ಸನ್. 1892ದಲ್ಲಿ ಅವರು ತಂದೆ ತೀರಿ ಹೋಗ್ತಾರೆ. ಅವ್ರ ತಂದೆನೂ ಹಿ ವಾಸ್ ಅ ವೆರಿ ಗ್ರೇಟ್ ರೂಲರ್. ಹಿ ಪ್ರೂವ್ಡ್ ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ 12 years ಎ ಗ್ರೇಟ್ ರೂಲರ್. ಇಡೀ ದೇಶದಲ್ಲಿ ರಿಪ್ರೆಸೆಂಟೇಟಿವ್ ಅಸೆಂಬ್ಲಿ ಕೊಟ್ಟಂಥ ಒಂದು ಮಹಾರಾಜ ಅಂದರೆ ಚಾಮರಾಜ ಒಡೆಯರ್. ಇವತ್ತು ಇಡೀ ದೇಶದಲ್ಲಿ ಇದೊಂದು ರಿಪ್ರೆಸೆಂಟೇಟಿವ್ ಅಸೆಂಬ್ಲಿ, ಅದು ರಿಪ್ರೆಸೆಂಟೇಟಿವ್ ಕೌನ್ಸಿಲ್ ಮಾಡಿದವರು ಕೃಷ್ಣಾಜಿ ಒಡೆಯರ್ 1907. ಇಡೀ ದೇಶಕ್ಕೆ ಇದು ಮಾದರಿ. ಅದಕ್ಕೆ ನಾಲ್ವಡಿ ಕೃಷ್ಣಾಜಿ ಒಡೆಯರ್ ಏನು ಹಿ ಲಾಸ್ಟ್ ಹಿಸ್ ಫಾದರ್ ಫಾರ್ ಅಬೌಟ್ 10 years, ಅವ್ರ ತಾಯಿ ಮಹಾರಾಜರಿಗೆ ರೀಜೆಂಟಾಗಿ ಆಡಳಿತವನ್ನು ದಿವಾನರ ಜೊತೆಗೆ ಇದು ಮಾಡ್ತಾರೆ. ಆ್ಯಂಡ್ ಅಲ್ಲಿವರೆಗೆ ಒಳ್ಳೆಯ ದಿವಾನರ ಆಡಳಿತ ಎಲ್ಲ ಶೇಷಾದ್ರಯ್ಯರು, ಆನಂದರಾವ್, ಟಿ ಆನಂದರಾವ್ ಇದೆಲ್ಲ ಆಗಿತ್ತು. 1902ದಲ್ಲಿ ಅವರು ಅಧಿಕಾರ ವಹಿಸಿಕೊಂಡಾಗ ಮೈಸೂರು ರಾಜ್ಯದಲ್ಲಿ, ಅದು ಇತಿಹಾಸಕ್ಕೆ ಹೋಗಲ್ಲ, ಭಾಳ ಹಳೆಯದು, ಮುಮ್ಮಡಿ ಕೃಷ್ಣಾಜಿ ಒಡೆಯರ್ದು, ಅದೇ ಆ ಟೈಮ್ನಲ್ಲಿ ನಾನು ಹೋಗಲ್ಲ. ಫಾರ್ ಅಬೌಟ್ 50 years ಮೈಸೂರು ಸಂಸ್ಥಾನ ಭಾಳ ಸಫರ್ ಆದಂಥ ಸಂಸ್ಥಾನ ಅದು. ಅದು ಅರಾಜಕತೆ ಇರ್ಬೋದು, ಆಡಳಿತದಲ್ಲಿ ವೈಫಲ್ಯ ಇರ್ಬೋದು, ಏನೇ ಇರ್ಬೋದು. 1931ನಿಂದ 1831ನಿಂದ 1881ವರೆಗೆ ಇಟ್ ವಾಸ್ ಅಂಡರ್ ಬ್ರಿಟಿಷ್ ರೂಲ್. ಆಮೇಲೆ ಅವರು ಚಾಮರಾಜ ಒಡೆಯರು ವಯಸ್ಸಿಗೆ ಬಂದ ನಂತರ ಹಿ ವಾಸ್ ಆಲ್ಸೋ ಎನ್ ಅಡಾಪ್ಟೆಡ್ ಸನ್ ಆಫ್ ಮುಮ್ಮಡಿ ಕೃಷ್ಣಾಜಿ ಒಡೆಯರ್. ಅವರು ವಯಸ್ಸಿಗೆ ಬಂದ ನಂತರ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರ ತೀರ್ಮಾನ ಮಾಡಿಕೊಟ್ಟಾಗ ಇನ್ ಎ ಪೀರಿಯಡ್ ಆಫ್ 10 years ಹಿ ಶೋಡ್ ಅ ವೆರಿ ಗುಡ್ ಸೈನ್ಸ್ ಆಫ್ ಗವರ್ನೆನ್ಸ್ ಇನ್ ಮೈಸೂರು ಸ್ಟೇಟ್. ಮುಂದೆ ನಾಲ್ವಡಿ ಕೃಷ್ಣಾಜಿ ಒಡೆಯರ್ 1902ದಲ್ಲಿ ಬಂದ ನಂತರ ಅವರು ಭಯಂಕರ ಕಡಿಮೆ ಅವಧಿಯಲ್ಲಿ, ಭಾಳಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಅವರು ಗವರ್ನೆನ್ಸ್ಗೆ ಇದು ಆಗ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಮ್ಮ ಬೆಂಗಳೂರಲ್ಲಿ ಒಂದು ಎಸ್ಟಾಬ್ಲಿಷ್ ಆಗುವಾಗ 1908 ಅಥವಾ 1909 ಆ ಅವಧಿಯಲ್ಲಿ ಇಡೀ ದೇಶದಲ್ಲಿ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಜಮ್ಸೆಡ್ಜಿ ಟಾಟಾ ಅವರ ಇಚ್ಛೆ ಪ್ರಕಾರ ನಾಗ್ಪುರ್, ಕಲ್ಕತ್ತಾ ಮತ್ತು ಬೆಂಗಳೂರು, ಬಾಂಬೆನೂ ಒಂದು ಕನ್ಸಿಡರ್ ಮಾಡಿದ್ರು ಎಲ್ಲಿ ಮಾಡೋಣ ಅಂತ. ಆಗ ಬೆಂಗಳೂರು ವಾಸ್ ಸೆಲೆಕ್ಟೆಡ್. ಟಾಟಾ ಸಂಸ್ಥೆ ಇವತ್ತಿಗೂ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದ್ರು ಸಹಿತ ಜನಕ್ಕೆ ಅದು ಟಾಟಾ ಸಂಸ್ಥೆ ಅಂತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ. ಆ ಸಂಸ್ಥೆಗೆ ಸುಮಾರು 300 ಎಕರೆ ಜಮೀನು ಕೊಡಬೇಕಾದ್ರೆ ಅವ್ರು ಹೇಳಿದ್ರು ಎಂಥ ಲ್ಯಾಂಡ್ ಅದು, ಅದು ಶ್ರೀಗಂಧ ಕಾವಲು ಅಂತ ಕರೆಯುವಂಥ ಪ್ರದೇಶಕ್ಕೆ ನೀವು ಒಬ್ಬ ಯಾರೋ ಕೇಳಿದ್ರು ಇದನ್ನು ಕೊಡಿ ನೀವು ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಎಲ್ಲರೂ ಬೇಡ ಇದನ್ನು ಕೊಡೋದು ಬೇಡ, ಮತ್ತೊಂದು ಯಾವ ದೂರದ್ದು ಕೊಡಿ ಅಂತ ಹೇಳೋದು. ದೆನ್
ನಾಲ್ವಡಿ ಕೃಷ್ಣಾಜಿ ಒಡೆಯರ್ ವಯಸ್ಸಾಗ 84, 16, ಈ ಕಡೆ 16 ವರ್ಷ, ಒಂದು 8, 24 ವಯಸ್ಸಿರುತ್ತೆ. At the age of 24, he recorded in the file, I have seen that file, in ಆರ್ಕ್ಯೂಸ್ದಲ್ಲಿ ಬರೆದಿದ್ದಾರೆ. ಈ ಸಂಸ್ಥೆಗೆ, ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ನಾನು ಕನ್ನಡದಲ್ಲಿ ಹೇಳ್ತೇನೆ, ಈ ಸಂಸ್ಥೆಗೆ ಈ 300 ಎಕರೆ ಕೊಡೋದ್ರಿಂದ ಇದು ನಮ್ಮ ಮೈಸೂರು ದೇಶಕ್ಕೆಲ್ಲ, ಇಡೀ ರಾಷ್ಟ್ರಕ್ಕೆಲ್ಲ ಜಾಗತಿಕ ಮಟ್ಟದ ಒಂದು ಸಂಸ್ಥೆಯಾಗಿ ಬೆಳೆಯಲಿಕ್ಕೆ ಅವಕಾಶ ಸಿಗುತ್ತೆ. And this kind of vision at the age of 24, ಈಗಿನ ಜನಕ್ಕೆ, ತಾವೆಲ್ಲ ಆಸಕ್ತಿಯಿಂದ ಬಂದಂಥ ಜನ, ಹಿರಿಯರು, ಆದರೆ ಈ ಮುಂದಿನ ತಲೆಮಾರಿಗೆ ಈ ಹಿಸ್ಟಾರಿಕಲ್ ಪರ್ಸೆಪ್ಷನ್, ಹಿಸ್ಟಾರಿಕಲ್ ನೀಡ್ ಓದುವಂಥ ಒಂದು ಟೈಮೂ ಇಲ್ಲ, ಆಸಕ್ತಿನೂ ಇಲ್ಲ. ಬೆಂಗಳೂರು ತುಂಬ ಈಗೆಲ್ಲ 50 ಇಂಜಿನಿಯರಿಂಗ್ ಕಾಲೇಜುಗಳಾಗಿದೆ, ಆದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಸ್ ದ ಓನ್ಲಿ ಒನ್ ಇನ್ ದ ಕಂಟ್ರಿ. ಐ ಡೋಂಟ್ ಥಿಂಕ್ ಎನಿ ಆಫ್ ದಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇನ್ ಬೆಂಗಳೂರು, ಇಲ್ಲಿ ಕಲಿಯುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ನಾಟ್ ಮೋರ್ ದೆನ್ 10% ದೇ ವಿಸಿಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾನು ಅಂತೆ. ಇವತ್ತಿಗೂ ಅದರ ಫೌಂಡರ್ ಯಾರು, ಹೇಗೆ ಸ್ಟಾರ್ಟ್ ಆಯಿತು? ಜೆಮ್ಸೆಡ್ಜಿ ಟಾಟಾ ತನ್ನ 2 ಮಕ್ಕಳ ಜೊತೆಗೆ, ಇದು ಒಂದು ತನ್ನ ಮಗು ಅಂತ ತಿಳ್ಕೊಂಡು 1/3 ಆಫ್ ಹಿಸ್ ಪ್ರಾಪರ್ಟಿ ಇನ್ 1892 ಹಿ ರೋಟ್ ಎ ವಿಲ್. 1892ರಲ್ಲಿ ಜೆಮ್ಸೆಡ್ಜಿ ಟಾಟಾ, ನಾವೊಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಮಾಡ್ತೀನಿ, ಆ ಸೈನ್ಸ್ ಇನ್ಸ್ಟಿಟ್ಯೂಟಿಗೆ ನನ್ನ 1/3 ಪ್ರಾಪರ್ಟಿ ಬಾಂಬೆ ಪ್ರಾಪರ್ಟೀಸ್ ಅಂತ ಅವ್ನು ಹೇಳ್ದ. ಆವತ್ತಿನ ಕಾಲಕ್ಕೆ 30 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಇರುವಂಥ ಪ್ರಾಪರ್ಟಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಕೊಡ್ಸಾಯ್ತಾನ ಅವನು. ಬಹುಶಃ ಯಾಕೆ ಅಂತಂದರೆ, ವಿಶ್ವೇಶ್ವರನವ್ರ ಜೊತೆಗೆ ಐ ಹ್ಯಾವ್ ರೆಡ್ ಆಲ್ಮೋಸ್ಟ್ ಎವ್ರಿ ಬುಕ್ ಆನ್ ಟಾಟಾಸ್. ಆ್ಯಂಡ್ ಟಾಟಾಗಳು ಇವತ್ತಿಗೂ ಸಹಿತ ಅದನ್ನು ಎಷ್ಟೊಂದು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ, ರತನ್ ಟಾಟಾ ಈಸ್ ಅ ಪ್ರೆಸಿಡೆಂಟ್ ಆಫ್ ದಿ ಕೋರ್ಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಟ್ಸ್ ಅ ಬೋರ್ಡ್ ಆಫ್ ಗವರ್ನರ್ಸ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅವ್ರು ಹೇಳ್ತಾರಂತೆ, ಲಾಸ್ಟ್ ವೀಕ್ ಒಂದು ಯಾವುದೋ ರಾಜ್ಯಸಭಾ ಕಮಿಟಿ ಬಂದಾಗ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಸುಮಾರು 2-3 ಮೀಟಿಂಗ್ ಹೋಗಿದ್ವಿ. ಅವ್ರು ಹೇಳ್ತಾರೆ, ಸೈನ್ಸ್ ಇನ್ಸ್ಟಿಟ್ಯೂಟಿಗೆ ಪ್ರಥಮ ಆದ್ಯತೆ. ನಮ್ಮ ಎಲ್ಲ ಸಭೆಗಳಿಗಿಂತನೂ ಅಟ್ಲೀಸ್ಟ್ ಟ್ವೈಸ್ ಇನ್ ಎ ಇಯರ್ ಐ ಶುಡ್ ವಿಸಿಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಫಾರ್ ಎ ಮೀಟಿಂಗ್ ಆಫ್ ಬೋರ್ಡ್ ಆಫ್ ಗವರ್ನರ್ಸ್. ದ ಕೈಂಡ್ ಆಫ್ ಇಂಟ್ರೆಸ್ಟ್ ದಿ ಟೇಕ್, ಪ್ರಾಬ್ಲಿ none of the industrialists of today are taking about any of the institutes like this. ಅಂಥ ಸಂಸ್ಥೆಗೆ ವಿಶ್ವೇಶ್ವರನವರು 9 ವರ್ಷಗಳ ಕಾಲ he was occupying the position of what Ratan Tata is today. ನಾನು ಇದನ್ನು ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾಕೆ ಹೇಳಕ್ಕೆ ಹತ್ತಿದ್ರು ಅಂತ ತಾವು ಅನ್ಕೋಬೇಡಿ. ಇವತ್ತೇನು ರತನ್ ಟಾಟಾ, ಹಿ ಈಸ್ ಅ ಪ್ರೆಸಿಡೆಂಟ್ ಆಫ್ ದಿ ಬೋರ್ಡ್ ಆಫ್ ಗವರ್ನರ್ಸ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. 1937ನಿಂದ 1938ದಿಂದ 1947ವರೆಗೆ ವಿಶ್ವೇಶ್ವರಯ್ಯ ವಾಸ್ ಪ್ರೆಸಿಡೆಂಟ್ ಆಫ್ ದಿ ಕೋರ್ಟ್. ಆ್ಯಂಡ್ ಅವರ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು, ಹೊಸ ಹೊಸ ಇಲಾಖೆಗಳು, ಹೊಸ ಹೊಸ ಡಿಪಾರ್ಟ್ಮೆಂಟು ಎಸ್ಟಾಬ್ಲಿಷ್ ಆದವು. ಆ್ಯಂಡ್ ದಟ್ ಈಸ್ ಅ ವಿಷನ್, ದಟ್ ಈಸ್ ಅ ಕೈಂಡ್ ಆಫ್ ವಿಷನ್. ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಡ್ಯೂರಿಂಗ್ ಹೀಸ್ ಟೈಮ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ದಟ್ ಈಸ್ ದ ಮದರ್ ಆಫ್ ಇಸ್ರೋ ಇನ್ ಬೆಂಗಳೂರು. ನಾನು ಇದು ದೂರದೃಷ್ಟಿ ಅಂತಕೊಂಡು ಹೇಳುವಾಗ, ನಾನು ಈ ಸಬ್ಜೆಕ್ಟು ದೂರದೃಷ್ಟಿ, ಲಿಗಸಿ ಆಫ್ ವಿಶ್ವೇಶ್ವರಯ್ಯ ಇದನ್ನೆಲ್ಲ ಹೇಳುವಾಗ ನಾನು ಫಾರ್ಮಲ್ ಆಗಿ ಅವ್ರ ಬಯೋಗ್ರಫಿ ಟಚ್ ಮಾಡಲ್ಲ. ಮುದ್ದೇನಹಳ್ಳಿಲಿ ಹುಟ್ಟಿದ್ರು, ಭಾಳ ಬಡತನದಲ್ಲಿ ಬೆಳೆದ್ರು, ಅದನ್ನೆಲ್ಲ ನಾನು ಹೇಳಕ್ಕೆ ಹೋಗಲ್ಲ. 1937 to 1947, 1938 to 1947, when he was the president of the board of governors, there is a president, ಅದೇನೋ ಒಂದು ಬೇರೆ ಅರ್ಥ ಕರೀತಾರೆ ಅದನ್ನು. ಇಟ್ ಈಸ್ ಅ ಪ್ರೆಸಿಡೆಂಟ್ ಆಫ್ ದಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಕೋರ್ಟ್ ಅಂತಂತಾರೆ. ಆ ಕೋರ್ಟಿನ ಅಧ್ಯಕ್ಷರಾಗಿದ್ದಾಗ ಅವರು ಇಡೀ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಗ್ಗೆ ಒಂದು ವಿಷನ್ ಡೆವಲಪ್ ಮಾಡಿಕೊಂಡು ಏನೇನು ಮಾಡ್ಬೋದು ಅಂತ. 1947 ಅವ್ರಿಗೆ ಇದ್ದಾಗ ಏರೋಸ್ಪೇಸ್ ಡಿಪಾರ್ಟ್ಮೆಂಟನ್ನು ಅಭಿವೃದ್ಧಿಪಡಿಸ್ತಾರೆ, ಮೆಟಲಜಿಕಲ್ ಡಿಪಾರ್ಟ್ಮೆಂಟನ್ನು ಅಭಿವೃದ್ಧಿಪಡಿಸ್ತಾರೆ. ಅಲ್ಲೇ ಅದರ ನಂತರದ ವರ್ಷದಲ್ಲಿ ಸತೀಶ್ ಧವನ್ ಹಿ ಕಮ್ಸ್ ಆ್ಯಸ್ ಎ ಸೈಂಟಿಫಿಕ್ ಆಫೀಸರ್ ಡೈರೆಕ್ಟ್ಲಿ ಫ್ರಮ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ, ಕ್ಯಾಲ್ಟೆಕ್ ಬರ್ತಾರೆ. ಆ್ಯಂಡ್ ಅಂದರೆ ಯಾವ ಟೈಪು ಹೇಗೆ ಬೆಂಗಳೂರು ಹೇಗೆ ಅಭಿವೃದ್ಧಿ ಆಯಿತು, ಏನು ಅಂತು ಅಂತ. ಸತೀಶ್ ಧವನ್ ಸ್ವಲ್ಪ ಹೇಳ್ತೀನಿ
with your permission. Satish Dhawan was another person, great personality. 1971 ವಿಕ್ರಮ್ ಸಾರಾಭಾಯಿ ತೀರಿ ಹೋದಾಗ ಇಂದಿರಾ ಗಾಂಧಿ ಅವರು ವಿಕ್ರಮ್ ಸಾರಾಭಾಯಿ ಹಿ ಹ್ಯಾಡ್ ಸ್ಟಾರ್ಟೆಡ್ ದ ಪ್ರೋಗ್ರಾಮ್, ಸ್ಪೇಸ್ ಪ್ರೋಗ್ರಾಮ್ ಇನ್ ದ ಕಂಟ್ರಿ. ವಿಕ್ರಮ್ ಸಾರಾಭಾಯಿ ಅವರು ಸತ್ತ ಕೂಡಲೇ ಅವರು ತ್ರಿವೇಂದ್ರಮದಲ್ಲಿ ಹಿ ಡೈಡ್ ಆಫ್ ಎ ಹಾರ್ಟ್ ಅಟ್ಯಾಕ್. ಆಗ ಇಂದಿರಾ ಗಾಂಧಿ ಅವರು ಕೇಳಿದ್ರು, ಹೂ ಕ್ಯಾನ್ ಹೆಡ್ ದ ಪ್ರೋಗ್ರಾಮ್ ಇನ್ ಕಂಟ್ರಿ ಅಂತ. ಇವತ್ತು ಸಾಕಷ್ಟು ಜನ ಇದ್ದಾರೆ. 1970 ಅಷ್ಟೊತ್ತಿಗೆ ಸುಮಾರು 40 ವರ್ಷದ ಹಿಂದೆ ಭಾರತದಲ್ಲಿ ಸ್ಪೇಸ್ ಪ್ರೋಗ್ರಾಮ್ ವಾಸ್ ಎ ನ್ಯೂ ಕನ್ಸೆಪ್ಟ್. ಅವಾಗ ಹೇಳ್ತಾಯಿದ್ರು, ಜುಟ್ಟಿಗೆ ಹೊಟ್ಟಿಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಯಾಕೆ ಅಂತ. ಈ ದೇಶಕ್ಕೆ ಯಾಕೆ ಪ್ರೋಗ್ರಾಮ್ ಅಂತ ಅಮೆರಿಕದವ್ರು ಹೇಳಿದರು. ಪ್ರಾಬ್ಲಿ ವಿಕ್ರಮ್ ಸಾರಾಭಾಯಿ ಆ್ಯಂಡ್ ಸತೀಶ್ ಧವನ್, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ಪೀಪಲ್ ಲೈಕ್ ಯು ಆರ್ ರಾವ್. ಯು ಆರ್ ರಾವ್ ವರ್ಕ್ಡ್ ವಿತ್ ಸತೀಶ್ ಧವನ್ ಆ್ಯಂಡ್ ಆಲ್ಸೋ ವಿತ್ ವಿಕ್ರಮ್ ಸಾರಾಭಾಯಿ. ವಿಕ್ರಮ್ ಸಾರಾಭಾಯಿ ತೀರಿ ಹೋದ ನಂತರ ಸತೀಶ್ ಧವನ್ ಅವರಿಗೆ ಇಂದಿರಾ ಗಾಂಧಿ ಅವರು ಅಮೇರಿಕಕ್ಕೆ ಹೋಗಿದ್ದರು. ಹೋದಾಗ ಅವ್ರು ಕೇಳ್ತಾರೆ, ದಿಸ್ ವಿಕ್ರಮ್ ಸಾರಾಭಾಯಿ ಈಸ್ ನೋ ಮೋರ್ ಆ್ಯಂಡ್ ವಿ ಆಫರ್ ದ್ಯಾಟ್ ಸೀಟ್ ಟು ಯು ಆ್ಯಂಡ್ ಯು ಹ್ಯಾವ್ ಟು ಹೆಡ್ ದ ಪ್ರೋಗ್ರಾಮ್ ಅಂತ. ಅವ್ರು ಹೇಳ್ತಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈಸ್ ಮೈ ಮೇನ್ ಜಾಬ್. ಇಫ್ ಯು ಅಲೋ ಮೀ with Indian Institute of Science, I don't mind heading the program. And he was the director of the Indian Institute of Science for almost 20 years. Longest tenure Satish Dhawan held this position. And what today is the ISRO and the Space Department in Bangalore is because of Satish Dhawan. And a great soul, he passed away a few years back. And whatever is small inch, ನಮ್ಮ ಸ್ಪೇಸ್ ಪ್ರೋಗ್ರಾಮ್ ಆಫ್ ದ ಕಂಟ್ರಿ ಏನಿದೆಯಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಫೌಂಡೇಶನ್ ಇಸ್ ಲೇಡ್ ಬೈ ವಿಕ್ರಮ್ ಸಾರಾಭಾಯಿ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಇಟ್ ವಾಸ್ ಡೆವಲಪ್ಡ್ ಬೈ ಸತೀಶ್ ಧವನ್. ಆಫ್ಟರ್ವರ್ಡ್ಸ್ ಯು ಆರ್ ರಾವ್ ಆ್ಯಂಡ್ ಅದರ್ ರೀಸೆಂಟ್ ಗ್ರೇಟ್ ಸೈಂಟಿಸ್ಟ್ ಇನ್ ದ ಕಂಟ್ರಿ. ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಹೇಗೆ ಬಂದರು ಒಂದು, ಚಾಮರಾಜ ಒಡೆಯರ್ ಜೀವಂತವಾಗಿದ್ದಾಗ 1887 ಅಥವಾ 1887 ಚಾಮರಾಜ ಒಡೆಯರೇ ಕೇಳಿದ್ರು ಅವರಿಗೆ. ಚಾಮರಾಜ ಒಡೆಯರು ಕೇಳಿದ್ರು, ನೀವು ಭಾಳ ಪ್ರತಿಭಾವಂತ ಒಬ್ಬ ಇಂಜಿನಿಯರು, ನೀವು ಮೈಸೂರದವರು, ಯಾಕೆ ಮೈಸೂರು ರಾಜ್ಯಕ್ಕೆ, ಮೈಸೂರು ಸಂಸ್ಥಾನಕ್ಕೆ ಬಂದು ಸೇರ್ಕೋಬಾರ್ದು? ಹಿ ವಾಸ್ ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ಇನ್ ಬಾಂಬೆ ಪೂನಾ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕೇಳಿದಾಗ ಅವರು ಆಯಿತು ಅವಕಾಶ ಬರಲಿ, ಅಲ್ಲ ದಿಸ್ ಟೈಮ್ ಕೂಡಿ ಬರಲಿ, ಈಗ ಸದ್ಯಕ್ಕಂತೂ ಈಗ ಸೇರ್ಕೊಂಡಿದ್ದೀನಿ, ಅದಕ್ಕೆ ಬರ್ತೀನಿ ಅಂತ ಅವ್ರು ತೀರಿ ಹೋದರು. ಆಮೇಲೆ ಆ್ಯಂಡ್ ಬಾಂಬೆ ಸ್ಟೇಟ್ನಲ್ಲಿ ಹೀಸ್ ಕಾಂಟ್ರಿಬ್ಯೂಷನ್ ಈಸ್ ಬಹುಶಃ ನಮ್ಮ ಮೈಸೂರು ಸ್ಟೇಟು, ಹಳೆಯ ಮೈಸೂರು ಸಂಸ್ಥಾನದವ್ರಿಗೆ ವಿಶ್ವೇಶ್ವರಯ್ಯನವರ ಅಚೀವ್ಮೆಂಟ್ಸು ಇಟ್ ಈಸ್ ಮಚ್ ಮೋರ್ ಇನ್ ಬಾಂಬೆ ಸ್ಟೇಟ್. ಪ್ರಾಬ್ಲಿ ವಿ ಆರ್ ನಾಟ್ ಅವೇರ್. ನಮ್ಮ ಮೈಸೂರು ರಾಜ್ಯದವ್ರಿಗೆ, ಮೈಸೂರು ಸಂಸ್ಥಾನದಲ್ಲಿ ಇದ್ದಂಥವ್ರಿಗೆ ಹೆಚ್ಚಿನ ಕಲ್ಪನೆ ಅಷ್ಟಿಲ್ಲ ಅಂತ. ನಾನು ನಮ್ಮ ಸ್ನೇಹಿತರ ಹತ್ರ ಹೇಳ್ತಾ ಇದ್ದೆ, ನಮ್ಮ ಗಜಾನನ ಶರ್ಮಾ ಅವ್ರ ಹತ್ರ, ವಿಶ್ವೇಶ್ವರಯ್ಯನವರು ಮೈಸೂರು ಸಂಸ್ಥಾನಕ್ಕೆ ಸಲ್ಲಿಸಿದ ಸೇವೆ ಬರೀ 9 ವರ್ಷ ಮಾತ್ರ ಅಧಿಕಾರದಲ್ಲಿದ್ದಾಗ. 1909 ಅವರು ಮೈಸೂರು ರಾಜ್ಯಕ್ಕೆ ಮುಖ್ಯ ಇಂಜಿನಿಯರ್ ಆಗಿ ಬಂದರು. 3 ವರ್ಷಕ್ಕೆ ದಿವಾನರಾದರು. ಅನಿವಾರ್ಯ ಕಾರಣಕ್ಕಾಗಿ ಬಿಕಾಸ್ ಆಫ್ ದಿ ಲೋಕಲ್, ಅದನ್ನು ಇತಿಹಾಸ ಹೇಳಲ್ಲ ನಾವು. ಆ ಇತಿಹಾಸ, ರಾಜಕೀಯ ಇತಿಹಾಸ ಎಲ್ಲರಿಗೂ ಗೊತ್ತಿದೆ, ಅದನ್ನು ಐ ಡೋಂಟ್ ವಾಂಟ್ ಟು ಟಚ್ ದ್ಯಾಟ್ ಆಸ್ಪೆಕ್ಟ್. ಅವರು ರಾಜೀನಾಮೆ ಕೊಟ್ಟ ನಂತರ 9 ವರ್ಷಗಳ ಅವಧಿ. ವೆರಾಸ್ ಹಿ ಹ್ಯಾಸ್ ವರ್ಕ್ಡ್ ಇನ್ ಬಾಂಬೆ ಸ್ಟೇಟ್ ಫಾರ್ 24 years. ಇಟ್ಸ್ ಅ ಪ್ರೈಮ್ ಲೈಫ್ ಆಫ್ ವಿಶ್ವೇಶ್ವರಯ್ಯ ವಾಸ್ ಸ್ಪೆಂಟ್ ಇನ್ ಬಾಂಬೆ, ಮಹಾರಾಷ್ಟ್ರ ಸ್ಟೇಟ್. ನಾನು ಈಗ ಒಂದು 5-6 ವರ್ಷಗಳ ಹಿಂದೆ ಮುಂಬೈಗೆ ಒಂದು IIT ಬಾಂಬೆ ಒಂದು ಅರ್ಬನ್ ಡ್ರೈನೇಜ್ ಸಿಸ್ಟಮ್, ಐ ವಾಸ್ ವರ್ಕಿಂಗ್ ಇನ್ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಗ ಒಂದು ಬಾಂಬೆ IITಗೆ ಒಂದು ವಾರದ ವರ್ಕ್ಶಾಪ್ ಇಟ್ಟಿದ್ರು. ಕಪಿಲ್ ಗುಪ್ತಾ ಅಂತ ಒಬ್ಬರು ಅರ್ಬನ್ ಡ್ರೈನೇಜ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವರ್ಕ್ಶಾಪ್ ಕರೆದಿದ್ರು. ನಾವು ಹೋಗಿದ್ವಿ ಅದಕ್ಕೆ. ಅಲ್ಲಿ ಹೋದಾಗ ಇಟ್ ವಾಸ್ ಬಾಂಬೆ IIT ಈಸ್ ಲೊಕೇಟೆಡ್ ಆನ್ ಪವೈ ಲೇಕ್, ಆನ್ ದ ಬ್ಯಾಂಕ್ ಆಫ್ ಪವೈ ಲೇಕ್. ಭಾಳ ಬಾಂಬೆದಲ್ಲಿ ಟೆಂಪ್ರೇಚರ್ ವಿಪರೀತ ಇದ್ದಾಗ ಆ ಲೇಕ್ ಹತ್ರ ಹೋದರೆ ನಿಮಗೆ ಅಟ್ಲೀಸ್ಟ್ 4 to 5 ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಇರುತ್ತೆ. ಅಷ್ಟೊಂದು ಪ್ರಶಾಂತವಾದಂಥ ವಾತಾವರಣ.
ಲೆಕ್ಚರು ಮತ್ತು ಡೈಲಿ ಡಿಸ್ಕಷನ್ಸು ಅದೆಲ್ಲ ಇದ್ದಾಗ ಅವರು ಕಪಿಲ್ ಗುಪ್ತಾ ಹೇಳಿದರು, ದಿಸ್ ಲೇಕ್ ಈಸ್ ಡಿಸೈನ್ ಬೈ ವಿಶ್ವೇಶ್ವರಯ್ಯ ಅಂತ. ನಾನು ಹೇಳ್ತೀನಿ, ಇನ್ನೂ ಕೌತುಕ ಸಂಗತಿಗಳನ್ನು ಕೆಲವರು ಹೇಳ್ತೀನಿ ಇದನ್ನು. ದ್ಯಾಟ್ ಮೆನಿ ಆಫ್ ಅಸ್ ಮೆ ನಾಟ್ ಬಿ ನೋಯಿಂಗ್ ಇನ್ ಡೇ ಟು ಲೈಫ್. ದಿಸ್ ಲೇಕ್ ಈಸ್ ಡಿಸೈನ್ ಬೈ ವಿಶ್ವೇಶ್ವರಯ್ಯ ಅಂತ ಹೇಳಿದ್ರು. ದೆನ್ ಐ ವಾಸ್ ಇನ್ಸ್ಪೈರ್ಡ್. ಆ್ಯಸ್ ಇಟ್ ಈಸ್ ಐ ಆಮ್ ಎ ಫ್ಯಾನ್ ಆಫ್ ವಿಶ್ವೇಶ್ವರಯ್ಯ. ಅದಕ್ಕೆ ನಾನು ಸ್ವಲ್ಪ ಏನಾದರೂ ನಾನು ಹೇಳಬೇಕು ಅಂತಂದು ನಾನು ಹೇಳಿದವ್ರಿಗೆ, ಏನೋ ನಾವು ಐ ಆಮ್ ಫ್ರಮ್ ಕರ್ನಾಟಕ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ವರ್ಲ್ಡ್ ವೈಡ್, ನೇಷನ್ ವೈಡ್ ಆ್ಯಂಡ್ ಸ್ಟೇಟ್ ವೈಡ್ ಎಲ್ಲ ಕಡೆ ಇದಾಗಿದೆ ಅಂತ ಹೇಳಿದ್ರೆ, ದೆನ್ ದೆರ್ ವಾಸ್ ಅ ಕಾಂಪಿಟಿಷನ್ ಅಮಾಂಗ್ ದ ಪಾರ್ಟಿಸಿಪೆಂಟ್ಸ್, ವಾಟ್ ಈಸ್ ಅ ಕಾಂಟ್ರಿಬ್ಯೂಷನ್ ಫಾರ್ ಹೀ ಸ್ಟೇಟ್ ಅಂತ. ಅಲ್ಲಿ ಒಬ್ಬರು ಬರೋಡಾ ಸಿಟಿ ಕಾರ್ಪೊರೇಷನಿಂದ ಸಿಟಿ ಇಂಜಿನಿಯರ್ ಬಂದಿದ್ದರು, ಚೀಫ್ ಇಂಜಿನಿಯರ್ ಬಂದಿದ್ದರು. ಅವ್ರು ಹೇಳಿದರು, ವಿಶ್ವೇಶ್ವರಯ್ಯಸ್ ಕಾಂಟ್ರಿಬ್ಯೂಷನ್ ಟು ಬರೋಡಾ ಸ್ಟೇಟ್ ಈಸ್ ಮಚ್ ಮೋರ್ ಅಂದ್ಕೊಂಡ್ರು. ಅಲ್ಲ, ನಾನು ಇದನ್ನು ಯಾಕೆ ಹೇಳ್ತೀನಿ, ಫಾರ್ಮಲ್ ಆಗಿ ನಾನು ಬಯೋಗ್ರಫಿ ಬಗ್ಗೆ ಟಚ್ ಮಾಡಲ್ಲ, ಬಟ್ ಏನೇನೋ ನಾವು ಕೇಳಿ ತಿಳ್ಕೊಂಡದ್ದು, ಓದಿ ತಿಳ್ಕೊಂಡದ್ದು, ಅದರ ಮೇಲಿಂದ ನಾನು ತಮಗೆ ಹೇಳ್ತೀನಿ. ವೆನ್ ಮಹಾರಾಜ ಸಯಾಜಿರಾವ್ ವಾಸ್ ರೂಲರ್ ಆಫ್ ಬರೋಡಾ ಸ್ಟೇಟ್, ಬರೋಡಾ ವಾಸ್ ಸಫರಿಂಗ್ ವಾಟರ್ ಸ್ಕೇಸಿಟಿ ಅಂತೆಲ್ಲ ಇತ್ತು. ವಿಶ್ವೇಶ್ವರಯ್ಯ ವಾಸ್ ಬಾಂಬೆ ಸರ್ವಿಸ್, ಹೆಡ್ ಕ್ವಾರ್ಟರ್ ಇನ್ ಪೂನಾ. ಅವ್ರು ಹೇಳಿದ್ರಂತ, ಎಲ್ಲೋ ಮಹಾರಾಷ್ಟ್ರದ ಬಾಂಬೆ ಸ್ಟೇಟಿನ ಬ್ರಿಟಿಷ್ ಅಧಿಕಾರಿಗಳಿಗೆ ಅದೆಲ್ಲ ಹೇಳಿದ್ರಂತೆ. ನಿಮ್ಮಲ್ಲಿ ಯಾರೋ ಒಬ್ಬರು ವಿಶ್ವೇಶ್ವರಯ್ಯ ಅಂತ ಒಬ್ರು ಯಾರೋ ಇದ್ದಾರಂತೆ ಪುಣಾದಲ್ಲಿ, ಭಾಳ ಬ್ರಿಲಿಯಂಟ್ ಅಂತೆ, ಪುಣಾ ಇಂಜಿನಿಯರಿಂಗ್ ಕಾಲೇಜ್ ಇದು ಅಂತೆ, ಅವ್ರನ್ನ ನಮ್ಮ ಹತ್ರ ಸ್ವಲ್ಪ ಕಳಿಸ್ತೀರಾ ಅಂತ. He designed a lake for Baroda city at a distance of 32 kilometers. Even after 100 years, it supplies 60% of the population of Baroda. ಇವತ್ತಿಗೂ ಇದು ಅಂದರೆ ಬರೋಡಾ ಮಹಾರಾಜ ಸಯಾಜಿರಾವ್ ಮತ್ತು ಅದು ಯಾವಾಗ ಮಾಡಿದ್ರೆ ಗೊತ್ತಿಲ್ಲ, ಹೆಸರು ಬದಲಾವಣೆ ಮಾಡಿ ಮಹರ್ಷಿ ವಿಶ್ವೇಶ್ವರಯ್ಯ ಲೇಕ್ ಅಂತ ಇಟ್ ಈಸ್ ಅ ನೇಮ್ಡ್ ಆಫ್ಟರ್ ಹಿಮ್. ಮಹರ್ಷಿ, ದ ವರ್ಡ್ ಯೂಸ್ಡ್, ಅಭಿಧಾನ ಏನು ಯೂಸ್ ಮಾಡಿದ್ದಾರೆ ಅಂತ ಮಹರ್ಷಿ ವಿಶ್ವೇಶ್ವರಯ್ಯ ಲೇಕ್ ಅಂತ ಹೆಸರಿಟ್ಟಿದ್ದಾರೆ. ಇನ್ನೊಂದು ಕೆಲಸ ಬರೋಡಾ ಸಿಟಿಗೆ ಅವ್ರ ಕಾಂಟ್ರಿಬ್ಯೂಷನ್ ಅಂದರೆ, ಸಯಾಜಿರಾವ್ ಯೂನಿವರ್ಸಿಟಿ, MS ಯೂನಿವರ್ಸಿಟಿ ಭಾಳ ಫೇಮಸ್ಸು, ಆ ಕಡೆ ಎಲ್ಲ ಕೆಲವು ಜನ ಹೋಗಿ ಬಂದಿರ್ಬೋದು. ಇಲ್ಲಿ MS ಯೂನಿವರ್ಸಿಟಿಯಲ್ಲಿ ಒಂದು ಆಡಿಟೋರಿಯಂ ಕಟ್ಟಬೇಕಾಗಿತ್ತಂತ. ಆ ಆಡಿಟೋರಿಯಮು ಇಟ್ ವಾಸ್ ವೆರಿ ಹ್ಯೂಜ್ ಬಿಗ್ ಆಡಿಟೋರಿಯಂ. ಯಾರೋ ಒಬ್ಬರು ಬ್ರಿಟಿಷ್ ಒಬ್ಬ ಆರ್ಕಿಟೆಕ್ಟ್ ಹೇಳಿದ್ರು, ಅವನು ಚೆನ್ನಾಗಿ ಡಿಸೈನ್ ಎಲ್ಲ ಮಾಡಿಕೊಟ್ಟಾಗ, ಬಟ್ ಸ್ಟ್ರಕ್ಚರಲ್ ಅವನು ಹೇಳಿದ ಸ್ಟ್ರಕ್ಚರ್ ನೀವು ಡಿಸೈನ್ ಮಾಡೋದು ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಕಡೆಯಿಂದ ಮಾಡಿಸಿ ಅಂತ ಹೇಳಿದಂತೆ. ಸಯಾಜಿರಾವ್ ಹೇಳಿದಾರಂತೆ, ವಿಲ್ ಆಸ್ಕ್ ವಿಶ್ವೇಶ್ವರಯ್ಯ ಟು ಡಿಸೈನ್ ದಿಸ್ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಎಂದು. ಅವರು ಈ ಡಿಸೈನ್ ಅವ್ರು ಹೇಳಿದ, ಇಟ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್, ನಾಟ್ ಆರ್ಡಿನರಿ ಪರ್ಸನ್ಸ್ ಕ್ಯಾನ್ ಡಿಸೈನ್ ದಿಸ್ ಒನ್. ಸಿನ್ಸ್ ನೀವು ಮಹಾರಾಜ, ಯು ಆರ್ ಎ ಗ್ರೇಟ್ ಮಹಾರಾಜ, ನೀವು ಮಾಡ್ತೀವಿ ಅನ್ನೋ ಸಲುವಾಗಿ ನಾನು ಐ ವಿಲ್ ಡೂ ಇಟ್ ಅಂತ ಮಾಡಿದಂತೆ. ಆ್ಯಂಡ್ ಇಟ್ ಇಸ್ ಸೋ ನೈಸ್ಲಿ ಸ್ಟ್ರಕ್ಚರ್ಲಿ ಡಿಸೈನ್ಡ್, ಆ್ಯಂಡ್ ದ್ಯಾಟ್ ಆಡಿಟೋರಿಯಮ್ ಈಸ್ ಕಾಲ್ಡ್ ಇನ್ MS ಯೂನಿವರ್ಸಿಟಿಯಲ್ಲಿ ಆಡಿಟೋರಿಯಮ್ ಈಸ್ ಕಾಲ್ಡ್ ಆ್ಯಸ್ ವಿಶ್ವೇಶ್ವರಯ್ಯ ಆಡಿಟೋರಿಯಮ್ ಅಂತಕ್ಕಂಥ. ಪ್ರಾಬ್ಲಿ RECಗಳನ್ನು ಪಂಡಿತ್ ನೆಹರು ಸ್ಟಾರ್ಟ್ ಮಾಡಿದರು 1960s. ದೇಶದಲ್ಲಿ 14 ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಮಾಡಿದರು. ನಾವು ಕರ್ನಾಟಕದವರು ಕರ್ನಾಟಕ KREC ಅಂತ ಮಾಡಿದ್ವಿ ನಾವು. ಕರ್ನಾಟಕ ಹೊಸದಾಗಿತ್ತು, ಅಲ್ಲ, ನಥಿಂಗ್ ರಾಂಗ್ ಇನ್ ಇಟ್. ಬೇರೆ ಪ್ರಪ್ರಥಮವಾಗಿ ಅವರು ಸರ್ದಾರ್ ಪಟೇಲ್ ಅಂತ ಗುಜರಾತ್ನವ್ರು ಮಾಡಿದರು, ಮೋತಿಲಾಲ್ ನೆಹರು ಅಂತ UP ಅವ್ರು ಮಾಡಿದರು. ಆ್ಯಂಡ್ ನಾಗ್ಪುರದಲ್ಲಿ ಒಂದು ಮಹಾರಾಷ್ಟ್ರ ಬಾಂಬೆ ಸ್ಟೇಟ್ನವರು REC ಮಾಡಿದರೆ ವಿಶ್ವೇಶ್ವರಯ್ಯ ರೀಜನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕರೆದು. ದಟ್ ಈಸ್ ಅ ರಿಯಲ್ ಟ್ರಿಬ್ಯೂಟ್ ಆಫ್ ಟು ವಿಶ್ವೇಶ್ವರಯ್ಯ ಬೈ ಬಾಂಬೆ ಗೌರ್ಮೆಂಟ್. ನಾನು ಈ ಒಂದು 10 ವರ್ಷದಿಂದ ಹುಬ್ಬಳ್ಳಿಯಲ್ಲಿ ನಾನು ಹ್ಯಾಂಡ್ಲೂಮ್ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಐ ವಾಸ್ ಟ್ರಾವೆಲಿಂಗ್ ಫ್ರಮ್ ಬೆಂಗಳೂರು ಟು ಹುಬ್ಳಿ ಬೈ ಇಂಟರ್ಸಿಟಿ ಟ್ರೈನ್ನಲ್ಲಿ. ಒನ್ ಸೀನಿಯರ್ ಸಿಟಿಸನ್ ಹಿ ವಾಸ್ ಟ್ರಾವೆಲಿಂಗ್ ಎಲಾಂಗ್ ವಿತ್ ಮೀ. ಆಗ ನಾನು ಮೆಮೋರ್ಸ್ ಪುಸ್ತಕ ಇದೆಯಲ್ಲ, ಮೆಮೋರ್ಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ 1951 ಸರ್ MV ಅವರು ಬರೆದಂಥ ಪುಸ್ತಕ ಅದು. ಆ ಪುಸ್ತಕ ನಾನು ಓದ್ತಾ, ಇಟ್ ವಾಸ್ ಎ ಡೇಟ್ ಟ್ರೈನ್, ಅದು ಸಾಯಂಕಾಲ ರಾತ್ರಿ 9 ಗಂಟೆಗೆ ಮುಟ್ತಿತ್ತು.
ಅದನ್ನು ಓದ್ತಾ ನಾನು ಓದೆ. ದಟ್ ವಾಸ್ ದ ಓನ್ಲಿ ಕಾಪಿ ಅವೈಲೇಬಲ್ ಇನ್ ಕರ್ನಾಟಕ ಗೌರ್ಮೆಂಟ್ ಲೈಬ್ರರಿ, ಸೆಕ್ರೆಟರಿಯೇಟ್ ಲೈಬ್ರರಿಲಿ ಒಂದು ಕಾಪಿ ಇತ್ತದು. ಇಟ್ ವಾಸ್ ಇನ್ ಅ ವೆರಿ ಬ್ಯಾಡ್ ಶೇಪ್ ದಟ್ ಬುಕ್. ನಾನು ಓದ್ತಾ ಇದ್ದೀನಿ. ಅವರು ವಯಸ್ಸಾದವರು, ಬಟ್ ಹಿ ವಾಸ್ ನಾಟ್ ಎ ಚೀಫ್ ಇಂಜಿನಿಯರ್ ಇನ್ ಮೈಸೂರು ಕರ್ನಾಟಕದಲ್ಲಿ ಇರಲಿಲ್ಲ ಅವರು. ಹಿ ವಾಸ್ ವರ್ಕಿಂಗ್ ಸಮ್ವೇರ್ ಇನ್ ಮಧ್ಯಪ್ರದೇಶ, ಒರಿಸ್ಸಾನೋ ಎಲ್ಲೋ ಬೇರೆ ಕಡೆ ಕೆಲಸ ಮಾಡ್ತಾಯಿದ್ರು. ಆಫ್ಟರ್ವರ್ಡ್ಸ್ ರಿಟೈರ್ ಆಗಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು. ನಾನು ಓದ್ತಾ ಇದ್ವಿ, ಏನು ಈ ಪುಸ್ತಕ ಸರ್ ಎಮ್ ವಿ ಅವ್ರದ್ದು ಅಲ್ಲ ಅಂತಂದು. ಹೌದು ಸರ್ ಅಂತ. ಭಾಳ ವಯಸ್ಸಾದರು, 65 ವಯಸ್ಸಾಗಿತ್ತು ಅವ್ರಿಗೆ. ಹೌದು ಸರ್. ನನ್ನ ಏನು ಇಂಟ್ರೆಸ್ಟ್ ಬಂತ ನಿಮಗೆ? ಸರ್ ಇಂಟ್ರೆಸ್ಟ್ ಏನು ಸರ್? ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಬುಕ್ ಫಾರ್ ಲಾಸ್ಟ್ 2-3 ಟೈಮ್ಸ್ ಎಲ್ಲ ಓದಿದ್ದೀನಿ ನಾನು. ಭಾಳ ಒಳ್ಳೆಯ ಪುಸ್ತಕ. ಆ್ಯಂಡ್ ಬಟ್ ಓನ್ಲಿ ಥಿಂಗ್ ಇಸ್ ಇಟ್ ಸ್ಟಾಪ್ಸ್ ಓನ್ಲಿ ಅಟ್ 1951. ಆಮೇಲೂ ಸಹಿತ ಅವ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಫಾರ್ ದ ರಿಮೈನಿಂಗ್ ನಿಯರ್ಲಿ 10 years ಸಾಕಷ್ಟು ವರ್ಕ್ ಮಾಡಿದ್ರು ಸಹಿತ ದಟ್ ಹ್ಯಾಸ್ ನಾಟ್ ಬಿನ್ ಕವರ್ಡ್ ಇನ್ ದಿಸ್ ಬುಕ್ ಅಂತ. ಆ್ಯಂಡ್ ಹಿ ಸ್ಟಾರ್ಟೆಡ್ ಟೆಲಿಂಗ್ ಸಮಥಿಂಗ್ ಆ್ಯಂಡ್ ಹಿ ಸ್ಟಾರ್ಟೆಡ್ ವೀಪಿಂಗ್. ಅವ್ರಿಗೆ ಕಣ್ಣೀರು ಬಂದ್ಬಿಡ್ತು ಲಿಟ್ರಲಿ. ನಾನಂತೆ ಏನು ಸರ್ ಇದು? ನೋ ನೋ ನೋ, ಐ ಬಿಕಮ್ ಎಮೋಷ್ನಲ್ ಟು ಟಾಕ್ ವೆನ್ ಐ ಟಾಕ್ ಅಬೌಟ್ ವಿಶ್ವೇಶ್ವರಯ್ಯ, ಐ ಬಿಕಮ್ ಎಮೋಷ್ನಲ್ ಅಂತ. ಅಂದರೆ ವಿಶ್ವೇಶ್ವರಯ್ಯನವರ ಅಭಿಮಾನಿಗಳು ಆ ಥರ ಅವರು ಸತ್ ನಂತರ ಸಹಿತ ಸುಮಾರು 30 ವರ್ಷದ ನಂತರ ವಿ ಫೈಂಡ್ ದ್ಯಾಟ್ ಕೈಂಡ್ ಆಫ್ ಥಿಂಗ್ ಅಂತ. ಅದಕ್ಕೆ ನಾವು ಐ ವಿಲ್ ಕಮ್ ಟು ಅವರ ಬಯೋಗ್ರಫಿ ಅಥವಾ ಅವರ ಜೀವನ ಅವಧಿಯನ್ನು ನಾವು 3 ತೆರನಾಗಿ ವಿಂಗಡಿಸ್ತೀವಿ ನಾವು. ಒಂದು ಅವ್ರ ಸಾಧನೆ, ಅವ್ರ ಶಾಲೆ ಕಲಿಯೋ ಬಗ್ಗೆ ಅಲ್ಲಿವರೆಗೆ ನಾನೇನು ಹೇಳಲ್ಲ, ಬಡತನದಿಂದ ಬೆಳೆದು ಹೋದರು ಅಷ್ಟೇ. ಆ್ಯಂಡ್ ಅವ್ರ ಸಾಧನೆ ಮಹಾರಾಷ್ಟ್ರ ಬಾಂಬೆ ಸ್ಟೇಟ್ನಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡಿದರು. ಬಾಂಬೆ ಸ್ಟೇಟ್ನಲ್ಲಿ ಅವರು ಇಂಜಿನಿಯರಾಗಿ ಕೆಲಸ ಮಾಡಿ ಇಂಜಿನಿಯರಿಂಗ್ ಎಲ್ಲ ಸರಿಯಾಗಿ ಕೆಲಸ ಮಾಡಿಕೊಂಡು ಮಾಡಿದರು. ಐ ಥಿಂಕ್ ದಟ್ ವಾಸ್ ಎ ಗುಡ್ ಫೌಂಡೇಶನ್ ಫಾರ್ ಹಿಮ್, ಫಾರ್ ಅವರ ಮುಂದಿನ ಜೀವನ, ಅವ್ರ ಜೀವನ ಅವಧಿಯಲ್ಲಿ ಮಾಡಿರುವಂಥ ಸಾಧನೆಗಳಿಗೆ ಒಂದು ಬುನಾದಿ ಅಂತ ನಾನು ಹೇಳ್ತೇನೆ ನಾನು. ಯಾಕಂದರೆ ಬಾಂಬೆ ಸ್ಟೇಟ್ ಆವಾಗ ಬ್ರಿಟಿಷ್ ಸರ್ಕಾರದಿಂದ ನೇರವಾಗಿ ಇಟ್ ವಾಸ್ ಅ ಗವರ್ನ್ಡ್ ಸ್ಟೇಟ್ ಅದು. ಆ್ಯಂಡ್ ಹಿ ವಾಸ್ ಎಜುಕೇಟೆಡ್ ಇನ್ ಪೂನಾ ಕಾಲೇಜ್. ಅವಾಗ ಇಂಜಿನಿಯರಿಂಗ್ ಕಾಲೇಜ್ ಅಂತ ಕರಿತಿರಲಿಲ್ಲ ಅದು. ಯಾವಾಗ ಇಟ್ ಬಿಕೇಮ್ ಇಂಜಿನಿಯರಿಂಗ್ ಕಾಲೇಜ್ ಆನ್ ದ ರೆಕಮೆಂಡೇಶನ್ ಆಫ್ ವಿಶ್ವೇಶ್ವರಯ್ಯ ಲೇಟರ್. He passed from BA in Central College here. When he got a degree, licentiate of College of Engineering, licentiate, LCS, LCE ಅಂತೇನೋ ಒಂದು ಡಿಗ್ರಿ ಕೊಡ್ತಾಯಿದ್ರು. ದಟ್ ವಾಸ್ ಈಕ್ವಲೆಂಟ್ ಟು BE ಡಿಗ್ರಿ ಅಂತ. ಮಹಾರಾಷ್ಟ್ರದಲ್ಲಿ ಬಾಂಬೆ ಸ್ಟೇಟ್ನಲ್ಲಿರುವಂಥ ಒಂದು ಡಿಸಿಪ್ಲಿನು, ಸಂಯಮ, ಶ್ರದ್ಧೆ, ಬ್ರಿಟಿಷ್ ಅಧಿಕಾರಿಗಳೊಂದಿಗೆ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿ, ಅದು ಇಡೀ ಜೀವನದಲ್ಲಿ ಅವರಿಗೆ ಒಂದು ದಾರಿದೀಪ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಅವರು ಅಟ್ ದ ಎಂಡ್ ಅವರು ಮೆಮೊರೀಸ್ದಲ್ಲಿ ಹೇಳಿದ್ದಾರೆ ಏನಂತಂದರೆ, ನಾನು ಐ ಆಮ್ ಎ ಐಡಿಯಲಿಸ್ಟ್, ಆದರ್ಶವಾದಿ. ಹಿ ಕನ್ಫೆಸ್ಡ್, ತಪ್ಪು ಒಪ್ಕೋತಾರೆ ಅವರು, ಬೇರೆಯವ್ರನ್ನ ಆದರ್ಶವಾದಿಗಳನ್ನಾಗಿ ಮಾಡಲಿಕ್ಕೆ ಐ ಹ್ಯಾವ್ ಫೇಲ್ಡ್ ಇನ್ ಮೈ ಡ್ಯೂಟಿ ಅಂತ ಹೇಳ್ತಾರೆ. ಹಿ ವಾಸ್ ನಾಟ್ ಎ ರಿಯಲಿಸ್ಟ್. ಅವರು ರಿಯಲಿಸ್ಟ್ ಆಗಿದ್ದರೆ ದಿವಾನ್ ಹುದ್ದೆಗೆ ರಾಜೀನಾಮೆ ಕೊಡ್ತಿರಲಿಲ್ಲ. ಹಿ ವುಡ್ ಹ್ಯಾವ್ ಕಾಂಪ್ರಮೈಸ್ಡ್ ಎಲ್ಸ್ವೇರ್ ಆ್ಯಂಡ್ ಕಂಟಿನ್ಯೂಡ್. ಇದು ವಿಶ್ವೇಶ್ವರಯ್ಯನವರು ಗ್ರೇಟು. ಅವರು ಗ್ರೇಟ್ ಅಂದಾಕ್ಷಣಕ್ಕೆ ಅವ್ರು ಕೆಲವೊಂದು ಮೈನಸ್ ಪಾಯಿಂಟ್ಸನ್ನು ನಾವು ಆಮೇಲೆ ಬರ್ತೀನಿ ನಾನು. ಐ ಕಮ್ ಟು ದಟ್. ಮಹಾ ಹಠಮಾರಿ, ನಾನ್ ಕಾಂಪ್ರಮೈಸಿಂಗ್ ಆ್ಯಂಡ್ ನಾಟ್ ಅಗ್ರೀಯಿಂಗ್ ಟು ಎನಿಬಡೀಸ್ ವ್ಯೂಸ್. ದೀಸ್ ಆರ್ ಆಲ್ ಮೈನಸ್ ಪಾಯಿಂಟ್ಸ್ ಅದಕ್ಕೆ. ಬಟ್ ಇಲ್ಲಿ ನಾವು ಅದನ್ನು ಅನಾಲಿಸಿಸ್ ಮಾಡಲಿಕ್ಕೆ ನಾವು ಹೋಗಲ್ಲ. ನಮಗೆ ಯಜಮಾನ್ರು ಹೇಳಿದರು, ಮಹಾತ್ಮ ಗಾಂಧಿಯವ್ರ ಬಗ್ಗೆ ಒಂದು 4 ಮಾತು ಹೇಳಿದರು. ಬಟ್ ಇರಲಿ, ಅದ್ರ ಬಗ್ಗೆ ಮಹಾತ್ಮ ಗಾಂಧಿ ಈಸ್ ಮಹಾತ್ಮ ಗಾಂಧಿ. ಡ್ಯೂರಿಂಗ್ ಯಾರ ಜೀವನದಲ್ಲಿಯೂ ಗಾಂಧಿ ಬೇರೆಯವರಿಗೆ ಮಹಾತ್ಮ ಅಂತ ಅನ್ಸ್ಕೊಂಡಿಲ್ಲ. ದೇರ್ ಇಸ್ ನೋ ಪ್ಯಾರಲ್ ಇನ್ ಅಬೌಟ್ ಮಹಾತ್ಮ ಗಾಂಧಿ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ನಮಗೊಂದು ಆಸೆ ಇತ್ತು, ನೆಲ್ಸನ್ ಮಂಡೇಲಾ ಮಹಾತ್ಮ ಗಾಂಧಿ ಏನು ಅಂತ. ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ಆಫ್ರಿಕಾ ದೇಶ ಸ್ವತಂತ್ರ ಪಡ್ಕೊಂಡಾಗ ಹಿ ವಾಂಟೆಡ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಆಫ್ರಿಕಾ. ಬಟ್ ಮಹಾತ್ಮ ಗಾಂಧಿ ಆನ್ ದ ಡೇ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನೌಖಾಲಿಯಲ್ಲಿ
ನೌಕಾಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ರಕ್ತಪಾತವನ್ನು ತಡೆಯಲಿಕ್ಕೆ ಹೋದಂಥ ವ್ಯಕ್ತಿ ಹೊತ್ತು. ಪಂಡಿತ್ ನೆಹರು, ಸರ್ದಾರ್ ಪಟೇಲ್ ಅವತ್ತು ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ದಿಲ್ಲಿಯಲ್ಲಿ ಕೆಂಪುಕೋಟೆಯಲ್ಲಿದ್ದರೆ ಮಹಾತ್ಮ ಗಾಂಧಿ ಅಟ್ಲೀಸ್ಟ್ ಫಾರ್ 25 years ಹಿ ಫಾಟ್ ಫಾರ್ ಫ್ರೀಡಮ್. 1890ಯಲ್ಲಿ ಬ್ಯಾರಿಸ್ಟರ್ ಆದಂಥ ವ್ಯಕ್ತಿ 1914ಕ್ಕೆ ಇಂಡಿಯಾಕ್ಕೆ ಬಂದಾಗ ಹಿ ವಾಸ್ ಹಾಫ್ ನೆಕೆಡ್ ಫಕೀರ್. ಪ್ರಾಬ್ಲಿ the country during his lifetime, even Vishwesvaraya in his books he used ಗಾಂಧಿ ಅಂತ ಬರಲಿಲ್ಲ, ಅವರು ಮಹಾತ್ಮ ಗಾಂಧಿ ಅಂತ ಬರೆದ್ರು. ಮಹಾತ್ಮ ಗಾಂಧಿಗಿಂತ ವಿಶ್ವೇಶ್ವರಯ್ಯನವರು 9 ವರ್ಷ ದೊಡ್ಡವರು. ಬಟ್ ಈವನ್ ಇನ್ ಮಹಾತ್ಮ ಗಾಂಧಿ, ಈವನ್ ಇನ್ MV's ಮೆಮೋರ್ಸ್ ಆಗಲಿ ಅಥವಾ ಅವರು ಯಾವುದೇ ಪುಸ್ತಕಗಳಲ್ಲಿ he used him as a ಮಹಾತ್ಮ ಗಾಂಧಿ. ಗಾಂಧಿ ದೊಡ್ಡ ವ್ಯಕ್ತಿ, ವಿಶ್ವೇಶ್ವರಯ್ಯನವರು ಅವ್ರದ್ದೇ ಆದಂಥ ಇದರಲ್ಲಿ ದೊಡ್ಡ ವ್ಯಕ್ತಿ. ನಾಲ್ವಡಿ ಕೃಷ್ಣರಾಜರು ಈಸ್ ಆಲ್ಸೋ ಗ್ರೇಟ್ ರೂಲರ್. ಹಿ ವರ್ಕ್ಡ್ ವಿತ್ ಎ ಡಿಫರೆಂಟ್ ವಿಷನ್ ಆ್ಯಂಡ್ ದೇ ಗೇವ್ ಗುಡ್ ಗವರ್ನೆನ್ಸ್. ಆಗಲೇ ಈ ನಾಲ್ವಡಿಯವರು ಮಸಕಾಯಿತು ಅಂತ, ನಾಲ್ವಡಿಯವರು ಎಲ್ಲ ಕ್ರೆಡಿಟು ವಿಶ್ವೇಶ್ವರಯ್ಯನವ್ರಿಗೆ ಹೋಯಿತು. ನಾಲ್ವಡಿಯವರ ಪ್ರಭಾವಳಿ ಅದು ಸ್ವಲ್ಪ ಅಷ್ಟೊಂದು ಮಸಕಾಯಿತು, ಅವ್ರದ್ದು ಅಚೀವ್ಮೆಂಟ್ಸು ಕಾಣಲಿಲ್ಲ ಅಂತ ಇತ್ತೀಚೆಗೆ ಕೆಲವು ಲೇಖಕರು, ದೊಡ್ಡ ದೊಡ್ಡ ಸಾಹಿತಿಗಳು ಹೇಳಿದ್ದಾರೆ. ಅವರೊಂದು ಯಾವುದೋ ಒಂದು ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಬಟ್ ನಾನು ಹೇಳ್ತೀನಿ, ವಿಶ್ವೇಶ್ವರಯ್ಯನವರು ಇಲ್ಲದೇ ಇದ್ದರೆ ನಾಲ್ವಡಿಯವರು ದೊಡ್ಡ ಹೆಸರು ಬರ್ತಿರಲಿಲ್ಲ. ಯಾಕಂದರೆ ವಿಶ್ವೇಶ್ವರಯ್ಯನವರು ಒಂದೇನು ವಿಷನ್, ಮೈಸೂರು ಸ್ಟೇಟಿಗೆ ವಿಷನ್ ಕೊಟ್ಟು ಆ ದಿಶೆಯಲ್ಲಿ ಕೆಲಸ ಮಾಡಿದರು. ನಾಲ್ವಡಿಯವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಅದೇ ಥರ ನಾಲ್ವಡಿಯವರು ವಿಶ್ವೇಶ್ವರಯ್ಯನವ್ರಿಗೆ ಅವಕಾಶ ಕೊಟ್ಟಿರದೇ ಇದ್ದರೆ ಇವತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ ವಿಶ್ವೇಶ್ವರಯ್ಯನ ಹೆಸರು ಇಷ್ಟು ಪ್ರಖ್ಯಾತಿ ಆಗ್ತಿರಲಿಲ್ಲ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರು ದೇ ಆರ್ ಆಲ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ಒಬ್ರಿಗೊಬ್ಬರು ಪೂರಕ. ಇವರು ಕೆಲಸಗಳನ್ನ ಮಾಡಿರದೇ ಇದ್ದರೆ, ಇವರು ವಿಷನ್ ಎಸ್ಟಾಬ್ಲಿಷ್ ಮಾಡದೇ ಇದ್ದರೆ ನಾಲ್ವಡಿಯವ್ರಿಗೆ ಹೆಸರು ಬರ್ತಿರಲಿಲ್ಲ. ನಾಲ್ವಡಿಯವರು ಅವಕಾಶ ಕೊಟ್ಟಿರದೇ ಇದ್ದರೆ ವಿಶ್ವೇಶ್ವರಯ್ಯನವರು ದೊಡ್ಡವರಾಗ್ತಿದ್ರು. ಅವರು ಆಲ್ ಇಂಡಿಯಾ ಲೆವೆಲಿಗೆ ಏನೇ ಮಾಡಿ ಅವರು ಬೇರೆ ಬೇರೆ ಇದರಲ್ಲಿ ದೊಡ್ಡವಾಗ್ತಾರೆ. ಬಟ್ ಮೈಸೂರು ರಾಜ್ಯಕ್ಕೆ ಅವರ ಸೇವೆ ಲಭ್ಯ ಆಗ್ತಿದ್ದಿಲ್ಲ. ಹಿ ವುಡ್ ಹ್ಯಾವ್ ಬಿನ್ ಇನ್ ಬಾಂಬೆ, ಹಿ ವುಡ್ ಹ್ಯಾವ್ ಬಿನ್ ಡೆಲ್ಲಿ, ಎಲ್ಲಿ. ಬಟ್ ಅದು ಇಟ್ ವಾಸ್ ಅನ್ ಅಪಾರ್ಚುನಿಟಿ ಗಿವನ್. ಹೀಗಾಗಿ ನಾವು ಅವರಿಬ್ಬರನ್ನೂ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ಬೇಕಂತ ಪ್ರಸಂಗ ಬರ್ತವೆ. ಅದಕ್ಕೆ ಯಾವುದೇ ಆದ ಪಟ್ಟಭದ್ರ ಹಿತಾಸಕ್ತಿ ಆಗಲಿ ಅಥವಾ ಯಾವುದೇ ಒಂದು ಜಾತೀಯತೆಯನ್ನಾಗಲಿ ಏನೇ ಆಗಲಿ, ಅದಕ್ಕೆ ಯಾರಾದರೂ ಮಾತಾಡಿದ್ರೆ ಬಹುಶಃ ಅವ್ರಿಗೆ ವಿಶ್ವೇಶ್ವರಯ್ಯನವ್ರ ಬಗ್ಗೆನೂ ಗೊತ್ತಿಲ್ಲ, ನಾಲ್ವಡಿಯವ್ರ ಬಗ್ಗೆ ಅಂತೂ ಮೊದಲೇ ಗೊತ್ತಿಲ್ಲ ಅಂತ ನಾನು ಅಂತೇನೆ. ನಾನು ಕರ್ನಾಟಕ ವಿದ್ಯುತ್ ಶಕ್ತಿ ನಿಗಮ KEB ಮತ್ತು KPTCL ಅಂತ ಹೇಳ್ತೀವಲ್ಲ, ಅಲ್ಲಿ ನಾನು ಕೆಲಸ ಮಾಡುವಾಗ ಈ ಶಿವನ ಸಮುದ್ರಕ್ಕೆ ಹೋಗಿದ್ದೆ. ಶೇಷಾದ್ರಯ್ಯರ್ ಪ್ರಾರಂಭ ಮಾಡಿದಂಥ ಒಂದು, ಇಟ್ ಇಸ್ ದ ಫಸ್ಟ್ ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಸ್ಟೇಷನ್ ಜನ್ರೇಷನ್ ಇದದ್ದು. ಅದ್ಭುತವಾಗಿ ಕಟ್ಟಿದಂಥ 1902ದಲ್ಲಿ ಮಾಡಿದಂಥ ಒಂದು ಘಟಕ ಅದು. ಆಮೇಲೆ ವಿಶ್ವೇಶ್ವರಯ್ಯನವರು ಬಗ್ಗೆ ಈ ಮೆಮೊರೀಸ್ ಪುಸ್ತಕ ಇತ್ತಲ್ಲ, ಅದನ್ನ ಏನಾದರೂ ಮಾಡಿ ಕನ್ನಡದಲ್ಲಿ ಮಾಡಿಸ್ಬೇಕು ಅಂತ ನನಗೆ ಭಾಳ ಆಸಕ್ತಿ ಇತ್ತು. ಒಬ್ಬರು ಹಿಂದೆ ಸುಮಾರು 40-50 ವರ್ಷದಿಂದ ಯಾರೋ ಒಬ್ಬರು ಕಪನಿಪತಿ ರಾಯರಂತ ಒಬ್ರು ಯಾರೋ ಮಾಡಿದ್ರು ಅಂತ ಹೇಳಿದ್ರು. ಆ ಪುಸ್ತಕ ನನಗೆ ಓದಲಿಕ್ಕೆ ಸಿಗಲಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ವಿ, ಯೂನಿವರ್ಸಿಟಿ ಲೈಬ್ರರಿಗಳಲ್ಲಿ ನೋಡಿದ್ವಿ, ಗೌರ್ಮೆಂಟ್ ಸೆಕ್ರೆಟರಿ ಲೈಬ್ರರಿ ನೋಡಿದ್ವಿ. ಆ ಪುಸ್ತಕ ಸಿಗದೆ ಇದ್ದದ್ದಕ್ಕೆ ವಾಟ್ ಐ ಡಿಡ್, ಅಲ್ಲಿ ನಮ್ಮ ಗಜಾನನ್ ಶರ್ಮಾ ಅಂತ ಇಲ್ಲಿ ಬಂದಿದ್ದಾರೆ, ಡಾಕ್ಟರ್ ಗಜಾನನ್ ಶರ್ಮಾ. ಹಿ ಡಿಡ್ PhD ಬೀಯಿಂಗ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವರು ಅಷ್ಟೊತ್ತಿಗೆ ಬೆಳಕಾಯಿತು ಕರ್ನಾಟಕ ಅಂತ ಒಂದು ಕನ್ನಡದಲ್ಲಿ ಭಾಳ ಅದ್ಭುತವಾದಂಥ ಪುಸ್ತಕ ಬರೆದಿದ್ದಾರೆ. ಹಿಸ್ಟ್ರಿ ಆಫ್ ಪವರ್ ಸೆಕ್ಟರ್ ಇನ್ ಕರ್ನಾಟಕ ಅಂತ ಒಂದು ಬರೆದಿದ್ದಾರೆ. ಅದು ಅಕ್ಷರ ಪ್ರಕಾಶನ ಸಾಗರದವರು ಪಬ್ಲಿಷ್ ಮಾಡಿದಂಥ KV ಸುಬ್ಬಣ್ಣವರು ಇನ್ನೂ ಇದ್ದರು ಆ ಪುಸ್ತಕ. ಅದು ದೆನ್ ಇಮಿಡಿಯೇಟ್ಲಿ ಇಟ್ ಸ್ಟಕ್ ಮೈ ಮೈಂಡ್, ಏನು ಗಜಾನನ್ ಶರ್ಮಾ ಅವ್ರಿಗೆ ಈ ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ, ಟ್ರಾನ್ಸ್ಲೇಟ್ ಮಾಡಿ ಪಬ್ಲಿಷ್ ಮಾಡಿ ಅಂತ. ನಾವು ಪಬ್ಲಿಷ್ ಮಾಡಲ್ಲ, ನೀವೇ ಮಾಡಿಸ್ಕೊಡಿ, ನಿಮ್ಗೆ ಅದು ಎಲ್ಲೇ ಯಾವ ಹಂತದಲ್ಲಿ ಸಹಕಾರ ಯಾರಿಂದ ಬೇಕು ಹೇಳಿ ಅದನ್ನೆಲ್ಲ ಮಾಡ್ತೇನೆ, ಆ ಪುಸ್ತಕವನ್ನು ಕೊಟ್ಬಿಡಿ ಅಂತಂದು. ಆ ಪುಸ್ತಕ ಸೆಕ್ರೆಟರಿಯೇಟ್ ಲೈಬ್ರರಿಲಿ ಒಂದೇ ಇತ್ತದು. ಅದನ್ನು CD ಮಾಡಿ, ಸ್ಕ್ಯಾನ್ ಮಾಡಿ CD ಮಾಡಿ ಅವ್ರಿಗೆ ಆ ಪುಸ್ತಕ ಕೊಟ್ಟು.
ಇನ್ ಅ ಪೀರಿಯಡ್ ಆಫ್ 3 months ಹಿ ಬ್ರಾಟ್ ಔಟ್ ಎ ಬುಕ್, ನನ್ನ ವೃತ್ತಿ ಜೀವನದ ನೆನಹುಗಳು ಅಂತ. ಅದು ಬಹುಶಃ ಈಗ 3-4 ಎಡಿಷನ್ಸ್ ಆಗಿದೆ, ಅದು ರೀಪ್ರಿಂಟ್ ಹಾಕಿದ್ದಾರೆ. ಅದು ವಿಶ್ವೇಶ್ವರಯ್ಯನವರು ಇವತ್ತೇ ಜೀವಂತವಾಗಿದ್ದು ಬರೆದಂಥ ಪುಸ್ತಕ ಏನೋ ಅಂತ ಅನಿಸುತ್ತೆ. ಅದು ಇಟ್ ಈಸ್ ನಾಟ್ ಜಸ್ಟ್ ಎ ಟ್ರಾನ್ಸ್ಲೇಷನ್. ಆ ಪುಸ್ತಕ ನಾನೊಂದು ಅದೇನು ಪುಸ್ತಕದ ಒಂದು 100 ರೂಪಾಯಿನೋ ಇದೆ, ಸುಮಾರು 200 ಪೇಜ್ ಇರಬೇಕು. ಸುಮಾರು ಒಂದು 30-40 ಪ್ರತಿಗಳನ್ನು ಕೊಂಡು ನಾನು ನಮ್ಮ ಫ್ರೆಂಡ್ಸ್ಗೆಲ್ಲ ಕೊಟ್ಟಿದ್ದೀನಿ. ನಾನು ಓದ್ರಿ ಸ್ವಲ್ಪ ಅಂತ. ಇನ್ನು ಐ ವುಡ್ ಲೈಕ್ ಟು ಟಚ್ ವಿಶ್ವೇಶ್ವರಯ್ಯನವರ ಬಾಂಬೆಯಲ್ಲಿರುವಾಗ ಅವ್ರ ಸೇವೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಾಗಿದೆ, ಮಹಾರಾಷ್ಟ್ರ ಬೇರೆ ದೇಶಗಳಲ್ಲಿ ಎಲ್ಲೆಲ್ಲಾಗಿದೆ ಅಂತ. ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗ, ಬಿಜಾಪುರ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ನಮ್ಮ ಮೇಷ್ಟ್ರೊಬ್ಬರು ನಮ್ಮನ್ನು ಬಿಜಾಪುರಕ್ಕೆ, ಐ ವಾಸ್ ಇನ್ ಎ ವಿಲೇಜ್ ವಿತ್ ಮೈ ಪೇರೆಂಟ್ಸ್ ಅನ್ನೋ, ಬಿಜಾಪುರದ್ದು ಭೂತ್ನಾಳ್ ಕೆರೆ ಅಂತ ಒಂದಿದೆ, ವಾಟರ್ ಸಪ್ಲೈ ಸ್ಕೀಮ್ ಫಾರ್ ಬಿಜಾಪುರ. ಭೂತ್ನಾಳ್ ಕೆರೆಗೆ ನಮ್ಮ ಮೇಷ್ಟ್ರು ನಮ್ಮನ್ನು ಕರ್ಕೊಂಡು ಹೋಗಿದ್ರು, ಪಿಕ್ನಿಕ್ ಮಕ್ಕಳ ಪ್ರವಾಸ ಕರ್ಕೊಂಡು ಹೋಗಿದ್ರು. ಐ ವಾಸ್ ಇನ್ 2nd standard or 3rd standard, ಮೇ ಬಿ ಅಬೌಟ್ 8 years or 9 years ಅಷ್ಟೇ ಇರಬೇಕು. ಅಲ್ಲಿ ಹೋದಾಗ ಅವರು ನಮ್ಮ ಮೇಷ್ಟ್ರು ಹೇಳಿದರು, ಈ ವಾಟರ್ ಸಪ್ಲೈ ಸ್ಕೀಮನ್ನು ಡಿಸೈನ್ ಮಾಡಿದ್ರು ವಿಶ್ವೇಶ್ವರಯ್ಯನವರು ಅಂತ. ಬಿಕಾಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಬಾಂಬೆ ಸ್ಟೇಟ್. ಬಾಂಬೆ ಸ್ಟೇಟ್ನಲ್ಲಿ ಇದ್ಕೊಂಡು ಬಿಜಾಪುರಕ್ಕೆ ವಾಟರ್ ಸಪ್ಲೈ ಸ್ಕೀಮ್ ಅವ್ರು ಮಾಡಿದರು ಅಂತ. ಮುಂದೆ ನಾನು ಏನು ವಿಶ್ವೇಶ್ವರಯ್ಯನ ಪುಸ್ತಕಗಳನ್ನು ಅವ್ರು ಬರೆದದ್ದು ಮತ್ತು ಅವ್ರ ಮೇಲೆ ಬರೆದಂಥ ಪುಸ್ತಕಗಳನ್ನೆಲ್ಲ ನೋಡಿದಾಗ ಭೂತ್ನಾಳ್ ಕೆರೆ ಇಸ್ ಡಿಸೈನ್ ಬೈ ವಿಶ್ವೇಶ್ವರಯ್ಯ ಅಂದ್ಕೊಂಡು. ನಾನು ಧಾರವಾಡದಲ್ಲಿ 86 ರಿಂದ 89 3 ವರ್ಷ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೆ. ಅಲ್ಲಿ ಧಾರವಾಡದಲ್ಲಿ ಕೆಳಗೇರಿ ಕೆರೆ ಅಂತ ಒಂದಿದೆ. ಬಹುಶಃ ಧಾರವಾಡ ಬೇಸ್ ಆಗಲಿ, ಧಾರವಾಡದಲ್ಲಿ ಕೆಲಸ ಮಾಡಿದವ್ರಿಗಾಗಲಿ ಗೊತ್ತು, ಇಲ್ಲಿ ಕೆಲವು ಹಿರಿಯರಿಗೆಲ್ಲ. ಅಳ್ನಾವರ ರಸ್ತೆಗೆ ಹೋಗುವಾಗ ಕೆಳಗೇರಿ ಕೆರೆ ಅಂತ ಬರ್ತಾರೆ. ಅಲ್ಲಿ ಪ್ರತಿಯೊಂದು ಬ್ರಿಡ್ಜ್ ಕಟ್ಟುವಾಗ ಅಥವಾ ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟುವಾಗ ಅಲ್ಲಿ ಒಂದು ಫಲಕ ಹಾಕಿರ್ತಾರೆ. ಆ ಫಲಕದಲ್ಲಿ ದಿಸ್ ಟ್ಯಾಂಕ್ ಈಸ್ ಡಿಸೈನ್ ಬೈ, ಇವತ್ತು ಬರೆಯೋದಲ್ಲ, 1911 ಬರೆದದ್ದು ಬುಕ್ ಅದನ್ನು, ಆ ಫಲಕ. ದಿಸ್ ಟ್ಯಾಂಕ್ ಈಸ್ ಡಿಸೈನ್ ಬೈ ಸರ್ ಇಲ್ಲ ಎಂ ವಿಶ್ವೇಶ್ವರಯ್ಯ ಅಂತ ಬರೆದಿದ್ರು. ಧಾರವಾಡದಲ್ಲಿ ಕೆಳಗೇರಿ ಕೆರೆ ಅಂತ. ಅವರು ವಾಟರ್ ಸಪ್ಲೈ ಸ್ಕೀಮ್ ಮಾಡಿದ್ದು ಸೋಲಾಪುರ್, ಕರಾಚಿ ವಾಟರ್ ಸಪ್ಲೈ ಸ್ಕೀಮ್ ಈಸ್ ಮೇಡ್ ಬೈ ಹಿಮ್. ಇವತ್ತು ಪಾಕಿಸ್ತಾನದಲ್ಲಿದೆ. ಏಡನ್ ವಾಟರ್ ಸಪ್ಲೈ ಸ್ಕೀಮ್, ಇಟಲಿಯಲ್ಲಿ ಮಿಲಾನ್ ವಾಟರ್ ಸಪ್ಲೈ ಸ್ಕೀಮ್. ಬಹುಶಃ ಸುಮ್ಮನೆ ನಾವು ಯಾವ್ದಾದ್ರು ಏನೋ ಪುಸ್ತಕ ಬರೆಸಿ ಏನೋ ದೊಡ್ಡವ್ರು ಮಾಡ್ತೀವಿ. ನಮ್ಮ ಕನ್ನಡಿಗರಿಗೆ ಇದ್ರ ಬಗ್ಗೆ ಬರೆದು ಓದಲಿಕ್ಕೆ, ನೀವು ಕನ್ನಡದಲ್ಲೇ ಬರೀರಿ, ಇಂಗ್ಲೀಷ್ನಲ್ಲಿ ಬರೀರಿ, ಕನ್ನಡಿಗರಿಗೆ. ನಾನು ಅದಕ್ಕೆ ನಮ್ಮ ಗಜಾನನ್ ಶರ್ಮಾ ಅವ್ರಿಗೆ ಹೇಳಿದ್ದೆ, ಐ ವಿಲ್ ಗಿವ್ ಆಲ್ ದ ಮಟೀರಿಯಲ್ಸ್ ವಾಟ್ ಎವರ್ ಐ ಹ್ಯಾವ್, ಯಾವ ಲೈಬ್ರರಿಯಿಂದ ಎಲ್ಲಿ ತರಿಸ್ಕೊಡ್ಬೇಕು ಹೇಳಿ, ವಿಶ್ವೇಶ್ವರಯ್ಯನವ್ರ ಜೀವನ ಮತ್ತು ಸಾಧನೆ ಬಗ್ಗೆ ಒಂದು ಪುಸ್ತಕ ಬರೀರಿ. ಐ ವಿಲ್ ಟೆಲ್ ವಾಟ್ ಎವರ್ ಐ ನೋ ಅಬೌಟ್ ಇಟ್. ಅವರು ಮೈಸೂರು ಸ್ಟೇಟ್ ಚೀಫ್ ಇಂಜಿನಿಯರ್ ಆಗಿದ್ದಾಗ, ದಿವಾನ್ ಆಗಿದ್ದಾಗ ಬರೆದಂಥ ಪುಸ್ತಕಗಳು ಸ್ಪೀಚಸ್ ಆಫ್ ಎಂ ವಿಶ್ವೇಶ್ವರಯ್ಯ ಆ್ಯಸ್ ದಿವಾನ್, ಅದೊಂದು 3 ವಾಲ್ಯೂಮ್ಗಳಲ್ಲಿದೆ. ಅದು ಮತ್ತು ನಿಮ್ಗೆ ಕಾಪಿ ಸಿಗೋದು ಮತ್ತು ಸೆಕ್ರೆಟರಿ ಲೈಬ್ರರಿಯಲ್ಲಿ ಇತ್ತು. ಮೊನ್ನೆ ನಮ್ಮ ಕರ್ನಾಟಕ ಪವರ್ ಕಾರ್ಪೊರೇಷನ್ದವರು, ಅಲ್ಲಿ ಜಯರಾಮ್ ಅಂತ ಒಬ್ಬರು ಇದ್ದಾರೆ, PRO ಇದ್ದಾರೆ KPCಯಲ್ಲಿ, ಅವರು ಆ ಪುಸ್ತಕಗಳನ್ನು KPCಯಿಂದ ಪಬ್ಲಿಷ್ ಮಾಡಿದ್ದಾರೆ. ನಾನು ಗಜಾನನ್ ಶರ್ಮಾರಿಗೆ ಏನು ಹೇಳ್ತೀನಿ ಅಂದರೆ, ಯೂಸ್ ಹಿಸ್ ಮಟೀರಿಯಲ್ ಆ್ಯಸ್ ಅ ಸ್ಪೀಚ್ ಇದ್ದದ್ದನ್ನು, ಆ ಸ್ಪೀಚ್ಗಳ ಆಧಾರದ ಮೇಲೆ ಸ್ಪೀಚ್ ಮಾಡೋದು ಅಂತಂದರೆ ನಮ್ಮ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದು. ಆ ಪುಸ್ತಕ ರೂಪದಲ್ಲಿ ಯಾವುದೋ ಒಂದು ಇದರೊಳಗೆ ನೀವು ಯೂಸ್ ದ್ಯಾಟ್ ಮಟೀರಿಯಲ್ ಆ್ಯಂಡ್ ರೈಟ್ ಎ ಬುಕ್ ಆನ್ ವಿಶ್ವೇಶ್ವರಯ್ಯ ಅಂತ. ಅವರು ವಿಶ್ವೇಶ್ವರಯ್ಯನವ್ರ ಬಗ್ಗೆ ಸುಮಾರು ಒಂದು 20-30 ಪುಸ್ತಕಗಳು ಅಥವಾ ಅವ್ರು ಬರೆದದ್ದು ಏನೋ ಇರ್ಬೋದು, ಇಲ್ಲ ಅಂತಲ್ಲ. ಆ್ಯಂಡ್ ವಿ ಹ್ಯಾವ್ ಗಾನ್ ಥ್ರೂ ಮೆನಿ ಆಫ್ ದ ಬುಕ್ಸ್, ಬಟ್ ಇಟ್ ಈಸ್ ಸ್ಟಿಲ್ ನಾಟ್ ಕಂಪ್ಲೀಟ್. ವಿಶ್ವೇಶ್ವರಯ್ಯನವ್ರನ್ನ ಡಿಪಿಕ್ಟ್ ಮಾಡಬೇಕಾದ್ರೆ, ವಿಶ್ವೇಶ್ವರಯ್ಯನವ್ರನ್ನ ಪ್ರತಿಬಿಂಬಿಸಲಿಕ್ಕೆ ಭಾಳಷ್ಟು ಪುಸ್ತಕಗಳು ಬರಬೇಕು. ನಾವು ಚಿಕ್ಕವರಿರುವಾಗ ಪ್ರಾಥಮಿಕ ಶಾಲೆಯಲ್ಲಿ ಮತ್ತು ಹೈಸ್ಕೂಲ್ನಲ್ಲಿ ವಿಶ್ವೇಶ್ವರಯ್ಯನವ್ರ ಪುಸ್ತಕಗಳು ಇದ್ದು, ಆನ್ ವಿಶ್ವೇಶ್ವರಯ್ಯ ಸಮ್ ಬುಕ್ಸ್ ವೇರ್ ದೇರ್.
ಬಟ್ ಇವತ್ತಿನ ನಮ್ಮ ಪಠ್ಯಪುಸ್ತಕಗಳಲ್ಲಿ ಹೈಸ್ಕೂಲ್ ಮಟ್ಟಿಗೆ ನೋ ಬಡಿ ವಿಶ್ವೇಶ್ವರಯ್ಯ ಇಸ್ ದ ನಿಯರ್ಲಿ ಫರ್ಗಾಟನ್. ಗೋಖಲೆ ಸಂಸ್ಥೆಯವರು ಇಷ್ಟೊಂದು ಜನ, ನೂರಾರು ಜನ ಬಂದಿಲ್ಲಿ ಕೂತು ಕೇಳ್ತಾರೆ ಅಂತಂದರೆ ಸ್ಟಿಲ್ ದೇರ್ ಈಸ್ ಎ ಟ್ರೈಬ್ ಆಫ್ ಪೀಪಲ್. ಇನ್ನೂ ವಿಶ್ವೇಶ್ವರಯ್ಯನವ್ರನ್ನ ಅವ್ರ ಬಗ್ಗೆ ಕೇಳಬೇಕು ಅಂತನ್ನುವಂಥ ಜನ ಇದ್ದಾರೆ. ಆ್ಯಂಡ್ ಇಟ್ ಶುಡ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ವಿಶ್ವೇಶ್ವರಯ್ಯನ ಈಸ್ ಕಂಟ್ರಿಬ್ಯೂಷನ್. ಇವತ್ತು ಫಾರ್ ದ ಲಾಸ್ಟ್ 2-3 months I have been searching for 2 books. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ 1920 ಲಂಡನ್ದಲ್ಲಿ ಪಬ್ಲಿಷ್ ಮಾಡಿದಂಥ ಬುಕ್. ಅದು ಕಿಂಗ್ ಆ್ಯಂಡ್ ಕಂಪನಿ ಅಂತ ಒಂದು ಇದಿದೆ, ಲಂಡನ್ದಲ್ಲಿ ಪಬ್ಲಿಷ್ ಮಾಡಿದ ಬುಕ್ಕು ಸೆಕ್ರೆಟರಿಯೇಟ್ ಲೈಬ್ರರಿಯಲ್ಲಿ ಯಾವನೋ ಕಳ್ಳತನ ಮಾಡಿ ತೊಗೊಂಡು ಹೋಗಿದ್ದಾನೆ, ವಾಪಸ್ ಕೊಟ್ಟಿಲ್ಲ. ನಾನು ಹೇಳ್ತೀನಿ, ನಮ್ಮ ವ್ಯವಸ್ಥೆ ಎಷ್ಟು ಅದಕ್ಕೆ ಅಲ್ಲಿ ಒಬ್ಬರು ಒಳ್ಳೆಯವರು, ಇಟ್ ಈಸ್ ಎ ವೆರಿ ಗುಡ್ ಲೈಬ್ರರಿಯನ್, ಅನಂತ್ ಕಾಸ್ಕರ್ ಅಂತ ನಮ್ಮ ಸ್ನೇಹಿತರು ಇದ್ದಾರೆ. ಅವ್ರಿಗೆ ನಾನು ನೋಡಪ್ಪ ಏನಾರು ಮಾಡಿ ಎಲ್ಲಾದರೂ ಲೈಬ್ರರಿ ಇಂಡೆಕ್ಸಿಂಗ್ದಲ್ಲಿ ಎಲ್ಲೋ ತಪ್ಪಿ ಎಲ್ಲೋ ಹೋಗಿದ್ದೇನೋ, ಸ್ವಲ್ಪ ಕ್ಯಾನ್ ಯು ಮೇಕ್ ಅವೈಲಬಲ್ ದ್ಯಾಟ್ ಬುಕ್ ಅಂತ. ಹಿ ಸರ್ಚ್ ಫಾರ್ 2 months ಹಿಮ್ಸೆಲ್ಫ್, ಹಿ ಡಿಡ್ ನಾಟ್ ಗೆಟ್ ದೋಸ್. ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅದು ಅವ್ರು ಬರೆದದ್ದು ಯಾವಾಗ ಅಂತಂದರೆ, ಮೈಸೂರು ರಾಜ್ಯಕ್ಕೆ, ಮೈಸೂರು ಸಂಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ 2 ವರ್ಷದಲ್ಲಿ 1920 ಬರೆದಂಥ ಪುಸ್ತಕ ಅದು. ಆ ಪುಸ್ತಕ ನಾನು ಓದಿದ್ದೆ, 95 ಓದಿದ್ದೆ ನಾನು. ಅದು ಇಟ್ ಇಸ್ ಅ ವೆರಿ ವೇಗ್ ಕೈಂಡ್ ಆಫ್ ಇಟ್ ವಾಸ್ ಎ ವಿಶ್ ಲಿಸ್ಟ್ ಆಫ್ ವಿಶ್ವೇಶ್ವರಯ್ಯನ ಸದಿಚ್ಛೆ. ಬಾಂಬೆ ಸ್ಟೇಟ್ನಲ್ಲಿ ಕೆಲಸ ಮಾಡಿ ಮುಂದೆ ಹೈದರಾಬಾದ್ ಸ್ಟೇಟ್ನಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೆ 1 ವರ್ಷ ಅವರು ಸಮಯ ಕಳೆದು ಹೈದರಾಬಾದನ್ನು ಇವತ್ತು ಒಂದು ಆಧುನಿಕ ನಗರ ಆಗಲಿಕ್ಕೆ ಕಾರಣ ಆದಂಥವರು ವಿಶ್ವೇಶ್ವರಯ್ಯನವರು. ಇಟ್ ವಾಸ್ ಎ ವಿಷನ್ ಆಫ್ ಮಿಸ್ಟರ್ ವಿಶ್ವೇಶ್ವರಯ್ಯ ಬಿಫೋರ್ ಹಿ ಕೇಮ್ ಟು ಮೈಸೂರು ಸ್ಟೇಟ್. ಅವ್ರದ್ದು ಪುಸ್ತಕ ನಮಗೆ ಸೆಕ್ರೆಟರಿಯೇಟ್ ಲೈಬ್ರರಿಯಲ್ಲಿ ಇಲ್ಲ, ಬೆಂಗಳೂರಲ್ಲಿ ಎಲ್ಲೂ ಹುಡುಕಿ ಸಿಗಲಿ. ನಿನ್ನೆ ನನಗೆ ಗೊತ್ತಾಯಿತು, ಮಿಥಿಕ್ಸ್ ಇವತ್ತು ಮಾರ್ನಿಂಗ್ ಶೇಷಾದ್ರಿ ಅಯ್ಯರ್ ಲೈಬ್ರರಿ ಇದೆಯಲ್ಲ ಬಿಲ್ಡಿಂಗ್ ಕಬ್ಬನ್ ಪಾರ್ಕ್ನಲ್ಲಿ, ನಮ್ಮ ಕಚೇರಿಯವ್ರನ್ನ ಒಬ್ಬನು ಕೊಟ್ಟು ಕಳಿಸಿ ನೋಡ್ತಿದ್ದೆ ಹುಡುಕಿ ಅಂತ. ಅವ್ರಿಗೆ ಕೇಳಿದ್ರು, ಅವ್ರು ಹೇಳು ಯಾವುದೋ ಒಂದು ಪುಸ್ತಕ ಕೊಟ್ಟು, ಸರ್ ಇದನ್ನು ಕಳಿಸ್ಕೊಡೋಣ ಸರ್. ಅರೆ ನನಗೆ ಅದು ಬೇಕು ರೀ, ನನಗೆ ಬೇಕಾಗಿರೋ ಪುಸ್ತಕ ಕಳಿಸಿ, ನೀವು ಯಾವುದೇ ಬುಕ್ಸ್ ಅಲ್ಲ ನನಗೆ ಈ ಸಬ್ಜೆಕ್ಟ್ ಮೇಲೆ ಪುಸ್ತಕ ಕಳಿಸಿ ಅಂತ ಹೇಳಿಲ್ಲ. ಬುಕ್ ರಿಟನ್ ಬೈ ವಿಶ್ವೇಶ್ವರಯ್ಯ ಆನ್ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಇಟ್ ಇಸ್ ರಿಟನ್ ಇನ್ 1920 ಅಥವಾ 21 ಪಬ್ಲಿಷ್ ಆಗಿರ್ಬೋದು. ಅದು ಕಳಿಸ್ಕೊಡಿ ಅಂತಂದರೆ ದರ್ ವಾಸ್ ನಾಟ್ ಅವೈಲೇಬಲ್. ಯಾರೋ ಒಬ್ರು ಹೇಳಿದ್ರು ನನಗೆ ಮಿಥಿಕ್ ಸೊಸೈಟಿಯಲ್ಲಿ ಸಿಗುತ್ತೆ ಅಂತ. ಮಿಥಿಕ್ ಸೊಸೈಟಿ ಅವ್ರು ನಮ್ಮ ಆಫೀಸ್ನಲ್ಲಿ ಯಾರೋ ಹೋದರು, ಹೋಗಿ ಕೇಳಿಕೊಳ್ಳಿ ಎಸ್ 2 ಪುಸ್ತಕ ಹೇಳಿದೆ ನಾನು, ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಆ್ಯಂಡ್ ಮಿಥಿಕ್ ದಿಸ್ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಅಂತ. 1920 ಬರೆದಂಥ ಪುಸ್ತಕ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ, 1934 ಬರೆದಂಥ ಪುಸ್ತಕ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ. 2 ಪುಸ್ತಕ ಇದೆ ಅಂತ. ಅವ್ರೇನು ಹೇಳಿದ್ರು, ಇಲ್ಲ ನಾವು ಕೊಡಲ್ಲ ಅಂದ್ಕೊಂಡು, ಇಲ್ಲೇ ಬಂದು ಓದಿ ಹೋಗ್ರಿ ಅಂತ. ನಾನು ಹೇಳಿದೆ, ಇವತ್ತು ನಾನು ಸಾಯಂಕಾಲ ನಾನು ಮಾತಾಡಬೇಕಾಗಿದೆ ಅಲ್ಲಿ, ಸ್ವಲ್ಪ ಐ ವಾಂಟ್ ಟು ಗ್ಲಾನ್ಸ್. ನಾನು 95 ಓದಿದ್ದೀನಿ ನಾನು. ಸ್ವಲ್ಪ ಐ ವಾಂಟೆಡ್ ಟು ಜಸ್ಟ್ ಮೇಕ್ ಸಮ್ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ 1 hour ಓದಿಬಿಟ್ಟು ಸ್ವಲ್ಪ ಮೈ ಮೆಮರಿ ವಿಲ್ ಬಿ ಫ್ರೆಶ್ ಆನ್ ದ್ಯಾಟ್ ಅಂತ ಹೇಳಿದ್ರೆ, ಇಲ್ಲ ಕೊಡಲ್ಲ ಅಂತ. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಕಾಲದಲ್ಲಿ 1920 ಮತ್ತು 1934 ಈ ಅವಧಿಯಲ್ಲಿ ದೇಶದ ರೀಕನ್ಸ್ಟ್ರಕ್ಷನ್ ಬಗ್ಗೆ ವಿಚಾರ ಮಾಡೋ ಜನ ಇರಲಿಲ್ಲ. ಆಗ ಸ್ವಾತಂತ್ರ್ಯ ಚಳವಳಿ ಮತ್ತು ಬ್ರಿಟಿಷ್ ಸಾಮ್ರಾಜ್ಯ, ರಾಜ್ ಮತ್ತು ಸ್ವಾತಂತ್ರ್ಯ ಚಳವಳಿ ಇವು 2 ಪ್ರಮುಖವಾದಂಥ ಒಂದು ಸಮಯದಲ್ಲಿ ದೇಶ ಕಟ್ಟಬೇಕು ಅಂತನ್ನುವಂಥ ಒಂದು ಚಿಂತನೆ ಮಾಡಿದಂಥವರಲ್ಲಿ ವಿಶ್ವೇಶ್ವರಯ್ಯನವರು ಮೊದಲು. ಆ ಪುಸ್ತಕ ಸಿಗಲಿಲ್ಲ ನಮಗೆ. ಅದಕ್ಕೆ ಅದು ಜಿರಾಕ್ಸ್ ಮಾಡಿಸಿ ಯಾರೋ ಒಬ್ಬರು ದೊಡ್ಡ ಪಬ್ಲಿಷರ್ಸ್ ಯಾರಾದರೂ ಇದ್ದರೆ, ಅಥವಾ ನಮ್ಮ KPC ಅಂತ ಒಂದು ಸಂಸ್ಥೆಗಳಿಗೆ ಅದು ಜಿರಾಕ್ಸ್ ಮಾಡಿಸಿ ಇದನ್ನು ರೀಪಬ್ಲಿಷ್ ಮಾಡಿಯಪ್ಪ ಅಂತಕೊಂಡು ಹೇಳುವಂಥ ಮನಸ್ಸು ಬಂದಿದೆ ನನಗೆ. ಇನ್ನು ಪ್ಲ್ಯಾನ್ಡ್ ಎಕಾನಮಿ ಬಗ್ಗೆ ಹೇಳೋದಾದರೆ, ಪ್ಲ್ಯಾನ್ಡ್ ಎಕಾನಮಿ ಹಿ ರೋಟ್ ಇನ್ 1934. ದ ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 2 ಬುಕ್ಸ್, ಪ್ಲ್ಯಾನ್ಡ್ ಎಕಾನಮಿ ಮತ್ತು ರೀಕನ್ಸ್ಟ್ರಕ್ಷನ್ ಏನಂದರೆ, ರೀಕನ್ಸ್ಟ್ರಕ್ಷನು ಅವರು 2 ರಾಜ್ಯಗಳಲ್ಲಿ ಕೆಲಸ ಮಾಡಿ, ಹೈದರಾಬಾದಲ್ಲಿ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿ, ವಿದಿನ್ 1 year ಮೈಸೂರು ಸ್ಟೇಟ್ನಲ್ಲಿ ಹೌ ಗುಡ್ ಆ್ಯಂಡ್ ಹೌ ಬ್ಯಾಡ್ ಅಂತ ಅನುಭವದಿಂದ ಬರೋಂಥ ಪುಸ್ತಕ ಅದು. ಮೈಸೂರು ಸ್ಟೇಟದ್ದು ಅನುಭವ ಏನು, ಕೆಟ್ಟ ಅನುಭವಗಳು ಅವರಿಗೆ, ಒಳ್ಳೆಯ ಅನುಭವಗಳಾಗಿದ್ದು ಕಡಿಮೆ ಅವ್ರಿಗೆ. ಇವತ್ತು ನಾನು ಖಾರವಾಗಿ ಹೇಳ್ತೀನಿ ಅಂದರೆ, ಹಿ ವಾಸ್ ವೆರಿ ಕಂಫರ್ಟಬಲ್ ಇನ್ ಬಾಂಬೆ ಸ್ಟೇಟ್ ಫಾರ್ 24 years.
he did not come across any adverse criticism in Bombay state. He was very comfortable. ಒಂದು ಕಡೆ ಹೇಳಿದ್ದಾರೆ ಅವರು, ಬಾಂಬೆ ನನ್ನ ಶಿಸ್ತಿನ ಯೋಧ ಮಾಡಿತು ಅಂತ. ಮತ್ತು ಮೈಸೂರು ರಾಜ್ಯದಲ್ಲಿ ಕಣ್ಣೀರು ಹಾಕಿ ರಾಜೀನಾಮೆ ಕೊಟ್ಟಂಥ ದಿವಾನರು. ನಾನು ಇನ್ನೂ ಒಂದು ಹೇಳ್ತೀನಿ, ಮೈಸೂರಲ್ಲಿ ಒಂದು ಆರ್ಕ್ಯೂಸ್ ಡಿಪಾರ್ಟ್ಮೆಂಟದ್ದು ಒಂದು ಗೋಡೌನ್ ಟೈಪ್ ಇದೆ, ಅಲ್ಲಿ ಹಳೆ ಪೇಪರ್ಸ್ ಎಲ್ಲ ಇರ್ತದೆ. ನಾನು ಮೈಸೂರಿಗೆ 2 ವರ್ಷ 3 ವರ್ಷಕ್ಕೊಮ್ಮೆ ಯಾವುದೋ ರಿಫ್ರೆಷರ್ ಕೋರ್ಸಿಗೆ ಕರೆಸ್ತಾರೆ, ನಾವೆಲ್ಲ ಹೋಗ್ತೀವಿ. ಅಲ್ಲೊಂದು ಆರ್ಕ್ಯೂಸ್ ಡಿಪಾರ್ಟ್ಮೆಂಟದ್ದು ಒಂದು ಸ್ಟೋರ್ದಲ್ಲಿ ಅವರು 1918 ಡಿಸೆಂಬರ್ 21 ಕಾಣುತ್ತೆ ಬಹುಶಃ ಅವರು ರಾಜೀನಾಮೆ ಕೊಟ್ಟ ದಿವಸ. ಪೇಪರ್ಗಳಲ್ಲಿ ಏನೇನು ಬರ್ತಿತ್ತು ಸುದ್ದಿ ಗಿದ್ದಿ ನೋಡಿದರೆ, ವಿಶ್ವೇಶ್ವರಯ್ಯನವರ ರಾಜೀನಾಮೆಯನ್ನು ಇಟ್ ವಾಸ್ ಸೆಲೆಬ್ರೇಟೆಡ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್. ಇವತ್ತು ಹೇಳ್ತಾರೆ ವಿಶ್ವೇಶ್ವರಯ್ಯನ ಫೋಟೋ ಪ್ರತಿಯೊಂದು ಮನೇಲಿ ಹಾಕ್ತಾರೆ. ಮೈಸೂರು ವಾರ್ತೆ, ಮೈಸೂರು ಲೋಕಲ್ ಪೇಪರ್ಸ್ ಕೆಲವೊಂದು ಇತ್ತಲ್ಲ, ಅವು ಎಲ್ಲ ಅಲ್ಲಿ ಆರ್ಕ್ಯೂಸ್ನಲ್ಲಿ ಇದೆ ಪುಸ್ತಕ. ಅವತ್ತಿನ ಪೇಪರ್ಗಳನ್ನಲ್ಲಿ ಇಟ್ಟಿದ್ದಾರೆ. ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸ್ತಾರೆ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟ ದಿವಸ. ಇಟ್ ವಾಸ್ ಸೆಲೆಬ್ರೇಟೆಡ್. ಕಾವೇರಿ ಮಕ್ಕಳಿಗೆ ಜಯ, ವಿಶ್ವೇಶ್ವರಯ್ಯನವರು ರಾಜೀನಾಮೆ ಅಂತ ಹೇಳ್ತಾರೆ. ಇದಕ್ಕಿಂತ ಜಾಸ್ತಿ ಹೇಳಲ್ಲ ನಾನು, ಸಾಕು ಅಲ್ಲ. ಇಟ್ ಈಸ್ ಆಲ್ ಆನ್ ರೆಕಾರ್ಡ್. ಇಫ್ ಯು ನಿಮಗೆ ಬೇಕು ಅಂದರೆ ಒಂದು ಜಿರಾಕ್ಸ್ ಮಾಡಿ ನಾನು ಗೋಖಲೆ ಸಂಸ್ಥೆಗೆ ನಾನು ನಿಮಗೆ ಕೊಡಿಸ್ತೀನಿ. ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟ ಮರುದಿವಸ ನೆಕ್ಸ್ಟ್ ಡೇ ಇಟ್ ವಾಸ್ ಸೆಲೆಬ್ರೇಟೆಡ್ ಇನ್ ಮಂಡ್ಯ. ನಾನು ಆಧಾರ ಇಲ್ಲದೆ ಮಾತಾಡಲ್ಲ. ಅದನ್ನು ಇವತ್ತಿಗೂ ಆರ್ಕ್ಯೂಸ್ದಲ್ಲಿ ಆ ದಿವಸದ ಪತ್ರಿಕೆಯನ್ನು ತಾವು ನೋಡ್ಬೋದು. ನಾನೇ ಬೇಕಾದ್ರೆ ನಿಮ್ಗೆ ಕಾಪಿ ಮಾಡಿ ತರಿಸ್ಕೊಡ್ತೀನಿ. ಇನ್ನು ಮೈಸೂರು ಬಾಂಬೆ ಸ್ಟೇಟ್ನಲ್ಲಿ ಹಿ ಡಿಡ್ ಎ ಲಾಟ್ ಆಫ್ ವರ್ಕ್. ಮೋಸ್ಟ್ಲಿ ಹಿ ಈಸ್ ರಿಮೆಂಬರ್ಡ್ ಆಸ್ ಸ್ಯಾನಿಟರಿ ಆ್ಯಂಡ್ ವಾಟರ್ ಸಪ್ಲೈ ಎಂಜಿನಿಯರ್. ಆ್ಯಂಡ್ ಅಲ್ಲೇ ಹಿ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸೋ ಮೆನಿ ನ್ಯಾಷನಲ್ ಲೀಡರ್ಸ್, ರಾನಡೆ ಆ್ಯಂಡ್ ದ ಗ್ರೇಟ್ ಲೀಡರ್ಸ್ ಆಫ್ ಫಿರೋಜ್ ಶಾ ಮೆಹ್ತಾ. ಯಾಕಂದರೆ ದೇಶ ಕಟ್ಟುವ ಬಗ್ಗೆ 1920 ಪುಸ್ತಕ ಬರೀಬೇಕಾದ್ರೆ ಓವರ್ ನೈಟ್ ಬರಲಿಕ್ಕಾಗಲ್ಲ. ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಐ ಕ್ಯಾನ್ ಟಾಕ್ ಅಬೌಟ್ ವಿಶ್ವೇಶ್ವರಯ್ಯ, ಐ ಕ್ಯಾನ್ ಟಾಕ್ ಅಬೌಟ್ ದ ಲೀಡರ್ಸ್ ಆಫ್ ಎಸ್ಟರ್ ಇಯರ್ಸ್. ಹಿಂದಿನ ತಲೆಮಾರಿನ ಜನರ ಬಗ್ಗೆ ಓದಿ ತಿಳ್ಕೊಂಡು ಹೇಳ್ಬೋದು ಹೊರತು ದೇಶ ಯಾವ ರೀತಿ ಕಟ್ಟಬೇಕು ಅಂತ ಹೇಳಬೇಕಾದ್ರೆ ಯು ಶುಡ್ ಹ್ಯಾವ್ ಫ್ಯೂಚರಾಲಜಿ. ಮುಂದೆ ಭವಿಷ್ಯ ಪರ್ಸೆಪ್ಷನ್ ಆಫ್ ಏರಿಯಾ ದೇಶದ ಬಗ್ಗೆ ಹೇಳಬೇಕಾಗತ್ತೆ. ಆ್ಯಂಡ್ ವೆನ್ ಹಿ ಕೇಮ್ ಟು ಮೈಸೂರು ಸ್ಟೇಟ್ ಫ್ರಮ್ ಬಾಂಬೆ, he went to Hyderabad. He was there for 1 year. And Nizam, ಅದೇ ನಾನು ಬಾಂಬೆ IITಯಲ್ಲಿ ಹೋದಾಗ ಒಬ್ಬರು ಹೇಳಿದರು ಅಂತ ಹೇಳಿದ್ನಲ್ಲ, ಒಬ್ಬ ಹೈದರಾಬಾದಿಂದ ಒಬ್ಬ ವ್ಯಕ್ತಿ ಬಂದಿದ್ದ. ಹೈದರಾಬಾದ್ ವ್ಯಕ್ತಿ ಬಂದವನು ಹೇಳ್ದ, ಸರ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಹೈದರಾಬಾದ್ ಸ್ಟೇಟ್ ಈಸ್ ಮಚ್ ಮೋರ್ ಅಂದ್ಕೊಂಡು. ಹೈದರಾಬಾದಲ್ಲಿ ಅವರು 1 ವರ್ಷ ಸೇವೆ ಸಲ್ಲಿಸಿ ನಮಗೆ ಡ್ರೈನೇಜ್ ಸಿಸ್ಟಮನ್ನು ಡೆವಲಪ್ ಮಾಡಿ ಸುವೇಜ್ ಸೆಪ್ರೇಟ್ ಮಾಡದೆ, ಘಟಾರ್ ನೀರು ಸೆಪ್ರೇಟ್ ಮಾಡದೆ ಹೋಗಿದ್ದರೆ ಇವತ್ತು ಹೈದರಾಬಾದು ನಿರ್ನಾಮ ಆಗ್ತಿತ್ತು. ವಾಟ್ ಟುಡೇ ಈಸ್ ಹೈದರಾಬಾದ್, ಇಟ್ ಈಸ್ ಬಿಕಾಸ್ ಆಫ್ ದಿ ವಿಷನ್ ಆಫ್ ವಿಶ್ವೇಶ್ವರಯ್ಯ. ದೆನ್ ಹಿ ಕೇಮ್ ಟು ಮೈಸೂರು ಸ್ಟೇಟ್. ಮೈಸೂರು ಸ್ಟೇಟಿಗೆ ಅವ್ರು ಬರಬೇಕಾದ್ರೆ ಸಹಿತ ಅವರು ಕೆಲವೊಂದು ಕಂಡೀಷನ್ಸ್ ಹಾಕ್ತಾರೆ. ಹಿ ವಾಸ್ ದ ಫಸ್ಟ್ ಚೀಫ್ ಇಂಜಿನಿಯರ್ ಫ್ರಾಮ್ ಎನ್ ಇಂಡಿಯನ್. ವೆನ್ ಹಿ ವಾಸ್ ಅಪಾಯಿಂಟೆಡ್ ಎಸ್, ಆಗಿನ ದಿವಾನರು ಅವ್ರಿಗೆ ಹೇಳ್ತಾರೆ, ನೀವು ಮೈಸೂರು ರಾಜ್ಯಕ್ಕೆ ಬರಬೇಕು ಅಂತ ಮಹಾರಾಜರ ಇಚ್ಛಾ ಅದ ಅಂತ ಅವ್ರು ಕಂಡೀಷನ್ಸ್ ಹಾಕ್ತಾರೆ. ಮೈಸೂರು ರಾಜ್ಯದಲ್ಲಿ ಬಂದರೆ ನಾನು ಸಂಬಳಕ್ಕಾಗಿ ದುಡಿಯುವಂಥ ವ್ಯಕ್ತಿ ಅಲ್ಲ, ನನಗೆ ಅವಕಾಶಗಳನ್ನು ಕೊಡಬೇಕು. ಸ್ಯಾಲ್ರಿ ಬಗ್ಗೆ ನಾನು ಐ ಡೋಂಟ್ ನೆಗೋಷಿಯೇಟ್ ಎಟ್ ಆಲ್, ನಿಮಗೆ ತಿಳಿದದ್ದು ಕೊಡಿ. ವಾಟ್ ಐ ಆಮ್ ಇಂಟ್ರೆಸ್ಟೆಡ್ ಇಸ್ ಯು ಗಿವ್ ಮಿ ಅನ್ ಅಪಾರ್ಚುನಿಟಿ ಟು ವರ್ಕ್ ಫಾರ್ ಮೈ ಮದರ್ ಲ್ಯಾಂಡ್. ಮೈಸೂರು ಸ್ಟೇಟಿಗೆ ಅವರು ಮೈಸೂರು ರಾಜ್ಯಕ್ಕೆ ಬಂದ ನಂತರ ಅವ್ರು ಮಾಡಿದಂಥ ಪ್ರಮುಖವಾದಂಥ ಕೆಲವು ಸಾಧನೆಗಳು. ಆ್ಯಸ್ ಎ ಚೀಫ್ ಇಂಜಿನಿಯರ್ ಹಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ರೈಲ್ವೇಸ್, ಎಕ್ಸ್ಟೆಂಡಿಂಗ್ ದ ರೈಲ್ವೇಸ್. ಅವತ್ತು ರೈಲ್ವೆ ಮಾರ್ಗ ಎಷ್ಟಿತ್ತು, ಅವರ ಚೀಫ್ ಇಂಜಿನಿಯರ್ ಅವಧಿಯಲ್ಲಿ 30% ಹಿ ಇಂಪ್ರೂವ್ಡ್ ದ ರೈಲ್ವೆ ಲೈನ್ಸ್ ಇನ್ ಮೈಸೂರು ಸ್ಟೇಟ್. ಹಿ ಪ್ಲ್ಯಾನ್ಡ್ ಫಾರ್ ಮೈಸೂರು ರಾಜ್ಯ ಸಮುದ್ರಕ್ಕೆ ಹೊಂದ್ಕೊಂಡಿಲ್ಲ ಆಗ ಮೈಸೂರು ಸಂಸ್ಥಾನ. ಅವರೇನು ಹೇಳ್ತಾರೆ, ಬಾಂಬೆ ಸರ್ಕಾರ ಜೊತೆಗೆ ಹಿ ವಾಸ್ ಇನ್ ವೆರಿ ಗುಡ್ ಬುಕ್ಸ್ ಇನ್ ಬ್ರಿಟಿಷ್ ಗೌರ್ಮೆಂಟ್ ಬಿಕಾಸ್ ಆಫ್ ಹಿಸ್ ಬಾಂಬೆ ಸರ್ವಿಸ್. ನನಗೆ ನಮ್ಮ ರಾಜ್ಯಕ್ಕೆ ಒಂದು ಪೋರ್ಟ್ ಇಲ್ಲ, ಬಂದರು ಇಲ್ಲ,
ಒಂದು ಬಂದರನ್ನು ಮಾಡಲಿಕ್ಕೆ ನಮಗೆ ಭಟ್ಕಳ ಬಂದರ, ಭಟ್ಕಳ ಇಸ್ ಅ ಪ್ಲೇಸ್ ವಿ ವಿಲ್ ಡೆವಲಪ್ ಅ ವರ್ಲ್ಡ್ ಕ್ಲಾಸ್ ಪೋರ್ಟ್ ಫಾರ್ ಮೈಸೂರು ಸ್ಟೇಟ್. ದೆನ್ ಅವರು ಸಾಕಷ್ಟು ಕೆಲಸಗಳನ್ನೆಲ್ಲ ಮಾಡಿ, ಕೆ ಆರ್ ಎಸ್ ಬಗ್ಗೆ ನಾನು ಏನು ಹೇಳೋದಿಲ್ಲ. ಇಟ್ ಇಸ್ ಆಲ್ ಲಿವಿಂಗ್ ಐಕಾನ್ ಆಫ್ ವಿಶ್ವೇಶ್ವರಯ್ಯಸ್ ವರ್ಕ್. ಕೆ ಆರ್ ಎಸ್ ಬಗ್ಗೆ ಅದಕ್ಕೆ ನಮ್ಮ ಕೆಲವರು ಹೇಳ್ತಾರೆ ಮೈಸೂರವರು, ಅದು ವಿಶ್ವೇಶ್ವರಯ್ಯನವ್ರ ಪ್ಲ್ಯಾನ್ ಅಲ್ಲ. ಅದಕ್ಕಿಂತ ಮೊದಲು ಯಾರೋ ಒಬ್ಬರದ್ದು ವಿಚಾರ, ಅದು ಒಬ್ಬ ಬ್ರಿಟಿಷರ್ನ ವಿಚಾರ, ಅದು ವಿಶ್ವೇಶ್ವರಯ್ಯನವ್ರ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಇವತ್ತಿಗೂ ಹೇಳ್ತಾರೆ ಮೈಸೂರಲ್ಲಿ ಕೆಲವರು. ಅದು ಪೂರ್ವಾಗ್ರಹ ಪೀಡಿತವಾಗಿ ಹೇಳಿದಂಥ ಮಾತು ಅಂತ ನಾನು ಭಾವಿಸ್ತೇನೆ. ಮತ್ತು ಅವ್ರಿಗೆ ಹಿ ಡಸ್ ನಾಟ್ ನೋ ಅಬೌಟ್ ವಿಶ್ವೇಶ್ವರಯ್ಯ ಆ್ಯಂಡ್ ಆಲ್ ದಟ್. ಆ್ಯಂಡ್ ವಿತ್ ದ ಸಪೋರ್ಟ್ ಆಫ್ ಕೃಷ್ಣಾಜಿ ಒಡೆಯರ್ ಹಿ ವಾಸ್ ಏಬಲ್ ಟು ಇಂಪ್ಲಿಮೆಂಟ್ ಕೃಷ್ಣಾಜಿ ಸಾಗರ್ KRS ಅನ್ನು ಅವರು ಮಾಡಿದರು. ವಿಶ್ವೇಶ್ವರಯ್ಯ ಟೆನ್ಯೂರ್ ಆ್ಯಸ್ ಎ ಚೀಫ್ ಇಂಜಿನಿಯರ್ ವಾಸ್ ವೆರಿ ವೆರಿ ಕಂಫರ್ಟಬಲ್ ವಿತ್ ಮಹಾರಾಜ. ಏಜ್ ವೈಸ್ ವಾಸ್ ವೆರಿ ವೆರಿ, ಅವ್ರಿಗಿಂತ 24 ವರ್ಷ ಚಿಕ್ಕವರಿದ್ದರು. ಸರ್ MV ಅವ್ರಿಗಿಂತಲೂ ಕೃಷ್ಣಾಜಿ ಒಡೆಯರ್ 24 ವರ್ಷ ಚಿಕ್ಕವರು. ಭಾರಿ ಗೌರವ ಕೊಡ್ತಿದ್ರು. ಇವರು ಅಷ್ಟು ಮಹಾರಾಜ ಏನ್ಬಿಟ್ರಿ, ಇವನ್ ಯು ಕೆನಾಟ್, ಮಹಾರಾಜ ಇಸ್ ಅ ಗ್ರೇಟ್ ರೂಲರ್. ನಾನು ಕೃಷ್ಣಾಜಿ ಒಡೆಯರ್ ಬಗ್ಗೆ ಈ ಸಮಯದಲ್ಲಿ ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಂಥ ಪುಸ್ತಕಗಳನ್ನು ಅದೆಲ್ಲ ನೋಡಿಕೊಂಡು ಡ್ಯೂರಿಂಗ್ ಅವರ್ ವಿಸಿಟ್ ಟು ದೋಸ್ ಏರಿಯಾಸ್ ಆ್ಯಂಡ್ ಆಲ್ ದಟ್ ನಾವು ತಿಳ್ಕೊಂಡದ್ದು. ಮದನ್ ಮೋಹನ್ ಮಾಲ್ವೀಯ ಈಸ್ ಅನದರ್ ಗ್ರೇಟ್ ಪರ್ಸನಾಲಿಟಿ ಇನ್ ದ ಕಂಟ್ರಿ. ಗ್ರೇಟ್ ಪರ್ಸನಾಲಿಟಿ. ಹಿ ಎಸ್ಟಾಬ್ಲಿಷ್ಡ್ ಫಸ್ಟ್ ಹಿಂದೂ ಯೂನಿವರ್ಸಿಟಿ ಇನ್ ದ ಕಂಟ್ರಿ. ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡುವಾಗ ಮೈಸೂರು ಮಹಾರಾಜರು ಕೃಷ್ಣಾಜಿ ಒಡೆಯರ್, ದೋ ಹಿ ವಾಸ್ ವೆರಿ ಯಂಗ್, ಒಂದು 28-29 ವಯಸ್ಸಿನಲ್ಲಿರುವಾಗ ಅವರು ಪ್ರತಿ ವರ್ಷ ಉತ್ತರ ಭಾರತದ ಮತ್ತು ಒಳ್ಳೆಯ ಸ್ಟೇಟ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂಥ ಆಡಳಿತವನ್ನು ಅಳವಡಿಸ್ಕೊಳ್ಳಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ವಿಚಾರ ಮಾಡ್ತಿದ್ರು. ಅವರು ಆ ರೀತಿ ಹೋಗುವಾಗ ಆಫ್ಟರ್ ಆಲ್ ಈಸ್ ಅ ಬಾರ್ನ್ ಹಿಂದೂ ಆ್ಯಂಡ್ ಹಿಂದೂ ರೂಲರ್. ಕಾಶಿಗೆ ಹೋಗಿ ಅಲ್ಲಿ ವಾಸ್ತವ್ಯ ಮಾಡಬೇಕು, ವಿಶ್ವನಾಥ ದರ್ಶನ ಮಾಡಬೇಕು, ಗಂಗಾ ಪೂಜೆ ಮಾಡಬೇಕು ಅಂತೆಲ್ಲ ಆಲ್ ಹಿಂದೂ ರೈಟ್ಸ್ ಈ ವಾಸ್ ಡೂಯಿಂಗ್ ಇಟ್. ಆ್ಯಂಡ್ ಕ್ಷತ್ರಿಯಾಸ್ ಆ್ಯಂಡ್ ಗ್ರೇಟ್ ರೂಲರ್ ಆ್ಯಂಡ್ ಯಾದವ ಡೈನಾಸ್ಟಿ. ಅಲ್ಲಿ ಹೋದಾಗ ಮದನ್ ಮೋಹನ್ ಮಾಲ್ವೀಯ ಈಸ್ ಕನ್ಸಿಡರ್ಡ್ ಆಸ್ ಅ ವೆರಿ ಬಿಗ್ ಬೆಗರ್ ಟು ಎಸ್ಟಾಬ್ಲಿಷ್ BHU. ಅವರೇ ಹೇಳ್ಕೊಂಡಿದ್ರು ನಾನು ಭಾಳ ದೊಡ್ಡ ಭಿಕ್ಷುಕ ಅಂತ. ಕೃಷ್ಣಾಜಿ ಒಡೆಯರ್ ಹತ್ರ ಬಂದು ಕೇಳ್ತಾರೆ, ನೀವು ಸಣ್ಣ ವಯಸ್ಸಿಗೆ ಎಂಥ ಹೆಸರು ಮಾಡಿದಿರಿ ನೀವು, ಆ್ಯಂಡ್ ಯುವರ್ ಏಜ್ ಈಸ್ ಹಾರ್ಡ್ಲಿ 29, 1912, 12, 16, 28, ಭಾಳ ದೊಡ್ಡ ಹೆಸರು ಮಾಡಿಬಿಟ್ಟಿದ್ದೀರಿ. ಬಹುಶಃ ಹಿಂದೂಗಳಿಗೆ ನೀವು ಒಬ್ಬ ದೊಡ್ಡ ಆಧಾರ ಸ್ತಂಭ ಒಂದು ಅಂತ. ಹಿ ರಿಯಲಿ ಪ್ರೇಸ್ಡ್ ಹಿಮ್ ಇನ್ ಬನಾರಸ್. ನಾನು ಕೊನೆಗೆ ಹೇಳ್ತಾರೆ, ನಾನೊಂದು ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಹೊರಟಿದ್ದೀನಿ. ಇಟ್ ಈಸ್ ಎ ಯೂನಿವರ್ಸಿಟಿ ಫಾರ್ ಹಿಂದೂಸ್, ಯೂನಿವರ್ಸಿಟಿ ಆಫ್ ಹಿಂದೂಸ್, ಹಿಂದೂ ಕಲ್ಚರ್ ಇದನ್ನು ಬೆಳೆಸಲಿಕ್ಕೆ ನಾವೊಂದು ಸಂಸ್ಥೆ ವಿಶ್ವವಿದ್ಯಾನಿಲಯ ಮಾಡ್ತೀನಿ ಅಂತಂದ. ಆವಾಗ ಕೃಷ್ಣಾಜಿ ಒಡೆಯರ್ ಹೇಳ್ತಾರೆ, ಈ ಹಿಂದೂ ಯೂನಿವರ್ಸಿಟಿ ಮಾಡಲಿಕ್ಕೆ ನಮ್ಮದು ಏನಾದರೂ ಕಾಣಿಕೆ ಕೊಡಬೇಕು ಅಂತ ನನಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು 1 ಲಕ್ಷ ನಮ್ಮ ರಾಜ್ಯದಿಂದ ನಮ್ಮ ಸಂಸ್ಥಾನದಿಂದ ಕೊಡಬೇಕು ಅಂತ ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೀನಿ. ಆದರೆ ನೀವು ನನ್ನ ಹೊಗಳಿದ್ದು ನೋಡಿದರೆ ಯು ಆರ್ ಕಾಲಿಂಗ್ ಮೀ ಆಸ್ ಎ ಗ್ರೇಟೆಸ್ಟ್ ಹಿಂದೂ ರೂಲರ್ ಆನ್ ದ ಅರ್ತ್ ಅಂತ ನೀವು ಹೇಳ್ತೀರಿ. ದೆನ್ ಐ ಶುಡ್ ಗಿವ್ ಯು 2 lakh rupees ಅಂತ. ನಾನು ಇವನ್ನೆಲ್ಲನೂ ಯಾಕೆ ಹೇಳ್ತೀನಿ ಅಂದರೆ ಒಂದಕ್ಕೊಂದೊಂದಕ್ಕೂ ಲಿಂಕ್ಸ್ ಇದೆ ಅಂತ. 2 ಲಕ್ಷ ಕೊಡ್ತೀನಿ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಐ ವಿಲ್ ಗಿವ್ ಆ್ಯನ್ಯುವಲ್ ರಿಕರಿಂಗ್ ಗ್ರ್ಯಾಂಟ್ ಆಫ್ 13,000 rupees ಪರ್ ಇಯರ್ ಕೊಡ್ತೀನಿ ಅಂತ ಹೇಳಿ ಅವ್ರ ಜೀವನಾವಧಿ. ಈಗ 13,000 ಈಸ್ ನಥಿಂಗ್. ಈಗೇನು ಲಕ್ಷಕ್ಕೆ ಅಲ್ಲ, ಕೋಟಿಗೆ ಮಹತ್ವ ಇಲ್ಲ, ಈಗ ಸಾವಿರಕ್ಕೇನು ಮಹತ್ವ ಇದೆಯಲ್ಲ ಅದಕ್ಕೆ. ಅಂದರೆ ಕೃಷ್ಣಾಜಿ ಒಡೆಯರು. ಆಮೇಲೆ ಮದನ್ ಮೋಹನ್ ಮಾಲ್ವೀಯ ಹೇಳ್ತಾರೆ ಹೋಗಿ, ಇಟ್ ಇಸ್ 1913 ಟೈಮ್ನಲ್ಲಿ ಮದನ್ ಮೋಹನ್ ಮಾಲ್ವೀಯ ಹೇಳ್ತಾರೆ ಹೋಗಿ, ನಂದು ಇನ್ನೊಂದು ರಿಕ್ವೆಸ್ಟ್ ಇದೆ ಅಂತ.
ನಾನು ನಿಮ್ಮ ಕಡೆಯಿಂದ ಏನೂ ಅಪೇಕ್ಷೆ ಮಾಡಿರಲಿಲ್ಲ, ನೀವು ಕೊಡ್ತೀರಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಯು ಆರ್ ಗಿವಿಂಗ್ 2 lakhs ಆ್ಯಂಡ್ ಇಟ್ ಇಸ್ ಅ ಗ್ರೇಟ್ ಸಮ್ ಫಾರ್ ಅಸ್. ಆ್ಯಂಡ್ ಅವಾಗೆಲ್ಲ ಯೂನಿವರ್ಸಿಟಿ ಮಾಡಬೇಕಾದ್ರೆ ಏನೋ ಒಂದು 4-5 ಲಕ್ಷದಾಗ ಯೂನಿವರ್ಸಿಟಿ ಆಗ್ತದೆ. ಇಟ್ ಇಸ್ ಅಬೌಟ್ 50% ಆಫ್ ದಿ ಮನಿ ಫಾರ್ BHU ಕೇಮ್ ಫ್ರಮ್ ಮೈಸೂರು ಸ್ಟೇಟ್ ಓನ್ಲಿ. 1 lakh ಫ್ರಮ್ ಮೈಸೂರು ಸ್ಟೇಟ್ ಆ್ಯಂಡ್ 1 lakh ಫ್ರಮ್ ಪರ್ಸನಲ್ ಕಾಂಟ್ರಿಬ್ಯೂಷನ್ ಆಫ್ ಕೃಷ್ಣಾಜಿ ಒಡೆಯರ್ ವೆಂಟ್ ಟು BHU. ಆ BHUದಲ್ಲಿ ಇವರು ಮಾಲ್ವಿ ಅವರು ಹೇಳ್ತಾರೆ, ನೀವು ಇನ್ನು ಒನ್ ಮೋರ್ ರಿಕ್ವೆಸ್ಟ್ ಐ ಹ್ಯಾವ್ ಅಂತ, ಯು ಆರ್ ಎ ಗ್ರೇಟೆಸ್ಟ್ ಅಮಾಂಗ್ ದ ಹಿಂದೂ ರೂಲರ್ಸ್, ಅದಕ್ಕೆ ಐ ವಾಂಟ್ ಯು ಟು ಬಿಕಮ್ ಚಾನ್ಸಲರ್ ಆಫ್ ದಿಸ್ ಯೂನಿವರ್ಸಿಟಿ ಅಂತ ಹೇಳ್ತಾನೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ ಫಸ್ಟ್ ಚಾನ್ಸಲರ್ ಕುಲಪತಿ, ವೈಸ್ ಚಾನ್ಸಲರ್ ಅಲ್ಲ, ಕುಲಪತಿ ಕೃಷ್ಣಾಜಿ ಒಡೆಯರ್. ಅವರು all convocation address of Banaras Hindu University are mentioned in Krishnaji Odiyar's speech from 1902 to 1940. ಇದನ್ನು ಹೇಳ್ತಾರೆ, his speech as a first chancellor for the first convocation of Banaras Hindu University ಅಂತ ಅದರಲ್ಲಿದೆ. ನಾನು ನಮ್ಮ ಗಜಾನನ್ ಶರ್ಮಾ ಅವ್ರಿಗೆ ಅದನ್ನೇ ಹೇಳ್ತೀನಿ, ಅದೆಲ್ಲ ಇದೆ ನಿಮ್ಗೆ ಹೇಳ್ತೀನಿ, ನನಗೆ ಬರಲಿಕ್ಕೆ ನನಗೆ ಟೈಮ್ ಇಲ್ಲ ಟಿಲ್ ಮೈ ರಿಟೈರ್ಮೆಂಟ್ ಅಂದರೆ 3-4 years ಇಟ್ ಇಸ್ ನಾಟ್ ಪಾಸಿಬಲ್. ನಿಮ್ಗೆ ಏನು ಹೇಳ್ತೀನಿ ಅದನ್ನೆಲ್ಲ ನೀವು ಬರ್ಕೊಳ್ಳಿ. ಏನು ಕೃಷ್ಣಾಜಿ ಒಡೆಯರ ವ್ಯಕ್ತಿತ್ವ ಮತ್ತು ವಿಶ್ವೇಶ್ವರನ ವ್ಯಕ್ತಿತ್ವ, ಅವರ ಸ್ಪೀಚ್ಗಳನ್ನಷ್ಟು ನೋಡಿ ಬರೆದ್ರೆ ಸಾಕು, ಬರೀರಿ ಅಂತ ಹೇಳ್ತೀನಿ. ಅವ್ರು ಇನ್ನೂ ರೆಡಿ ಆಗ್ತಾಯಿಲ್ಲ. ಹಿ ವಾಸ್ ದ ಚಾನ್ಸಲರ್ ಆಫ್ ಮಚ್ ಬಿಫೋರ್ ಮೈಸೂರು ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್. Krishnaji Odiyar was already Chancellor of Banaras Hindu University at all India level. It is the first central university of the country. Aligarh Muslim University came later. Our speech ನೋಡ್ಬೇಕು ಅದನ್ನು ಎಷ್ಟು. ವಾಟ್ ಈಸ್ ದ ಟರ್ಮ್ ಹಿಂದೂ ಅಂತ ಹಿಂದೂ ಡಿಫೈನ್ ಮಾಡ್ತಾರೆ. ಹಿಂದೂ ಈಸ್ ನಾಟ್ ಎ ಕಾಸ್ಟ್, ಹಿಂದೂ ಈಸ್ ನಾಟ್ ಎ ರಿಲಿಜನ್, ಹಿಂದೂ ಈಸ್ ಎ ವೇ ಆಫ್ ಲೈಫ್ ಅಂತ ಕೃಷ್ಣಾಜಿ ಒಡೆಯರ್ ಹೇಳ್ತಾರೆ. ಆ್ಯಂಡ್ ಇನ್ಸ್ಪೈರ್ಡ್ ಬೈ ದ್ಯಾಟ್, ಆ ಸ್ಪೀಚ್ನಲ್ಲಿ ಅವ್ರದ್ದೇನು ಕಾನ್ವೊಕೇಶನ್ ಸ್ಪೀಚ್, ಬಹುಶಃ ಅವರು 3-4 ವರ್ಷ ಚಾನ್ಸಲರ್ ಆಗಿದ್ದರು. ಆಮೇಲೆ ಅವರು ಬಿಕಾಸ್ ಆಫ್ ದಿ ಡಿಸ್ಟೆನ್ಸ್, ಬಿಕಾಸ್ ಆಫ್ ದಿಸ್ ನಮ್ಮ ಮೈಸೂರು ಸ್ಟೇಟ್ನಲ್ಲಿರುವಂಥ ಕೆಲಸಗಳು ಅದೆಲ್ಲ ನೋಡಿ ಆಮೇಲೆ ಅವ್ರು ಹೇಳಿದ್ರು ಮತ್ತು ಬೇರೆಯವ್ರನ್ನ ಯಾರು ಮಾಡ್ಕೊಳ್ಳಿ ಸಾಕು ಅಂತ ಕೊಡು. ಕೃಷ್ಣಾಜಿ ಒಡೆಯರ್ ಸ್ಪೀಚ್ನಲ್ಲಿ ಹೇಳ್ತಾರೆ, ಮೈ ಎನ್ಲೈಟನ್ಡ್ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ, ಅಂಡರ್ ಹೀಸ್ ಏಬಲ್ ಗೈಡೆನ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಮೈಸೂರು ಯೂನಿವರ್ಸಿಟಿ. ಈಗ ನಮ್ಮ ಹೊಸ ತಲೆಮಾರಿನ ಕೆಲವು ಸಾಹಿತಿಗಳು ಹೇಳ್ತಾರೆ, ಕೃಷ್ಣಾಜಿ ಒಡೆಯರ್ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕೃಷ್ಣಾಜಿ ಒಡೆಯರ್ ಕಾಣಿಕೆ ಏನೂ, ಇದು ವಿಶ್ವೇಶ್ವರಯ್ಯನವ್ರ ಕಾಣಿಕೆ ಏನೂ ಇಲ್ಲ ಅಂತ ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್, ಯಾಕಂದರೆ ಇಲ್ಲಿರುವಂಥ ಕೆಲವರಿಗೆ ಸ್ವಲ್ಪ ಹರ್ಟ್ ಆಗ್ಬೋದು ಅಂತ. ಐ ಡೋಂಟ್ ವಾಂಟ್. ಇಟ್ ಹ್ಯಾಸ್ ಕಮ್ ಇನ್ ಎ ಮಂತ್ಲಿ ಮ್ಯಾಗ್ಝಿನ್ ಲಾಸ್ಟ್ ಮಂತ್. ನಾನು ನಮ್ಮ ಪ್ರೊಫೆಸರ್ ಸೀತಾರಾಮ್ ಅವ್ರಿಗೆ ನಾಳೆ ಕೊಡ್ತೀನಿ. ನಾನು ಕೃಷ್ಣಾಜಿ ಒಡೆಯರ್ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭಿಸಿದರು, ಅದಕ್ಕೆ ಏನೂ ವಿಶ್ವೇಶ್ವರಯ್ಯನವ್ರ ಕಾಣಿಕೆ ಇಲ್ಲ, ಆದರೂ ವಿಶ್ವೇಶ್ವರಯ್ಯನವರು ನಾನು ಸ್ಥಾಪನೆ ಮಾಡಿದ್ದು ಅಂತ ಹೇಳ್ಕೊಂಡ್ರು, ಜನನೂ ಹೇಳ್ತಾ ಇದ್ದಾರೆ ಅಂತ. ಅವ್ರು ಇನ್ ಸಪೋರ್ಟ್ ಆಫ್ ವಿಶ್ವೇಶ್ವರಯ್ಯ ಸಂಬಡಿ ಟಾಮ್ ಹೊಡೆದು ಅವ್ರು ಮಾಡಿಬಿಟ್ರು ಅಂತಂತಾರೆ. I don't want to, I am still in a government service, I don't want to enter into a public debate. If I were a free citizen, and I would have countered it. You go and see 1918, his speech as a Chancellor of Banaras University, he has mentioned that it is because of Vishwesvaraya it has come into existence, Mysore University. There was a lot of opposition, even in Mysore state, to establish Mysore University. ಯಾಕಂದರೆ ಮದ್ರಾಸ್ ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿದ್ದರೆ ನನಗೆ ಹೆಮ್ಮೆಯ ಸಂಗತಿ, ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಆದರೆ ನನಗೇನು ಮರ್ಯಾದೆ ಇಲ್ಲ. ಅದಕ್ಕೆ ಐ ವಾಂಟ್ ಟು ಬಿ ಎ ಗ್ರ್ಯಾಜುಯೇಟ್ ಆಫ್ ಮೈಸೂರು ಯೂನಿವರ್ಸಿಟಿ, ಮದ್ರಾಸ್ ಯೂನಿವರ್ಸಿಟಿ, ನಾಟ್ ಮೈಸೂರು ಯೂನಿವರ್ಸಿಟಿ ಅಂತ ಅನ್ನುವಂಥ ಒಂದು ತಲೆಗೆ ಬಂದಿತ್ತು. ಆ್ಯಂಡ್ ವಿಶ್ವೇಶ್ವರಯ್ಯನವರ ಅವಧಿ ಏನಿದೆಯಲ್ಲ, ದಿವಾನ್ ಅವಧಿ, ಇಟ್ ವಾಸ್ ನಾಟ್ ಎ ಸ್ಮೂತ್ ಸೇಲಿಂಗ್. From day one, he started so many, in spite of his lot of contribution for Mysore state. Mysore state 1881ರಲ್ಲಿ ಮೈಸೂರು ಸ್ಟೇಟು ಬ್ರಿಟಿಷರು ಟ್ರಾನ್ಸ್ಫರ್ ಆಫ್ ಪವರ್ ಮಾಡಿದಾಗ, ಇದನ್ನು ಈ ಊರು ನೋಡ್ಕೊರಪ್ಪ ನೀನು, ಈ ಮೈಸೂರು ಸಂಸ್ಥಾನ ಸ್ವಲ್ಪ ನೋಡ್ಕೊಂಡಿರುವಂತ ಅನ್ನುವಂಗೆ ಹಿಂಗೆ ಅಧಿಕಾರ ಹಸ್ತಾಂತರಿಸಿದ್ರು.
ವಿಶ್ವೇಶ್ವರಯ್ಯನವರು ದಿವಾನ್ ಆಗಿ ಬಂದಂತ ಅವ್ರು ಹೇಳಿದರು ಮೈಸೂರು ಮಹಾರಾಜರಿಗೆ, ವಾಟ್ ಕೈಂಡ್ ಆಫ್ ಥಿಂಗ್, ಎವ್ರಿಥಿಂಗ್ ಈಸ್ ಅ ಬ್ರಿಟಿಷ್ ಅಪ್ರೂವಲ್, ಯು ಡೋಂಟ್ ಹ್ಯಾವ್ ಎನಿಥಿಂಗ್, ಸುಮ್ಮನೆ ನೀವು ಕರ್ಕೋತೀರಷ್ಟೇ ಮಹಾರಾಜ ಅಂತ. ಹೋಟೆಲ್ನಲ್ಲಿರುವಂಥ ಮಾಣಿಗೂ ಸಹಿತ ಮಹಾರಾಜ ಅಂತ ಕರೀತಾರೆ, ಅವನು ಆ ಮಟ್ಟಿಗೆ ಇತ್ತು. ಅದಕ್ಕೆ ವಿಶ್ವೇಶ್ವರಯ್ಯನವರು ಹೇಳ್ತಾರೆ, ಎನ್ ಆನರೇಬಲ್ ರೆಸ್ಪೆಕ್ಟಬಲ್ ಟ್ರಾನ್ಸ್ಫರ್ ಆಫ್ ಪವರ್ ಬೈ ಆನ್ ಅಗ್ರಿಮೆಂಟ್ ಜಸ್ಟ್ ಲೈಕ್ ಅದರ್ ಸ್ಟೇಟ್ಸ್, ಗ್ವಾಲಿಯರ್, ಜೈಪುರ್, ಬಿಕಾನೇರ್ ಆ ರೀತಿ ಆಗಬೇಕು ಅಂತ ಒಂದು ಈ ಡ್ರಾಫ್ಟ್ಸ್ ಎನ್ ಅಗ್ರಿಮೆಂಟ್ ಬಿಟ್ವೀನ್ ಬ್ರಿಟಿಷ್ ಗೌರ್ಮೆಂಟ್ ಆ್ಯಂಡ್ ಮೈಸೂರು ಮಹಾರಾಜ. 1915 ಸುಮಾರಿಗೆ ಒಂದು ಮಾನ ಮರ್ಯಾದೆ ಇರುವಂಥ ಒಂದು ಮಹಾರಾಜನ ಮಾಡಿದವರು ವಿಶ್ವೇಶ್ವರಯ್ಯನವರು. ಒಬ್ಬ ಮನುಷ್ಯ ಯಾವುದರಲ್ಲಿ ನಾವು ಸ್ವಲ್ಪ ಆಡಳಿತದಲ್ಲಿ ಒಂದು 4 ಕೆಲಸ ಮಾಡ್ಬೋದು. ಸೀತಾರಾಮ್ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡ್ಬೋದು. ಗೋಖಲೆ ಸಂಸ್ಥೆಯವರು ಇಂಥ ಸೆಮಿನಾರ್ಗಳನ್ನು ಸಮ್ಮೇಳನಗಳನ್ನು ಮಾಡಿ ಹಿರಿಯರನ್ನು ನೆನಪಿಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಮಾಡ್ಬೋದು. ವಿಶ್ವೇಶ್ವರಯ್ಯನ ಆಸಕ್ತಿ ಎಷ್ಟು ಆಸಕ್ತಿ, ಸ್ಟಾರ್ಟಿಂಗ್ ಫ್ರಮ್ ಬೆಂಗಳೂರಲ್ಲಿ ಹೋಟೆಲ್ಗಳನ್ನ ಮಾಡಬೇಕು ಅಂತ, ಹೋಟೆಲ್ ಉದ್ಯೋಗ ಬೆಳೆಸಬೇಕು ಅಂತ. ವ್ಯಾಪ್ಕೋ ಕ್ಯಾಲೆಂಡರ್ ಇದೆಯಲ್ಲ ಇಲ್ಲಿ, ಇದು ಬೆಂಗಳೂರು ಕ್ಯಾಲೆಂಡರ್, ವ್ಯಾಪ್ಕೋ ಪ್ರೆಸ್ಸು, ಆ ಸಂಸ್ಥೆ ಪ್ರಾರಂಭ ಆಗಿದ್ದು ವಿಶ್ವೇಶ್ವರಯ್ಯನವರಿಂದ. ಸಾರ್ವಜನಿಕ ಜೀವನ, ನೀರಾವರಿ, ಒಳಚರಂಡಿ ವ್ಯವಸ್ಥೆ ಇದೆಲ್ಲ ಅಲ್ಲದೆ ಚೀಫ್ ಇಂಜಿನಿಯರ್ ಆಗಿದ್ದಾಗ ಮೊದಲನೇ ಕೆಲಸ ಮಾಡಿದ್ದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್, ಮೈಸೂರು ಸಂಪದ ಅಭಿವೃದ್ಧಿ ಸಮ್ಮೇಳನ. ಪ್ರಾಬ್ಲಿ ಇನ್ ದ ಹೋಲ್ ಆಫ್ ಕಂಟ್ರಿ ನೋ ಸ್ಟೇಟ್ ಹ್ಯಾಡ್ ಸಂಪದ ಅಭಿವೃದ್ಧಿ ಸಮ್ಮೇಳನವನ್ನು ಯಾರೂ ಮಾಡಲಿಲ್ಲ. ಅವರು ತಮ್ಮ ಮೆಮೋರ್ಸ್ದಲ್ಲಿ ಹೇಳ್ತಾರೆ, ಸಂಪದ ಅಭಿವೃದ್ಧಿ ಸಮ್ಮೇಳನ ಅಂತಂತಂದರೆ ರಾಜ್ಯದ ಸಂಪತ್ತು, ನೆಲ, ಜಲ, ಈಗೆಲ್ಲ ರಾಜಕಾರಣಿಗಳು ಮಾತಾಡ್ತಾರೆ, ನೆಲ, ಜಲ, ಕಾವೇರಿ ರಕ್ಷಣೆ ಇದೆಲ್ಲ ಮಾತಾಡ್ತಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದ ಪರ್ಸನ್ಸ್, ಬಟ್ ಮೈಸೂರು ಸಂಪತ್ತನ್ನು ಉಳಿಸಿ ಬೆಳೆಸಿ ಅದನ್ನು ರಾಜ್ಯವನ್ನು ಸಮೃದ್ಧವಾಗಿ ಮಾಡುವಂಥ ಒಂದು ಯೋಜನೆಯನ್ನು ವಿಶ್ವೇಶ್ವರಯ್ಯನವರು ಸಂಪದ ಅಭಿವೃದ್ಧಿ ಸಮ್ಮೇಳನ ಅವ್ರು ನಡೆಸ್ತಾರೆ. ಅವ್ರ ಮೆಮೋರ್ಸಲ್ಲಿ ಹೇಳ್ತಾರೆ, ಮುಂದೆ ಈ ಸಂಪದ ಅಭಿವೃದ್ಧಿ ಸಮ್ಮೇಳನವನ್ನು ನಡೆಸೋದು ಬಂದಾಯಿತು ಅಂತ ಹೇಳ್ತಾರೆ. ಅವರು ದಿವಾನ್ ಆಗಿರುವಾಗ ಅದು ನಡೆಸ್ತಿದ್ರು. ಸಂಪದ ಅಭಿವೃದ್ಧಿ ಸಮ್ಮೇಳನ ಅಂತಂದರೆ ನಮ್ಮ ಈ ಬೆಂಗಳೂರಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಮೈಸೂರು FKCC ಇದೆಯಲ್ಲ, ದಟ್ ಈಸ್ ಸ್ಟಾರ್ಟೆಡ್ ಬೈ ವಿಶ್ವೇಶ್ವರಯ್ಯ. ಚೇಂಬರ್ ಆಫ್ ಕಾಮರ್ಸ್ ಇಟ್ ಈಸ್ ಸ್ಟಾರ್ಟೆಡ್ ಎಲ್ಲ ವರ್ತಕರಿಗೆ. ಸೆಂಚುರಿ ಕ್ಲಬ್ ಈಸ್ ಸ್ಟಾರ್ಟೆಡ್ ಬೈ ವಿಶ್ವೇಶ್ವರಯ್ಯ. ಬೆಂಗಳೂರು ಕ್ಲಬ್ ವಾಸ್ ಅ ಬ್ರಿಟಿಷ್ ಕ್ಲಬ್. ಅವ್ರು ಹೇಳಿದ್ರು, ಯಾಕೆ ನಮ್ಮ ಅಧಿಕಾರಿಗಳು ಸಾಯಂಕಾಲ ಕೂತ್ಕೊಂಡು ಊಟ ಮಾಡಲಿಕ್ಕೆ ಅಥವಾ ಯಾರ್ಯಾರು ಡ್ರಿಂಕ್ಸ್ ತೊಗೋತೀರಿ ಡ್ರಿಂಕ್ಸ್ ತೊಗೊಳ್ಳಿ, ಊಟ ಮಾಡಲಿ, ಒಂದಿಷ್ಟು ಮನರಂಜನೆಗೆ ಇದು ಮಾಡಬೇಕು ಅಂತ ಒಂದು ಸೆಂಚುರಿ ಕ್ಲಬ್. ಇಟ್ ವಾಸ್ ಅ ಪಾರ್ಟ್ ಆಫ್ ಕಬ್ಬನ್ ಪಾರ್ಕ್. ಸೆಂಚುರಿ ಕ್ಲಬ್ ಇಸ್ ಸ್ಟಾರ್ಟೆಡ್ ಬೈ ವಿಶ್ವೇಶ್ವರಯ್ಯ. ಇಟ್ ಸ್ಟಾರ್ಟೆಡ್ ವಿತ್ 100 ಮೆಂಬರ್ಸ್. ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಸೆಂಚುರಿ ಕ್ಲಬ್. ಈ ಥರ ಒಂದು ಡೆಕ್ಕನ್ ಕ್ಲಬ್ ಸ್ಟಾರ್ಟ್ ಮಾಡಿದ್ರು ಅವರು ಪೂನಾದಲ್ಲಿ. ಬ್ರಿಟಿಷರ್ಸ್ ಒಂದು ಬೇರೆ ಕ್ಲಬ್ ಇರ್ತಿತ್ತು. ಹೀಗಾಗಿ ಈ ಪ್ಯಾರಲಲ್ ಕ್ಲಬ್ ಬೈ ಇಂಡಿಯನ್ಸ್ ವಾಸ್ ಸ್ಟಾರ್ಟೆಡ್ ಇನ್ ಪೂನಾ ಬೈ ವಿಶ್ವೇಶ್ವರಯ್ಯ. ಅಫ್ಕೋರ್ಸ್ ಅದಕ್ಕೆ ಕ್ಲಬ್ ಸ್ಟಾರ್ಟ್ ಮಾಡಿದ್ರೆ ಅನ್ನೋದೊಂದು ಭಾಳ ದೊಡ್ಡ ಒಂದು ಕಾರ್ಯ ಅಂತ ನಾನು ಹೇಳಲ್ಲ, ಬಟ್ ಇಟ್ ಇಸ್ ಎ ಸಾರ್ಟ್ ಆಫ್. ಇನ್ನು ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾದ ಬಗ್ಗೆ ನಾನು ತಮಗೆ ಹೇಳಬೇಕು ಅಂದರೆ, ರೀಕನ್ಸ್ಟ್ರಕ್ಟಿಂಗ್ ಇನ್ ಇಂಡಿಯಾ ಅದರಲ್ಲಿ ಭಾಳ ಗ್ರೇ ಏರಿಯಾದಲ್ಲಿ ಅವರು ದೇಶದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರು. ಅದು ದೊಡ್ಡ ಪುಸ್ತಕನೇ. ಬಟ್ ಒನ್ ಥಿಂಗ್ ಐ ಅಪ್ರಿಷಿಯೇಟ್ ಇನ್ 1995 ಮತ್ತು ಇವತ್ತು ಸ್ವಲ್ಪ ಗ್ಲಾನ್ಸ್ ಮಾಡಿದೆ. ನಮ್ಮ ಗಜಾನನ್ ಶರ್ಮಾ ಅವರು ಅದು ಜೆರಾಕ್ಸ್ ಕಾಪಿ ಆಫ್ ದಿ ಪ್ಲ್ಯಾನ್ಡ್ ಎಕಾನಮಿ ತಂದಿದ್ದಾರೆ. ಹಿ ಗೇವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಫಾರ್ ಸ್ಟ್ಯಾಟಿಸ್ಟಿಕ್ಸ್, ದೋ ಹಿ ವಾಸ್ ನಾಟ್ ಎ ಸ್ಟ್ಯಾಟಿಸ್ಟಿಕಲ್ ಪರ್ಸನ್. he influenced ಸ್ಟ್ಯಾಟಿಸ್ಟಿಕಲ್ ಪರ್ಸನ್ಸ್. ಅವರು ನಮ್ಮ ದೇಶದಲ್ಲಿ ಮಹಾನ್ ಸ್ಟ್ಯಾಟಿಸ್ಟಿಷಿಯನ್ ಯಾರು ಅಂದರೆ ಪ್ರಶಾಂತ್ ಚಂದ್ರ ಮಹಾಲ್ನೋಬಿಸ್. ಪ್ರಶಾಂತ್ ಚಂದ್ರ ಮಹಾಲ್ನೋಬಿಸ್ ವಾಸ್ ಅ ಕ್ಲಾಸ್ಮೇಟ್ ಆಫ್ ಶ್ರೀನಿವಾಸ ರಾಮಾನುಜನ್ ಆ್ಯಂಡ್ ಚಿಂತಾಮಣರಾವ್ ದೇಶ್ಮುಖ್, C.D. ದೇಶ್ಮುಖ್. ದೇ ವರ್ ಕ್ಲಾಸ್ಮೇಟ್ಸ್ ಇನ್ ಕ್ಯಾಂಬ್ರಿಡ್ಜ್. ದೇ ವರ್ ಕಂಟೆಂಪ್ರರೀಸ್ ಡ್ಯೂರಿಂಗ್ 1913 to 1916. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಪ್ರಶಾಂತ್ ಚಂದ್ರ ಮಹಾಲ್ನೋಬಿಸ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ವಿಶ್ವೇಶ್ವರಯ್ಯ. ಆ್ಯಂಡ್ ಅವ್ರು 1921 ಬರೆದಂಥ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಇಟ್ ಈಸ್ ಅ ಫುಲ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಈ ದೇಶ ಮುಂದೆ ಬರಬೇಕಾದ್ರೆ ನದಿಗಳು ಇಷ್ಟು ಉದ್ದಿದೆ,
ಇದಕ್ಕೆ ಕಾಲುವೆಗಳು ಎಷ್ಟು ಕಟ್ಟಬೋದು, ಇದಕ್ಕೆ ಎಷ್ಟು ದುಡ್ಡು ಖರ್ಚು, ದೇಶ ಹೇಗಿರಬೇಕು ಅಂತ ಇಟ್ ಇಸ್ ಎನ್ ಐಡಿಯಲ್. ಇದೊಂದು ನನ್ನ ರೋಲ್ ಮಾಡೆಲ್. ಇಂಡಿಯಾ ಇಸ್ ಎ ರೋಲ್ ಮಾಡೆಲ್. ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತ 1920 ಅಷ್ಟು ಮೊದಲೇ ಬಹುಶಃ ಹಿ ಈಸ್ ದ ಫಸ್ಟ್ ಪರ್ಸನ್ ಹೂ ಹ್ಯಾಡ್ ಎ ವಿಷನ್ ಫಾರ್ ದ ಕಂಟ್ರಿ at a national level, with experience of Bombay state, with experience of Mysore and Hyderabad. How bad is Mysore? How good is Bombay? And he was very much cooperated by Hyderabad government, Nizam. ಬೇರೆ ವಿಷಯಗಳಲ್ಲಿ ನಿಜಾಮ್ ಬಗ್ಗೆ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಹೇಳ್ಬೋದು, ಬಟ್ ಹಿ ಕೋಆಪರೇಟೆಡ್ ಟು ವಿಶ್ವೇಶ್ವರಯ್ಯ ಬಿಕಾಸ್ ಹಿ ವಾಸ್ ನೋಯಿಂಗ್ ದ್ಯಾಟ್ ದಿಸ್ ಜೆಂಟ್ಲ್ಮನ್ ಈಸ್ ಗೋಯಿಂಗ್ ಟು ಎ ಮಾಡರ್ನ್ ಹೈದರಾಬಾದ್. ದಲ್ಲಿ ಬರೆದ ಪುಸ್ತಕ ಇಟ್ ವಾಸ್ ಅ ಬೆಟರ್ ಬುಕ್. ಫಸ್ಟ್ ಬುಕ್ ಈಸ್ ಫುಲ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. 1920 ಅವರು ಹೇಳ್ತಾರೆ ದಿಸ್ ಇಸ್ ಅನ್ ಇಂಡಿಕೇಟಿವ್ ಬುಕ್ ಅಂತ. ದಿಸ್ ಇಂಡಿಕೇಟಿವ್. ಇಟ್ ಈಸ್ ಮೈ ವಿಶ್ ಟು ಮೇಕ್ ಇಂಡಿಯಾ, ವಿ ಶುಡ್ ಬಿಲ್ಡ್ ದ ರೀಕನ್ಸ್ಟ್ರಕ್ಷನ್. ಭಾರತದ ಪುನರ್ನಿರ್ಮಾಣ ಅಂದರೆ ಭಾರತ ಸತ್ತೋಗಿದೆ. ನಾನು ಇನ್ನೊಂದು ಪುಸ್ತಕ ಓದಿದ್ದೀನಿ, ವಿಕ್ರಮ್ ಸಂಪತ್ ಅಂತ ಒಬ್ಬ ಮೈಸೂರು ಬಗ್ಗೆ ಒಂದು ಪುಸ್ತಕ ಬರೆದನು. ದಟ್ ಬುಕ್ ಕಾಸ್ಟ್ ಈಸ್ ಅಬೌಟ್ 1500 rupees. ಎ ಬಾಯ್ ಆಫ್ 32 years. ಪುಸ್ತಕ ಬರೀಬೇಕಾದ್ರೆ ಕೂದಲು ಬೆಳಗಾಗಬೇಕಂತಿಲ್ಲ. ಈಸ್ ಅ ಬಾಯ್, ಈಸ್ 32 years old. ಈಸ್ ಅನ್ ಎಂಜಿನಿಯರ್ ಆ್ಯಂಡ್ ಎಂಜಿನಿಯರ್ ಇನ್ ಬಿಟ್ಸ್ ಪಿಲಾನಿ ಆ್ಯಂಡ್ SP ಜೈನ್ ಬಾಂಬೆದಲ್ಲಿ ಹಿ ಹ್ಯಾಸ್ ಕಂಪ್ಲೀಟ್ ಹಿಸ್ MBA. ಹಿ ಈಸ್ ವರ್ಕಿಂಗ್ ಫಾರ್ ಸಮ್ ಸಾಫ್ಟ್ವೇರ್ ಕಂಪನಿ ವಿಪ್ರೋದಲ್ಲಿ ಎಲ್ಲಿ ಕೆಲಸ ಮಾಡ್ತಾನೆ. He has written 2 books. One is about ಮೈಸೂರು ಇದ್ರ ಬಗ್ಗೆ ಎಲ್ಲ ಬರೆದು ಇತಿಹಾಸ, ಮೈಸೂರು ಇತಿಹಾಸ ನಾನು ಸ್ವಲ್ಪ ಓದ್ಕೊಂಡಿದ್ದೀನಿ. ಎಷ್ಟೊಂದು ಆಸಕ್ತಿಯಿಂದ ಬರೆದಂಥ ಬುಕ್. 1500, ಇಟ್ ಇಸ್ ಅಬೌಟ್ 800 pages ಬರೆದ ಬುಕ್ ಅದನ್ನು. ಅದರಲ್ಲಿ ಹೇಳ್ತಾನೆ ಅವನು 1857 ಸಿಪಾಯಿ ಬಂಡಾಯ ಆದ ನಂತರ 1947ವರೆಗೆ ಪ್ರತಿ ವರ್ಷ ದೇಶದ ಸಂಪತ್ತು 1% ಬ್ರಿಟಿಷರು ತೊಗೊಂಡು ಹೋದ್ರು ಇಲ್ಲಿಂದ. ಇಟ್ ವಾಸ್ 90 years. 90 yearsದಲ್ಲಿ ಈ ದೇಶದ ಸಂಪತ್ತನ್ನು 90% ಸಂಪತ್ತು ಕಡಿಮೆ ಆಯಿತು. ವಿತ್ ಎ ರೆಕಾರ್ಡ್ ಫಾರ್ ಎವ್ರಿಥಿಂಗ್ ದೆರ್ ಈಸ್ ಎನ್ ಅಥಾರಿಟಿ. ಹಿ ಹ್ಯಾಸ್ ರಿಟನ್ ಎ ಬುಕ್. ಅಲ್ಲ, ಈಗ ನಮ್ಮವರು ಪ್ರತಿ ವರ್ಷ 1% ಅಲ್ಲ, ಪ್ರತಿ ಒಂದು ವರ್ಷ 10% ನಮ್ಮ ದೇಶದಿಂದ ಹೊರಗೆ ಹೋಗ್ತಾ ಇದೆ. ಅದು ಬೇರೆ ವಿಷಯ. ಹಿ ಹ್ಯಾಸ್ ರಿಟನ್ ಎ ಬುಕ್ ಆನ್ ದ್ಯಾಟ್ ಮೈಸೂರು ಬುಕ್ಕು. ತಾವು ನೋಡಿರ್ಬೇಕು ಅದು. ಇಟ್ ಇಸ್ ಅ ಬ್ಯೂಟಿಫುಲ್ ಬುಕ್ ಹಿ ಹ್ಯಾಸ್ ರಿಟನ್. ಐ ರಿಯಲಿ ಲೈಕ್. ಆ್ಯಂಡ್ ಅನದರ್ ಬುಕ್ ಆನ್ ಮೈಸೂರು. ದೇರ್ ಈಸ್ ಒನ್ ಜಪನೀಸ್ ಲೇಡಿ ಅಬೌಟ್ ಮೈಸೂರು, ಎಸ್ಪೆಷಲಿ ಟು ಕವರ್ ಅಬೌಟ್ ಮೈಸೂರು ಅರ್ಸು ಫ್ಯಾಮಿಲೀಸ್. ಅರ್ಸ್ ಕಮ್ಯುನಿಟಿ ಇದೆಯಲ್ಲ, ಅರ್ಸು ಕಮ್ಯುನಿಟಿ ಬಗ್ಗೆ ಅವರು ಬರೆದಂಥ ಒಂದು ಪುಸ್ತಕ ಇಕೆಗಾಮ ಅಂತ ಒಬ್ಬರು ಜಪನೀಸ್. ಶಿ ಹ್ಯಾಸ್ ರಿಟನ್, ಇಟ್ ವಾಸ್ ಅ PhD thesis for her in Edinburgh University in England. ಲಾಸ್ಟ್ ಇಯರ್ ಆ ಪುಸ್ತಕ ನಾನು ಸುಮ್ಮನೆ ಏನೋ ಹಿಂಗೆ, ನಾನು ಇಲೆಕ್ಷನ್ ಕಮಿಷನಲ್ಲಿದ್ದೆ. ಒನ್ ಅವರ್ ಸ್ವಲ್ಪ ರಿಲ್ಯಾಕ್ಸೇಷನ್. ವಾಟ್ ಈಸ್ ರಿಲ್ಯಾಕ್ಸೇಷನ್? ಚೇಂಜ್ ಆಫ್ ಜಾಬ್ ಇಸ್ ರಿಲ್ಯಾಕ್ಸೇಷನ್ ಅಂತ ನಾವು ಅದನ್ನೇನೋ ನೋಡ್ತಾ ಇದ್ವಿ. ಒಂದು ಮೈಸೂರು ಬಗ್ಗೆ ಏನೋ ಸಿಕ್ತು. ದೆನ್ ಐ ಥಾಟ್ ಇಟ್ ಇಸ್ ಅ ವರ್ತ್. ಇಟ್ ಇಸ್ ಅ PDF-ನಲ್ಲಿದೆ. ಇಟ್ ಇಸ್ ಅಬೌಟ್ 400 or 500 pages ಇದೆ. ಏನು ಬರೆದಿದ್ದಾರೆ ದಟ್ ಲೇಡಿ. ಶಿ ವಾಸ್ ದೇರ್ ಇನ್ ಮೈಸೂರು ಫಾರ್ 1 year. ಆ ಪುಸ್ತಕ ನೀವು ಓದಿದರೆ ಆಶ್ಚರ್ಯ ಅನಿಸ್ತದೆ. ನಮ್ಮ ಊರ ಹೆಸರುಗಳನ್ನು ಸಹಿತ ನಮ್ಮಲ್ಲಿ ಪೆರಿಯಾಪಟ್ಟಣ ಅಂದ್ಕೊಂಡು ನಾವು ಕರಿತೀವಲ್ಲ, ಅದು ಪ್ರಿಯಪಟ್ಟಣ. ಅದು ಪೆರಿಯಾಪಟ್ಟಣ ಅಲ್ಲದು. ತಮಿಳರು ಕೂಡ ಪೆರಿಯಾಪಟ್ಟಣ ಮಾಡಿದ್ದಾರೆ, ಅದು ಪ್ರಿಯಪಟ್ಟಣ. ಅದು ಏನು ದಟ್ ಲೇಡಿ ಹ್ಯಾಸ್ ರಿಟರ್ನ್ ಫ್ರಮ್ 1772 ಇಲ್ಲಿವರೆಗೆ ಮೈಸೂರು ಅರಸರ ಮಂಥನ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಮೈಸೂರು, ಎಂಟೈರ್ ಕೃಷ್ಣಾಜಿ ಒಡೆಯರ್ ಅವಧಿಯನ್ನು ಅದು ಕವರ್ ಮಾಡಿದಂಥ ಪುಸ್ತಕ. ನಾವು PV ನಂಜರಾಜ್ ನಾಳೆ ಬಂದು ನಲ್ವಡಿಯವ್ರ ಬಗ್ಗೆ ಹೇಳ್ತಾರೆ. ಅವ್ರಿಗೆ ಹೇಳಿದೆ, ಸ್ವಾಮಿ ನೀವು ಮೈಸೂರು ಅರಸು ಕಮ್ಯುನಿಟಿ ರಾಯಲ್ ಫ್ಯಾಮಿಲಿ ಸಂಬಂಧ ಇದ್ದಂಥವ್ರಿಗೆ ಗೊತ್ತಿಲ್ಲದಂಥ ವಿಷಯ ದಿಸ್ ಹುಡುಗಿ, ಜಪಾನ್ ಹುಡುಗಿ, 30 ವರ್ಷದ ಹುಡುಗಿ ಬರೆದಿದ್ದಾಳೆ ನೋಡ್ರಿ ಅಂತ. ನಮ್ಮ ಜಯರಾಮ್ ರಾಜ್ ಅರಸು ಅಂತ ಕನ್ನಡ ಕಲ್ಚರ್ ಸೆಕ್ರೆಟರಿ ಇದ್ದಾರೆ. ನಾನೇ ಅವ್ರಿಗೊಂದು ಕಾಪಿ ಮಾಡಿ ಅದನ್ನೆಲ್ಲನೂ ಸ್ಪೈರಲ್ ಬೈಂಡಿಂಗ್ ಮಾಡಿ ಅವ್ರಿಗೆ ಕಳಿಸ್ಕೊಟ್ಟೆ. ನನಗೆ ಕೇಳಿದ್ರು, ಅಲ್ರಿ ಕುಲಕರ್ಣಿ, ನಮ್ಮ ಭಾಳ ಆತ್ಮೀಯರು, ಸ್ನೇಹಿತರು, ನಿಮಗೆ ಹಂಗೆ ಎಷ್ಟು ನಮ್ಮ ಅರಸು ಕಮ್ಯುನಿಟಿ ಬಗ್ಗೆ ಗೊತ್ತಾಯಿತು. ನಾನು ನಿಮ್ಮ ಅರಸು ಕಮ್ಯುನಿಟಿ ಪಾಪ್ಯುಲೇಷನ್ ಎಷ್ಟಿದೆ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಅರಸು ಕಮ್ಯುನಿಟಿ ಪಾಪ್ಯುಲೇಷನ್ ಈಸ್ ಓನ್ಲಿ 9,000 ಇನ್ ದ ಸ್ಟೇಟ್. ಓನ್ಲಿ 9,000. ನಮಗೆ ಅರಸು ಕಮ್ಯುನಿಟಿ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂತ, ಅದೇ ನಮ್ಮ ಮೈಸೂರಲ್ಲಿ ನಾವು ATI ಮೈಸೂರು ಆಗ ನಾವು ಇದು ಮಾಡುವಾಗ ದಟ್ ವಾಸ್ ಜಾಕಿ ಕ್ವಾರ್ಟರ್ಸ್ ಅಂತ ಕರಿತಾ ಇದ್ದು. ಅದಕ್ಕೆ
ಓಲ್ಡ್ ಜಾಕಿ ಕ್ವಾರ್ಟರ್ಸ್ ಬಿಕೇಮ್ ATI ಮೈಸೂರು. ಈಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಅಲ್ಲಿ ಒಬ್ಬನು ಮೈಸೂರು ಪ್ಯಾಲೇಸ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಬಟ್ಲರ್. ಇನ್ 1976 ಹಿ ವಾಸ್ ಅಬೌಟ್ 65 years old. ಪಾಪ 1972-73 ಪ್ರಿವ್ಯೂ ಪರ್ಸ್ ಹೋಯಿತು. ಜಯಚಾಮರಾಜ ಒಡೆಯರ್ ಎಲ್ಲ ಒಂದು 500-600 ಜನ ಪರ್ಸ್ನಲ್ ಅಟೆಂಡೆನ್ಸ್ ಎಲ್ಲ ಇದ್ದರು. ಅವ್ರಿಗೆಲ್ಲ ಸರ್ಕಾರ ಸಂಬಳ ಗಿಂಬಳ ಅದೆಲ್ಲ ಬರ್ತಿತ್ತು. ಮಹಾರಾಜರ ಪರಿಸ್ಥಿತಿನೇ ದುಸ್ಥಿತಿ ಬಂದಾಗ ಮತ್ತು ವಾಟ್ ಅಬೌಟ್ ಅದರ್ಸ್ ಅಂತ ಅವ್ರು ತೆಗೆದ್ರು. ಒಂದು ಏನೋ ಒಂದಿಷ್ಟು ಕಂಪನೀಷನ್ ಕೊಟ್ಟು ತೆಗೆದುಬಿಟ್ರು. ATI ಮೈಸೂರಲ್ಲಿ ಅವನಿಗೆ ಒಂದು ತಿಂಗಳಿಗೆ ಒಂದು $200 ಕೊಟ್ಟು ಅವನಿಗೆ ನಮ್ಮ ಮೆಸ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನಿಗೇನಂದ್ರೆ ಸ್ವಲ್ಪ ಕುಡಿಯೋ ಚಟ ಇತ್ತು. ಅವನಿಗೇನಿಲ್ಲ, ಒಂದು $10 ಅವ್ನಿಗೆ ಟಿಪ್ಸ್ ಕೊಟ್ಟರೆ ಸಾಕು, ಹೋಗಿ ಒಂದು ಕ್ವಾರ್ಟರ್ ಹಾಕ್ಕೊಂಡು ಬಂದು ಮೈಸೂರು ಪ್ಯಾಲೇಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ನಮ್ಗೆ ಹೇಳ್ತಿದ್ದ ಅವನು. ಒಳ್ಳೆಯ ಸಂಗತಿಗಳು, ಕೆಟ್ಟ ಸಂಗತಿಗಳು ಎಲ್ಲನೂ ಹೇಳ್ತಿದ್ದ. ನಾವು ಅವಾಗ ಐ ವಾಸ್ ಜಸ್ಟ್ ಅಬೌಟ್ 23-24 years old. ಹೀಗಾಗಿ ಅವನ ಕಡೆ ಕೇಳ್ಕೊಂಡು ಎಲ್ಲನೂ ಐ ಸ್ಟಾರ್ಟೆಡ್ ನೋಟಿಂಗ್ ಡೌನ್. ಯಾಕಂದ್ರೆ ನಾವು ನಮ್ಮ ಬಾಂಬೆ ಸ್ಟೇಟ್ನಿಂದ ಬಂದವರು, ನಾವು ಬಿಜಾಪುರದವರು. ಆ್ಯಂಡ್ ವಿ ಆರ್ ಟೋಟ್ಲಿ ಅಬ್ಸಲ್ಯೂಟ್ಲಿ ನಿಲ್ ಅಬೌಟ್ ಮೈಸೂರು ಸ್ಟೇಟು ಇತಿಹಾಸ ಬಗ್ಗೆ ಏನು ಗೊತ್ತಿರಲಿಲ್ಲ. ಆ್ಯಂಡ್ ಹೀ ಜಾಯಿಂಡ್ ಪ್ಯಾಲೇಸ್ ಅರೌಂಡ್ 1930. ಅವನು 20 ವರ್ಷದ ತಾವಿದ್ದಾಗ ಅವನು ಸೇರಿರ್ಬೋದು ಅವನು. ಆ್ಯಂಡ್ ಹಿ ವಾಸ್ ಕೃಷ್ಣಾಜಿ ಒಡೆಯರ್ ಬಗ್ಗೆನೇ ಹೇಳ್ತಿದ್ದ ಅವನು ಮನುಷ್ಯ. ಏನು ಸರ್, ಆ ಮನುಷ್ಯ ಹಿ ಡೈಡ್ ಆಟ್ ದ ಏಜ್ ಆಫ್ ಓನ್ಲಿ 56. 1884 ಹುಟ್ಟಿದರೆ 1940 ಹಿ ಡೈಡ್ ಆಫ್ ಎ ಹಾರ್ಟ್ ಅಟ್ಯಾಕ್. ಎಂಥ ದೊಡ್ಡ ಮನುಷ್ಯ ಕೃಷ್ಣಾಜಿ ಒಡೆಯರ್. ನಾಳೆ PV ನಂಜರಾಜ್ ಅರಸ್ ಹೇಳ್ತಾರೆ ನಾಳೆ ನಿಮಗೆಲ್ಲ. ಮೆಗಾನ್ ಅಂತ ಒಬ್ಬ ದೊಡ್ಡ ಡಾಕ್ಟ್ರ್ ಇದ್ದು. ಅವರು ಕೃಷ್ಣಾಜಿ ಒಡೆಯರ್ಗೆ ಸ್ವಂತ ಮಗನಂತೆ ಪ್ರೀತಿ ಇತ್ತು ಅವ್ರಿಗೆ, ವೈಯಕ್ತಿಕವಾದಂಥ ಸಂಬಂಧಗಳನ್ನು ಮೇಂಟೈನ್ ಮಾಡೋದು. ಹಿ ವಾಸ್ ಈ ಶಿವಮೊಗ್ಗದಲ್ಲಿ ಹಿ ವಾಸ್ ಡಿಸ್ಟ್ರಿಕ್ಟ್ ಸರ್ಜನ್ ಅದೆಲ್ಲ ಇದ್ದರು. ಇವತ್ತಿಗೂ ಮೆಗಾನ್ ಆಸ್ಪತ್ರೆ ಅಂತ ಹೆಸರಿದೆ. ಒಬ್ರು ಯಾರೋ ಹೇಳಿದ್ರು ನಮ್ಮ ರಾಜಕಾರಣಿಗಳು, ಅದಕ್ಕೆ ಯಾಕ್ರಿ ಮೆಗಾನ್ ಆಸ್ಪತ್ರೆ ಅಂತ. ಮೆಗಾನ್ ಆಸ್ಪತ್ರೆ ಯಾಕದಕ್ಕೆ ಸರ್ಕಾರಿ ಆಸ್ಪತ್ರೆ ಕರೀರಿ, ಇಲ್ಲಾಂದ್ರೆ ನಮ್ಮ ಜಿಲ್ಲೆ ನಾಯಕರು ಶಾಂತಿವೀರ ಗೋಪಾಲ್ಗೌಡ್ರ ಹೆಸರು ಹೇಳಿ, ಇಲ್ಲಾಂದ್ರೆ ಮತ್ತೆ ಬೇರೆ ಯಾರ ಹೆಸರು ಹೇಳಿ ಅಂತ. ಅದಕ್ಕೊಬ್ಬ ಸೆನ್ಸಿಬಲ್ ಪರ್ಸನ್ ಒಬ್ಬ ಡಾಕ್ಟ್ರ್ ಹೇಳ್ದ, ಸ್ವಾಮಿ ಮೆಗಾನ್ ಅಂತಂದ್ರೆ ಯಾರು ಗೊತ್ತಾ ನಿಮಗೆ ಅಂತಕೊಂಡು. ಇಲ್ಲ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಟ್ರಿ ಅಂತ. ಮೆಗಾನ್ ವಾಸ್ ಅ ಚೀಫ್ ಸರ್ಜನ್ ಆಫ್ ಮೈಸೂರು ಸ್ಟೇಟ್. He was a very he treated Krishnaji Odiyar like his son. He came and died in palace. ಅಷ್ಟೊಂದು ವೈಯಕ್ತಿಕ ಅಂದರೆ ಕೃಷ್ಣಾಜಿ ಒಡೆಯರ್ ವ್ಯಕ್ತಿತ್ವ ಹೇಳ್ತೀನಿ. ಆ್ಯಸ್ ಎ ಮಹಾರಾಜ ಹೌ ಹಿ ಯೂಸ್ ಟು ಹ್ಯಾವ್ ಎ ರಿಲೇಷನ್ಸ್ ಆ್ಯಂಡ್ ಆಲ್. ನಮ್ಮ ಹೋಮಿ ಬಾಬಾ ಅಟೋಮಿಕ್ ಎನರ್ಜಿ ಪಿತಾಮಹ, ಅವರ ಗ್ರ್ಯಾಂಡ್ ಫಾದರ್ ಹಿ ವಾಸ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಮೈಸೂರು ಸ್ಟೇಟ್ ಇನ್ ಎಜುಕೇಷನ್. Because of him, Indian Institute of Science has come to Mysore State. Ityasa, though it was very dear to my heart, but I did not study Ityasa. ನಾವು ಕಾಲೇಜ್ನಲ್ಲಿ ಸೈನ್ಸ್ಗೆ ಹಾಕಿಬಿಟ್ರು, ಏನೋ ಮುಂದೇನೋ ಆಗ್ಬೋದು ಅಂತ. ಅದಕ್ಕೆ ಇತಿಹಾಸ ಆಮೇಲೆ ಓದಿದ್ವಿ ನಾವು. ಕಾಲೇಜ್ ಬಿಟ್ಟ ನಂತರ ಇತಿಹಾಸ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೆಲ್ಲೂ ತುಣುಕೆಲ್ಲ ಸಿಗ್ತದೆ, ಹಿರಿಯರ ಕಡೆಯಿಂದ ತಿಳ್ಕೊಂಡು ಅದೆಲ್ಲನೂ. ಐ ಸ್ಟಾರ್ಟೆಡ್ ರೀಡಿಂಗ್ something about and because of that family, Bhabha family, Indian Institute of Science came into existence in Bangalore. That senior Baba, grandfather of Homi Baba, he was the Inspector General of Education in Mysore State when Krishnaji Odiyar was a Maharaja. Our Baba ಹೇಳಿದ್ರು, ಮಹಾರಾಜರೇ ಬೆಂಗಳೂರಿಗೆ ಹೇಳಿ ಅಂತ ನಾವು ಟಾಟಾಗಳಿಗೆಲ್ಲ ಹೇಳಿಬಿಟ್ಟಿದ್ದೀನಿ, ನೀವೇನು ವರಿನೇ ಮಾಡಬೇಡಿ ಅಂತ. ನೀವು ಲ್ಯಾಂಡ್ ಕೊಡಿ ಅಷ್ಟೇ, ಲ್ಯಾಂಡ್ ಕೊಡಿ. ಇಟ್ ವಾಸ್ ಅ ಟ್ರೈಪಾರ್ಟೇಟ್ ಅಗ್ರಿಮೆಂಟ್. ಟಾಟಾಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಮೈಸೂರು ಸ್ಟೇಟ್. ಇಟ್ಸ್ ಅ ಟ್ರೈಪಾರ್ಟೇಟ್ ಅಗ್ರಿಮೆಂಟ್. ಇವತ್ತಿಗೂ ಸಹಿತ 1909ದಿಂದ ಇವತ್ತಿನವರೆಗೂ ಸದೃಢವಾಗಿ ಯಾವುದೇ ಜಗಳ ಇಲ್ಲದೆ ಮ್ಯಾನೇಜ್ಮೆಂಟ್ದಲ್ಲಿ ಇರುವಂಥದ್ದೊಂದು ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರು. ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡೋಂಥವ್ರು ಯಾವುದೇ ಹಂತದಲ್ಲಿ ಇರಲಿ, ಸೆಕ್ಷನ್ ಆಫೀಸರ್ ಇರಲಿ, ಕ್ಲರ್ಕ್ ಇರಲಿ, ಯಾರೇ ಇರಲಿ, ನಮ್ಮ ರಾಜ್ಯದ ಬಗ್ಗೆ ನಮ್ಮ ಜಯರಾಜ್ ಸಾಹೇಬ್ರು ಹೇಳ್ತಾಯಿದ್ರು. ಒಂದು ಯಾವುದೋ ಒಂದು ಹಿಂದೆ ಗಜಾನನ ಶರ್ಮಾ ಅವರು ನಾಟಕ ಮಾಡಿದರು, ಇದು ವಿಶ್ವೇಶ್ವರನ ಬಗ್ಗೆ ಒಂದು ನಾಟಕ ಮಾಡಿದ್ರು. ಚಾಮುಂಡಿ ಇದು ಕೃಷ್ಣಾಜಿ ಕಣ್ಣಾನ್ ಬಂಬಾಡಿ ಕಟ್ಟದಿದ್ದ, ಅದರಲ್ಲಿ ನಮ್ಮ ಜಯರಾಜ್ ಹೇಳಿದರು, ನಮ್ಮಲ್ಲೇನು ಅಧಿಕಾರಿಗಳಿದ್ದಾರೆ ಕೃಷ್ಣಾಜಿ ಒಡೆಯರ್ ಬಗ್ಗೆ
ಮತ್ತು ವಿಶ್ವೇಶ್ವರನ ಬಗ್ಗೆ ಅವ್ರಿಗೆ ಪಾಠ ಮಾಡಿಸ್ಬೇಕು ಅಂತ. ಮಾಡಲ್ಲ. ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಸ್ಬೇಕು ನಾವು. ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ ಅರಿವು ಬರಬೇಕಾದ್ರೆ I have taken a lot of time. I will finish in another 5-10 minutes. Sorry, I have exceeded my limit. ಕನ್ನಡ ಸಾಹಿತ್ಯ ಪರಿಷತ್ತು ಇದು ಇಂಜಿನಿಯರ್ ಕೆಲಸನ. ವಿಶ್ವೇಶ್ವರಯ್ಯನವರು ಆ್ಯಸ್ ಇಂಜಿನಿಯರ್ ಕರ್ನಾಟಕಕ್ಕೆ ಮತ್ತು ಮೈಸೂರು ಸಂಸ್ಥಾನಕ್ಕೆ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದಂಥವ್ರು ಕನ್ನಡ ಸಾಹಿತ್ಯ ಪರಿಷತ್ನವರು. ವೆನ್ ಸಾಹಿತ್ಯ ಪರಿಷತ್ತಿನ ಇನಿಷಿಯಲ್ ಇಯರ್ಸ್ನಲ್ಲಿ ಸೈನ್ಸ್ ಪುಸ್ತಕಗಳನ್ನು ನಮ್ಮ ಸೀತಾರಾಮ್ ಸರ್ ಈಗೇನು ಸರ್ವಶಿಕ್ಷಾ ಅಭಿಯಾನದಲ್ಲಿ ನಮ್ಮ ಜೊತೆಗೆ ಪಾಲ್ಗಾರರಾಗಿ ಮಾಡ್ತಾಯಿದ್ದಾರೆ. ಆ ಕೆಲಸ ಮಾಡಿದ್ರು ಸಣ್ಣ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಮಾಡಿದ್ರು ಕೆಲಸ. ಪ್ಲ್ಯಾನ್ಡ್ ಎಕಾನಮಿ, ನಾನು ಇನ್ನು ವೆರಿ ಫ್ಯೂ ಪಾಯಿಂಟ್ಸ್ ಐ ಆಮ್ ಗೋಯಿಂಗ್ ಟು ಟಚ್ ಇಟ್. ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾದಲ್ಲಿ ರಾಷ್ಟ್ರ ಮುಂದೆ ಪಂಚವಾರ್ಷಿಕ ಯೋಜನೆಗಳಿಗೆ ಹೋಗಬೇಕು. ಆ ಪಂಚವಾರ್ಷಿಕ ಯೋಜನೆ ಸಲುವಾಗಿ ಒಂದು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಮಾಡಬೇಕು ಅಂತ ಹೇಳ್ತಾರೆ. ಅವರು ಮತ್ತೆ ಬೇರೆ ಕಡೆ ಹೇಳಿದಂಥ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂದರೆ ಏನು ಅಂತ ಕೇಳ್ತಾರೆ ಜನ, ರಾಜಕೀಯ ನಾಯಕರುಗಳು. ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಅಂತ ಮೊದಲು ಮಾಡಿ, ನಾನು ನಿಮಗೆ ಗೈಡ್ ಮಾಡ್ತೀನಿ. ಪಂಡಿತ್ ನೆಹರು ultimately he is going to become Prime Minister of the country. He had visioned this in 1935 only. ಪಂಡಿತ್ ನೆಹರು ಮುಂದೆ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ. ಅದಕ್ಕೆ ಅವನು ಇಟ್ಕೊಂಡು ನೀವು ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಮಾಡಿ ಅಂತ. ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಮಾಡಿ, ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಈಸ್ ನಥಿಂಗ್ ಬಟ್ ಪೂರ್ವಾವತಾರ ಆಫ್ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಷನ್. ಆ್ಯಂಡ್ ಇನ್ ದ್ಯಾಟ್ ಕಮಿಟಿ ಅವ್ರು ಹೇಳಿದರು, ನಾನು ಒಬ್ಬ ಮೆಂಬರ್ ಆಗಿರ್ತೀನಿ, ನಾನು ತಗೊಳ್ಳಿ ಅಂತ. ಕಾಂಗ್ರೆಸ್ ಪಕ್ಷ ದೇ ಮೇಡ್ ಎ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ವಿತ್ ಪಂಡಿತ್ ನೆಹರು ಆಸ್ ಎ ಚೇರ್ಮನ್ ಆ್ಯಂಡ್ ಸರ್ ಎಮ್ ಯು ವಾಸ್ ಅ ಮೆಂಬರ್ ಆಫ್ ದಿ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ ಆ್ಯಂಡ್ ಹಿ ವಾಸ್ ಹೆಡಿಂಗ್ ಸಮ್ ಸಬ್ ಕಮಿಟಿ ಇದನ್ನು. ಆ್ಯಂಡ್ ದಿವಾನ್ ಪದವಿ ಬಾಂಬೆ ಸ್ಟೇಟ್ನಿಂದ he became Mysore chief engineer, became ದಿವಾನ್. ಫ್ರಮ್ ದಿವಾನ್ಶಿಪ್ ಅವರು ಕೂಡಲೇ ಮನೆಯಲ್ಲಿ ಇಂಗ್ಲೆಂಡಿಗೆ ಹೋದರು, ವಿಶ್ವ ಪರ್ಯಟನೆ ಮಾಡಿದರು. ಮಾಡಿ ಬಂದ ನಂತರ ರೀಕನ್ಸ್ಟ್ರಕ್ಷನ್ ಆಫ್ ಇಂಡಿಯಾ ಅಂತ ನ್ಯಾಷನಲ್ ಪ್ಲ್ಯಾನಿಂಗ್ ಕಮಿಟಿ, ಹೀ ಈಸ್ ಅ ಫೌಂಡರ್ ಆಫ್ ಪ್ಲ್ಯಾನಿಂಗ್ ಇನ್ ಇಂಡಿಯಾ. ಯಾರಾದರೂ ನಾನು ಐ ಆಮ್ ಎ ಪ್ಲ್ಯಾನರ್ಗಿನ ಅಂದರೆ ದ ಪ್ಲ್ಯಾನಿಂಗ್ ಮಾಡಿದ್ರು. ಈಸ್ ಅ ಫಸ್ಟ್ ಪ್ಲ್ಯಾನಿಂಗ್ ಬುಕ್ ರಿಟನ್ ಇನ್ ಇಂಡಿಯಾ ಬೈ ಎನ್ ಇಂಡಿಯನ್ ಈಸ್ ಅ ನ್ಯಾಷನಲ್ ವಿಶ್ವೇಶ್ವರಯ್ಯ ನ್ಯಾಷನಲ್ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ. ಇದನ್ನು ನಮ್ಮ ಯಾವ ಕಾಲೇಜ್ ಮೇಸ್ಟ್ರುಗಳು ಯಾವ ವಿದ್ಯಾರ್ಥಿಗಳಿಗೂ ಹೇಳಲ್ಲ, ಸುಮ್ಮನೆ ಯಾವುದರ ಹೆಸರುಗಳನ್ನ ಹೇಳ್ತಾರೆ. ಯು ಅಗ್ರಿ ವಿತ್ ಮೀ ಸರ್? ಆ್ಯಂಡ್ HAL ಫ್ಯಾಕ್ಟ್ರಿ ಇದೆಯಲ್ಲ, HAL ಫ್ಯಾಕ್ಟ್ರಿ ಸುಮಾರು ಅದಕ್ಕೆ ಒಂದು 15,000 20,000 ಎಕರೆ ಜಮೀನಿದೆ ಅದಕ್ಕೆ. ಅಲ್ಲೇ ಮೋಟಾರ್ ಇಂಡಸ್ಟ್ರಿ ಕಾರ್ ಫ್ಯಾಕ್ಟ್ರಿ ಬರಬೇಕಾಗಿತ್ತು. ಅದು ಕಾರ್ ಫ್ಯಾಕ್ಟ್ರಿ ಇದು ಮಾಡಿ ವಿಶ್ವೇಶ್ವರಯ್ಯನವರು ಅವ್ರಿಗೆ ಜಾಗ ಕೂಡ. ಇಟ್ ವಾಸ್ ಸ್ಟಾರ್ಟೆಡ್ ನಾಟ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಇಟ್ ವಾಸ್ ಸ್ಟಾರ್ಟೆಡ್ ಬೈ ವಾಲ್ಚಂದ್ ಹೀರಾಚಂದ್ ಕಾರ್ ಫ್ಯಾಕ್ಟ್ರಿಗೆ ಅಂತ ಲ್ಯಾಂಡ್ ತೊಗೊಂಡ್ರು. ಅದನ್ನು ತೊಗೊಂಡು ಡೆವಲಪ್ ಮಾಡಿಸ್ಬೇಕಂದ್ರೆ ಅಷ್ಟೊತ್ತಿಗೆ ಸೆಕೆಂಡ್ ವರ್ಲ್ಡ್ ವಾರ್ ಬಂತು. ಬಂದ ಕೂಡಲೇ ನೋ ಕಾರ್ ಫ್ಯಾಕ್ಟ್ರಿ ಅಂತ ದೆನ್ ವಾಲ್ಚಂದ್ ಹಾಗೆ ಇಟ್ಕೊಂಡು ಮುಂದೆ ಅದನ್ನು ಹೀ ಸ್ಟಾರ್ಟೆಡ್. ಒಬ್ಬ ಘಾಟ್ಗೆ ಅಂತ ಒಬ್ಬರು ಗ್ರೇಟ್ ಇಂಜಿನಿಯರ್ ಇದ್ದರು, ಅವರು ಅವ್ರನ್ನ ಉಪಯೋಗ ಮಾಡ್ಕೊಂಡು ಹೀ ಸ್ಟಾರ್ಟೆಡ್ 1948 ಐ ಥಿಂಕ್ ಹೀ ಸ್ಟಾರ್ಟೆಡ್ HAL. ದೆನ್ ಅಲ್ಟಿಮೇಟ್ಲಿ ಇಟ್ ವಾಸ್ ಟೇಕನ್ ಓವರ್ ಬೈ. ಕಾರ್ ಫ್ಯಾಕ್ಟ್ರಿಗೆ ಅಂತ ಜಮೀನು ತೊಗೊಂಡು ಅದನ್ನು ಸ್ಟಾರ್ಟ್ ಮಾಡಿದಲ್ಲಿ ಮುಂದೆ HAL ಟುಡೇ ವಾಟ್ ಬೆಂಗಳೂರು ಹ್ಯಾಸ್ ಗ್ರೋನ್ ಬಿಕಾಸ್ ಆಫ್ ದಟ್ ಸೈಡ್. It has grown because of Vishwesvaraya and his advice and all. National Planning Committee, Planned Economy for India ಬರೆದ ನಂತರ ಅವ್ರಿಗೆ ಅನುಯಾಯಿಗಳು ರಾಜಕಾರಣಿಗಳು ಮಾತ್ರ ಅಲ್ಲ, ದ ಪೀಪಲ್ ಲೈಕ್ JRD ಟಾಟಾ, ವಾಲ್ಚಂದ್ ಹೀರಾಚಂದ್, ಘನಶ್ಯಾಮ್ ದಾಸ್ ಬಿರ್ಲಾ, ಥಾಪರ್, all major industrialists, they became disciples of Vishwesvaraya. They were seeking his advice on everything. As a result of that, Tata and Birla ಅವರಿಬ್ಬರು ಯಾವಾಗಲೂ ರೈವಲ್ಸು. ಬಟ್ ಒಂದು ಬಾಂಬೆ ಪ್ಲ್ಯಾನ್ ಅಂತ ಒಂದು ತಯಾರು ಮಾಡಿಸಿದರು. ದೇಶದಲ್ಲಿ ಒಂದು 20-25 ವರ್ಷದ ಅವಧಿಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ JRD ಟಾಟಾ ಮತ್ತು ಬಿರ್ಲಾ
ಘನಶ್ಯಾಮ್ ದಾಸ್ ಬಿರ್ಲಾ ಅವ್ರು ಕೂಡಿ ಅವ್ರು ಹೇಳಿದ್ರು, ದಟ್ ಈಸ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್ ಆ್ಯಂಡ್ ಅಡ್ವೈಸ್ ಆಫ್ ಸರ್ ಎಮ್ ವಿ. ಅವರು ದಿವಾನ್ ಇದು ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ಸಮ್ ಕಂಟ್ರವರ್ಷಿಯಲ್ ಇಶ್ಯೂಸ್. ಅವ್ರ ದಿವಾನ್ ಅವಧಿಯನ್ನು he did not enjoy his life as a diwan. One of the other problems, hostility started from day one. ಯಾಕಂತಂದ್ರೆ ಅಲ್ಲಿವರೆಗೆ ದಿವಾನ್ ಹುದ್ದೆ ಸಿವಿಲ್ ಸರ್ವೆಂಟ್ಸ್ಗೆ ಅಥವಾ ರಾಜಕಾರಣಿಗಳಿಗೆ ಮಾತ್ರ ಮೀಸಲಾಗಿರ್ತಿತ್ತು. ಸಿನ್ಸ್ he was an engineer, nobody relished his appointment as a ದಿವಾನ್. ಅದರ ನಂತರ ಅವರು ಅಲ್ಬಿಯನ್ ಬ್ಯಾನರ್ಜಿ ಅಂತ ಒಬ್ಬ ICS ಆಫೀಸರು, he was already ದಿವಾನ್ ಇನ್ ಟ್ರಾವನ್ಕೋರ್ ಸ್ಟೇಟ್. ಅವ ಇಲ್ಲಿ ದಿವಾನ್ ಆಗ್ಬೇಕಂತೆ ಬಂದಿದ್ದ ಮನುಷ್ಯ, ಅವನು ದಿವಾನ್ ಆಗಲಿಲ್ಲ. ಅವನು ಕಿತಾಪತಿ, ಈಸ್ ಅ ಬೆಂಗಾಲಿ. ಅವನು ಸ್ಟಾರ್ಟೆಡ್ ಕಿತಾಪತಿ, ವಿಶ್ವೇಶ್ವರನಿಗೆ ತೊಂದರೆ ಕೊಡೋದು ಅಂತ. ಆ್ಯಂಡ್ ಈ ಮೈಸೂರು ರಾಯಲ್ ಫ್ಯಾಮಿಲಿಗೆ ಏನಿತ್ತು, ಕಾಂತರಾಜ ಅರಸು ಅಂತ ಒಬ್ಬರು ಮೈಸೂರು ಮಹಾರಾಜರ ಸೋದರ ಮಾವ ಮತ್ತು ಅಕ್ಕನ ಗಂಡ. ಹಿ ವಾಸ್ ಮೈಸೂರು ಸಿವಿಲ್ ಸರ್ವಿಸ್ನಲ್ಲಿದ್ದರು. ಅವ್ರನ್ನ ದಿವಾನ್ ಮಾಡಬೇಕು ಅಂತ ಮೈಸೂರು ಅರಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದು ಮಾಡಿದರು. ಅದು ಒಂದು. ಆ್ಯಂಡ್ ಕೃಷ್ಣರಾಜ ಒಡೆಯರ್ ಆ್ಯಂಡ್ ಅವ್ರ ತಮ್ಮ ಜಯಚಾಮರಾಜ ಒಡೆಯರ್ ತಂದೆ ನರಸಿಂಹರಾಜ ಒಡೆಯರ್ ಅವ್ರಿಗೆ ವೈಯಕ್ತಿಕವಾಗಿ ಸರಿ ಇರಲಿಲ್ಲ. ಆ್ಯಂಡ್ ವಿಶ್ವೇಶ್ವರನವರು ಕೃಷ್ಣರಾಜ ಒಡೆಯರ್ ಹೇಳಿದ್ರು, ನೋಡಿ, ಡೋಂಟ್ ಕಂಪ್ಲೇನ್ ಅಬೌಟ್ ಯುವರ್ ಬ್ರದರ್. ಅವ್ರು ಹೇಗಿದ್ದಾರೋ ಹಾಗಿದ್ದಾರೆ. ಯು ಯೂಸ್ ಹಿಮ್ ಆಸ್ ಅ ಮೆಂಬರ್ ಆಫ್ ದ ಕ್ಯಾಬಿನೆಟ್. ಕ್ಯಾಬಿನೆಟ್ ಮೆಂಬರ್ ಆಗಿ ಎಕ್ಸ್ಟ್ರಾರ್ಡಿನರಿ ಮೆಂಬರ್ ಅಂತ ಮಾಡಿ ಕೂಡಿಸಿ ಇದು ಮಾಡಿ ಅಂತ ಹೇಳಿದ್ರು. ದ್ಯಾಟ್ ವಾಸ್ ನಾಟ್ ರಿಲೀಸ್ಡ್ ಬೈ ಮೆನಿ ಆಫ್ ದ ಪೀಪಲ್ ಇನ್ ದಟ್ ಫ್ಯಾಮಿಲಿ. ಆ್ಯಂಡ್ ಇನ್ನೊಂದು, ಇಟ್ ಈಸ್ ನಾಟ್ ಕನ್ಫರ್ಮ್ಡ್, ಮಿರ್ಜಾ ವಾಸ್ ಆಲ್ಸೋ ಪಾರ್ಟಿ ಟು ಇಟ್ ಅಂತ ಅದನ್ನು ಹೇಳ್ತಾರೆ. ಇರಲಿ, ಆದರೆ ಮಿರ್ಜಾಸ್ ಕಾಂಟ್ರಿಬ್ಯೂಷನ್ ಈಸ್ ಆಲ್ಸೋ ಮಚ್ ಮೋರ್. ದಿವಾನ್ರು ಆಗಿ ವಿಶ್ವೇಶ್ವರನವ್ರು ಏನು ಕಾರ್ಯ ಮಾಡಿದ್ದಾರೆ, ದಟ್ ಇಸ್ ಐ ಸೇ ವಿತ್ ರೀಡಿಂಗ್ ಆಲ್ ದ ಲಿಟ್ರೇಚರ್, ಐ ಸೇ ಇಟ್ ಈಸ್ ಅ ಫೌಂಡೇಶನ್ ಫಾರ್ ಮಾಡರ್ನ್ ಮೈಸೂರು. ಬಟ್ ಇಟ್ ವಾಸ್ ಟೇಕನ್ ಓವರ್. ಅವರು ದಿವಾನ್ ಆಗುವವರೆಗೇ ಯಾವ ಮಾರ್ಗ ಏನು, ಬಟ್ ಹಿ ವಾಸ್ ಎ ಕ್ಲಾಸ್ಮೇಟ್ ಆಫ್ ಕೃಷ್ಣರಾಜ ಒಡೆಯರ್ and they were very close friends and all that. But as a diwan, Mirza started listening to Vishwesvaraya. Whatever he says, he implemented it. ಅಂದರೆ 1926 ಇಂದ 1940 ಅವಧಿಯಲ್ಲಿ ಮಿರ್ಜಾ ದಿವಾನ್ ಆಗಿದ್ದರು ಸಹಿತ, ಇಟ್ ವಾಸ್ ಆನ್ ದ ಅಡ್ವೈಸ್ ಆಫ್ ವಿಶ್ವೇಶ್ವರಯ್ಯ. ಅದನ್ನು ನಾವು ಕಾಂಟ್ರಿಬ್ಯೂಷನ್ ಆಫ್ ಮಿರ್ಜಾ ಆಲ್ಸೋ ಯು ಕೆನಾಟ್ ಅಂಡರ್ ಎಸ್ಟಿಮೇಟ್ ದ್ಯಾಟ್. ಇನ್ನು ಒಂದು ಅಥವಾ ಎರಡು ವಿಷಯ ಹೇಳಿ ನಾನು ಕ್ಲೋಸ್ ಮಾಡ್ತೀನಿ. ವಿಶ್ವೇಶ್ವರಯ್ಯನವರು 100ನೇ ವರ್ಧಂತಿ 1960 or 61 ಮಾಡಿದರು. ಇವರೆಲ್ಲ ಯಜಮಾನರಿಗೆಲ್ಲ ಗೊತ್ತಿರಬೇಕು, ಹಿರಿಯರಿಗೆ. ಆಗ ಲಾಲ್ಬಾಗ್ದಲ್ಲಿನೋ ಕಾರ್ಯಕ್ರಮ ಏರ್ಪಡಿಸಿದ್ರಂತೆ. ನೀವೆಲ್ಲ ಅಟೆಂಡ್ ಆಗಿರ್ಬೇಕು ಬಹುಶಃ. ಅದು ಐ ಥಿಂಕ್ ಇಟ್ ವಾಸ್ ಇನ್ ಏಪ್ರಿಲ್. ಈಸ್ ಇಟ್ ಇನ್ ಏಪ್ರಿಲ್? It was in April, and Nehru attended that function on the 8th day after the death of his son-in-law. Firoz Gandhi died. Indira Gandhi's husband died during that time. ನನಗೆ ಯಾಕೆ ಸ್ವಲ್ಪ ನೆನಪಿದೆ ಅಂತಂದರೆ, ಐ ವಾಸ್ 7 years old ಬಾಯ್. ನಮ್ಮ ಊರಲ್ಲಿ ಹನುಮಂತ ದೇವ ಜಾತ್ರೆ ಆಗುತ್ತೆ. ಆ ಜಾತ್ರೆ ಟೈಮ್ನಲ್ಲಿ ನಮ್ಮ ಊರಿಗೆ ಒಂದು ಪೇಪರ್ ಬರ್ತಿತ್ತಾಗ ಊರಿಗೆ. ಆ ಪೇಪರ್ನಲ್ಲಿ ಫಿರೋಜ್ ಗಾಂಧಿ ಹಿ ಡೈಡ್ ಆಫ್ ಹಾರ್ಟ್ ಅಟ್ಯಾಕ್, ನೆಹರು ಸನ್ ಇನ್ ಲಾ, ಇಂದಿರಾ ಗಾಂಧಿ ಬಿಕಮ್ ವಿಡೋ ಅಂತಂದು ಕನ್ನಡದಲ್ಲಿ ಸಂಯುಕ್ತ ಕರ್ನಾಟಕ ಪೇಪರ್ನಲ್ಲಿ ಬಂದಿತ್ತು. ಅದು ಇವತ್ತಿಗೂ ಸಹಿತ ನಮ್ಮ ಫಾದರು ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿ, ನೋನು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇಂದಿರಾ ಗಾಂಧಿ ಅಂತೆಲ್ಲ ಹೇಳಿದರು. ನೆಹರು ಫಿರೋಜ್ ಗಾಂಧಿ ಸತ್ತ 9ನೇ ದಿವಸ ನೆಹರು ಅಟೆಂಡೆಡ್ ಸೆಂಟೆನರಿ ಇಯರ್ ಸೆಲೆಬ್ರೇಷನ್ ಆಫ್ ವಿಶ್ವೇಶ್ವರಯ್ಯ ಇನ್ ಲಾಲ್ಬಾಗ್. ಅಂದರೆ ನೆಹರೂರವ್ರಿಗೆ ವಿಶ್ವೇಶ್ವರಯ್ಯನವರು ಎಷ್ಟು ಗೌರವ ಸ್ಥಾನದಲ್ಲಿದ್ದರು ಅಂತ. ವಿಶ್ವೇಶ್ವರಯ್ಯನವರು ಈ ಕಾರ್ಯಕ್ರಮಕ್ಕೆ ನೆಹರು ಒಂದು 20 ನಿಮಿಷ ಲೇಟಾಗಿ ಬರ್ತಾರೆ. ಫಾರ್ ದ ಸೆಂಟೆನರಿ ಸೆಲೆಬ್ರೇಷನ್ ಆಫ್ ವಿಶ್ವೇಶ್ವರಯ್ಯ, ನೆಹರೂಸ್ ಡಿಲೇ. ಆವಾಗ ಈವನ್ ಎಟ್ ದ ಏಜ್ ಆಫ್ 100 years ವಿಶ್ವೇಶ್ವರಯ್ಯ ಹೇಳ್ತಾರೆ, ಇಫ್ ಎ ಹೆಡ್ ಆಫ್ ದಿ ನೇಷನ್ ಈಸ್ ಲೇಟ್ ಬೈ 20 minutes,
ಒಂದು 100 ವರ್ಷ ಆದ ನಂತರ ಹೇಳಿದ್ದು ಮಾತದು. ನಮ್ಮಂಗೆ 20 ವರ್ಷ 30 ವರ್ಷದಲ್ಲಿದ್ದಾಗ ಹೇಳಿದ ಮಾತಲ್ಲ. ಇಫ್ ಎ ಹೆಡ್ ಆಫ್ ದಿ ನೇಷನ್ ಕಮ್ಸ್ ಲೇಟ್ ಬೈ 20 minutes, ದ ನೇಷನ್ ವಿಲ್ ಬಿ ಬಿಹೈಂಡ್ 20 years. ಪ್ರೈಮ್ ಮಿನಿಸ್ಟ್ರೇ 20 ನಿಮಿಷ ಲೇಟಾಗಿ ಬಂದರೆ ಈ ದೇಶ 20 ವರ್ಷದಿಂದ ಹೋಗುತ್ತೆ. ಅದಕ್ಕೆ ನೆಹರು ಹೇಳಿದ್ರಂತೆ, ಅವ್ರು ಕ್ಷಮೆ ಯಾಚಿಸಿ ಇನ್ನು ಮುಂದೆ ನಿಮ್ಮ ಆದೇಶದಂತೆ ಸಮಯ ಪರಿಪಾಲನೆ ಮಾಡ್ತೀನಿ ಅಂತ. ನೆಹರು ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಫಾರ್ ಎವರ್ ಆ್ಯಂಡ್ ಡಾರ್ಲಿಂಗ್ ಆಫ್ ದ ಕಂಟ್ರಿ. ನೆಹರು ವಾಸ್ ರೆಸ್ಪೆಕ್ಟೆಡ್ ಬೈ ದ ಹೋಲ್ ಕಂಟ್ರಿ. ಒಂದು ಸಣ್ಣದು ಹೇಳ್ತೀನಿ. ನಾನು ಗದಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ. ಅಲ್ಲಿ ಅಂದಾನಪ್ಪ ದೊಡ್ಡಮೇಟಿಯವರು ಅಂತ ಭಾಳ ದೊಡ್ಡ ಲೀಡ್ರು, ಕಾಂಗ್ರೆಸ್ ಲೀಡ್ರು, ಮಿನಿಸ್ಟರ್ ಆಗಿ ಅವರು. ಅವ್ರದ್ದು ಏನು ಅಂತಂದ್ರೆ, ಬಂದ ಗಾಂಧಿನ ನಮ್ಮೂರಿಗೆ ಕರೆಸ್ಬೇಕು, ನೆಹರು ನಮ್ಮೂರಿಗೆ ಕರೆಸ್ಬೇಕು ಅಂತ ಹೇಳಿದ್ರು. ನೆಹರು ಹೇಳಿದ್ರು ಅವರು, ನೀವು ನಮ್ಮೂರಿಗೆ ಬರ್ರಿ ಅಂತ. ನೆಹರು ಕೇಮ್. ರೋಡ್ದಿಂದ ಅವ್ರ ಊರು 8 ಕಿಲೋಮೀಟ್ರ್ ದೂರ ಇದ್ದರೆ 8 ಕಿಲೋಮೀಟ್ರ್ ಒಂದು ಜಮೀನು ಮಾರಾಟ ಮಾಡಿ ರಸ್ತೆ ಮಾಡಿಸಿದ್ರು ಅವರು, ಅಂದಾನಪ್ಪ ದೊಡ್ಡಮೇಟಿಯವರು. ಅವರು ಸುಮಾರು ಒಂದು 100 ಜಮೀನುಗಳಿದ್ದವರು ಅಂದಾನಪ್ಪ ದೊಡ್ಡಮೇಟಿಯವ್ರಿಗೆ. ಅವ್ರ ಮಗ ಜ್ಞಾನದೇವ್ ದೊಡ್ಡಮೇಟಿ ಆಲ್ಸೋ ಲೇಟರ್ ಬಿಕೇಮ್ MLA. ಸುಮಾರು ಒಂದು 40-50 ಜಮೀನುಗಳನ್ನು ಅವರು ಸ್ವಾತಂತ್ರ್ಯ ಚಳವಳಿ ಸುರಕ್ಕೆ ಕಳೆದ್ರು ಅಂದಾನಪ್ಪ ದೊಡ್ಡಮೇಟಿಯವರು. ನೆಹರು ಬಂದ್ರಂತೆ, ಬಂದು ಊಟಕ್ಕೆ ಕೂತಿದ್ದವಂತೆ. ಈ ಥರ ಊಟಕ್ಕೆ ನಮ್ಮಲ್ಲಿ ಹಳ್ಳಿ ಕಡೆ ಕೂಡ್ತೀವಲ್ಲ ನಾವು, ಕೆಳಗೆ ಹಾಕ್ಕೊಂಡು ಒಂದು ಚಾಪೆ ಹಾಕ್ಕೊಂಡು ಕೂಡು ಊಟ. ನೆಹರುಗೆ ಒಂದು ಏನೋ ಬೇರೆ ಒಂದು ರೂಮ್ಗೆ ವ್ಯವಸ್ಥೆ ಎಲ್ಲ ಮಾಡಿದ್ರೆ, ವೇರ್ ಆರ್ ಅದರ್ ಪೀಪಲ್ ಅಂತ ಕೇಳಂತ. ದೇ ಆರ್ ಸಿಟ್ಟಿಂಗ್ ದೇರ್ ಇನ್ ದ ಹಾಲ್ ಅಂತ. ಐ ಸಿಟ್ ಇನ್ ದ ಹಾಲ್ ಅಂತ. ಆ್ಯಂಡ್ ಎಲ್ಲರಿಗೂ ನಮ್ಮ ಕಡೆ ಕಡುಬು ಮಾಡ್ತಾರಲ್ಲ, ಕಡುಬು ಎಣ್ಣೆ ಒಳಗೆ ಕಡುಬು ಮಾಡ್ಲಿಕ್ಕೆ ನೆಹರುಗೆ ಹಾಕಿದಾರಂತೆ. ನೆಹರು ಹೇಳಿದಂತ, ಎವ್ರಿಬಡಿ ಸೆಡ್ ನೋನು ಅದು ಆಯ್ಲಿ ಇರ್ತದೆ, ನಿಮ್ಗೆ ಗಂಟ್ಲು ಮಾತು ಇದು ಆಯ್ತು ಅಂತ ತೊಂದರೆ ಆಗ್ತದೆ ನಿಮ್ಗೆ, ಹಾಗೆ ಹೇಳಿದ್ರಂತ. ಇಫ್ ಐ ಡೋಂಟ್ ಈಟ್ ದಿಸ್, ಐ ಡೋಂಟ್ ರಿಪ್ರೆಸೆಂಟ್ ದಿಸ್ ಪಾರ್ಟ್ ಅಂತ ಹೇಳ್ತೀನಿ. That was Nehru, a solid foundation for this country. The moment he came as a Prime Minister, he established the institution, Atomic Energy Commission, 1948. Nehru's vision, he started the first IIT in the country, Kharagpur. He appointed a committee, Nalini Ranjan Sarkar, to what kind of engineering education we should have. We should have 3 tiers of education, 3 tiers of engineering colleges. One IIT. IIT should be toughest institutions in the world. The next is regional engineering colleges. He had a support from people like Humayun Kabir. During Humayun Kabir, 3 IITs were established: Bombay, Madras and Delhi. That is Nehru's vision. Nehru was advised on all these things, and he literally followed what Vishwesvaraya told. ಒಂದು ವಿಶ್ವೇಶ್ವರಯ್ಯನವ್ರು ಎಷ್ಟು ದೊಡ್ಡ ಮನುಷ್ಯ ಅಂತಂದ್ರೆ ಒಂದು ಅಥವಾ 2 ಸಾರಿ ಒಂದು 2 ವಿಷಯ ಹೇಳ್ತೀನಿ. ಹಿ ವಾಸ್ ಚೇರ್ಮನ್ ಆಫ್ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಮಿಲ್ಸ್. ವಿಶ್ವೇಶ್ವರಯ್ಯ ನೇಮ್ ಬಿಕೇಮ್ ಇನ್ 1973. ಮೊದಲು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಅಂತ ಇತ್ತು ಮೊದಲು. ಅವರು ವಿಶ್ವೇಶ್ವರಯ್ಯನವರು, ಹಿ ವಾಸ್ ಅ ಚೇರ್ಮನ್ ಇನ್ ಅ ವೆರಿ ಟರ್ಬ್ಯುಲೆಂಟ್ ಟೈಮ್. ಆ ಟೈಮ್ನಲ್ಲಿ ಅವರು ಹೇಳಿದರು, ಸಂಸ್ಥೆ ಲಾಭಕ್ಕೆ ಬರುವವರೆಗೆ ನನಗೆ ಗೌರವಧನ ಕೊಡಬೇಡಿ ಅಂತ ಹೇಳಿದ್ರು. ಅದು ಲೆಕ್ಕ ಮಾಡಿಡಿ ಅಂತೇಳಿ, ಅಮೌಂಟ್ ಡ್ಯೂ ಟು ಪೇ ಟು ವಿಶ್ವೇಶ್ವರಯ್ಯ ಅಂತ ಬರೆದಿಡಿ, ಅದ್ರ ಈಗ ಕೊಡಬೇಡಿ ನನಗೆ, ಆಮೇಲೆ ತೊಗೊಳ್ತೀನಿ ನನಗೆ ಯಾವಾಗ ಬೇಕಾದಾಗ ಅಂತ. Then he was the chairman for about 6 years or 7 years, 1922 to 1929, I think, 7 years. ಅದಾದ ನಂತರ ಒಮ್ಮೆ ಯಾವಾಗ ಮುಂದೆ ಲಾಭ ಬಂತದು. ಬಂದ ಕೂಡಲೇ ಅವ್ರು ಹೇಳಿದ್ರು, ಹೌ ಕಂಪನಿ ಇಸ್ ಡೂಯಿಂಗ್ ವೆಲ್ ಅಂತ, ನಂದು ಗೌರವಧನ ಕೊಡಿ ಅಂತ. ಅದೇನೋ ಸುಮಾರು 2-2.5 ಲಕ್ಷ ಆಗಿತ್ತಂತೆ. ಆಯಿತು, ಅವರು ಕಂಪನಿಯವರು ಚೆಕ್ ಬರೆದು ಕೊಟ್ಟರು ಅಂತ. ತಮ್ಮ ಜೇಬಿನಲ್ಲಿ ಇನ್ನೊಂದು ಚೆಕ್ ಬುಕ್ ಇತ್ತು ಅವ್ರದ್ದು. ಆ ಚೆಕ್ ಬುಕ್ಕನ್ನು ಬರೆದು ಗೌರ್ಮೆಂಟ್ ಆಫ್ ಮೈಸೂರು ಎಷ್ಟು ಅಮೌಂಟ್ ಇತ್ತು ಆ ಅಮೌಂಟನ್ನು ಕೊಟ್ಟು, ಈ ಚೆಕ್ ನನ್ನ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀನಿ, ಈ ಚೆಕ್ಕನ್ನು ನೀವು ತೊಗೊಳ್ಳಿ ಅಂತ. ಏನು ಮಾಡೋದು ಇದನ್ನು ತೊಗೊಂಡು ಅಂತ. ಒಂದು ಶ್ರೇಷ್ಠವಾದಂಥ ಒಂದು
ಪಾಲಿಟೆಕ್ನಿಕ್ಕನ್ನು ಕಟ್ಟ್ರಿ ಅಂತ ಹೇಳಿದ್ರು. SJP, Sri Jaichamarajendra Polytechnic is started by this money. ಅವರು ಒಂದು ಮತ್ತೊಂದು ಮಾತು ಹೇಳಿದರು, ಈ ಸಂಸ್ಥೆಗೆ ನನ್ನ ಹೆಸರು ಇಡಬೇಡಿ ಅಂತ. ನಾನು ದುಡ್ಡು ಕೊಟ್ಟಿದ್ದೀನಿ, ಆದರೆ ನನ್ನ ಹೆಸರು ಇಡಬೇಡಿ, ಇದಕ್ಕೇನು ಮಹಾರಾಜರ ಹೆಸರು ಇಡಿ ಅಂತ ಕೊಡು. ಆಮೇಲೆ ಮುಂದೆ ಕೃಷ್ಣಾಜಿ ಒಡೆಯರ್ ತೀರಿ ಹೋಗ್ತಾರೆ, ಒಂದು ಜಯಚಾಮರಾಜ ಒಡೆಯಂದ್ರ ಜಯಚಾಮರಾಜ ಪಾಲಿಟೆಕ್ನಿಕ್ ಅಂತ ಹೆಸರಿಡಿ ಅಂತ. ಆಕ್ಯುಪೇಷನ್ ಇನ್ಸ್ಟಿಟ್ಯೂಟ್. ಹಾಂ, ಅಂದರೆ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕತೆ, ಇದರಿಂದ ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಕ್ಯಾನ್ ಬಿ ಅಚೀವ್ಡ್ ಅಂತ ತೋರಿಸಿದವರು ವಿಶ್ವೇಶ್ವರಯ್ಯನವರು ದಿವಾನ್ ಆಗಿದ್ದಾಗ ಪ್ರತಿ ವರ್ಷ ಬಜೆಟನ್ನು ವಿಶ್ವೇಶ್ವರಯ್ಯನವರು ಸ್ಟ್ಯಾಟಿಸ್ಟಿಕ್ಸ್ ಅಂತೂ ಬಿಡಿ, ಅವರು ಸ್ಟ್ಯಾಟಿಸ್ಟಿಕ್ಸ್ ಹಿ ಯೂಸ್ ಟು ವರ್ಕ್ ಆನ್ ದ ಸ್ಟ್ಯಾಟಿಸ್ಟಿಕ್ಸ್ ಓನ್ಲಿ, ಬೇಸ್ಡ್ ಆನ್ ದಿಸ್ ಓನ್ಲಿ. ವೆನ್ ಈ ಬಿಕೇಮ್ ಎ ದಿವಾನ್ ಇನ್ ಮೈಸೂರು ಸ್ಟೇಟ್, percentage of the population, only 10% of the population was literate, ಅಕ್ಷರಸ್ಥರಾಗಿದ್ದರು. ಅದರಲ್ಲೂ ಸಹಿತ ಗಂಡಸರು 4ರಲ್ಲಿ ಒಬ್ಬ ಲಿಟ್ರೇಟ್ ಆಗ್ತಿದ್ದ. ಹೆಣ್ಮಕ್ಳು ಫಾರ್ 18 ಗರ್ಲ್ಸ್ ದೇರ್ ವಾಸ್ 1 ಪರ್ಸನ್ ಲಿಟ್ರೇಟ್. ದಿಸ್ ಇಂಬ್ಯಾಲೆನ್ಸ್ ಮಾಡಲಿಕ್ಕೆ ಅವರು ಫಿಮೇಲ್ ಎಜುಕೇಷನ್ ಮತ್ತು ಫಂಕ್ಷನಲ್ ಲಿಟ್ರಸಿ, ಭಾಳ ದೊಡ್ಡ ಪಂಡಿತನೂ ಬೇಕಾಗಿರಲಿಲ್ಲ, ಫಂಕ್ಷನಲ್ ಲಿಟ್ರಸಿ ಅದೆಲ್ಲ ಮಾಡಲಿಕ್ಕೆ ಅದು ಮಾಡೋ ಜೊತೆಗೆ ಅವರು ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡ್ತಿದ್ರು. ಮೈಸೂರು ಮಹಾರಾಜರ ಕಾಲದಲ್ಲಿ ದಿವಾನಾಗಿ ಕೃಷ್ಣಾಜಿ ಒಡೆಯರ್ ಅದಕ್ಕೆ ಕರೆದದ್ದು ಇಟ್ ಈಸ್ ಅ ಪ್ರಾಸ್ಪರಿಟಿ ಬಜೆಟ್ ಅಂತ ಹೇಳ್ತಿದ್ರು. ಇಟ್ ಈಸ್ ನಾಟ್ ಜಸ್ಟ್ ಎ ಬಜೆಟ್, ಇಟ್ ಈಸ್ ಅ ಸಂಪತ್ತಿನ ಒಂದು ಆಯವ್ಯಯ ಅಂತ. ನಾನು ಐ ಹ್ಯಾವ್ ಟೇಕನ್ ಮಚ್ ಟೈಮ್. One point, the first person to think of necessity for India a family planning in the country, in as early as 1930. A planned economy ಬರೋಕ್ಕಿಂತ ಮೊದಲೇ ಅವರು he understood the importance of growing population. And in 1940, before independence, he was the person, ಎಲ್ಲ ರಾಜಕಾರಣಿಗಳ ತಲೆಯಲ್ಲಿ, ಸ್ವಾತಂತ್ರ್ಯ ಚಳವಳಿ ಮಾಡೋಂಥ ತಲೆಯಲ್ಲಿ ಹಾಕಿದಂಥ ವಿಷಯ ಗ್ರೋ ಮೋರ್ ಫುಡ್ ಕ್ಯಾಂಪೇನ್. ಅಗ್ರಿಕಲ್ಚರ್ ಪ್ರೊಡಕ್ಷನ್. ನೀವು ಇವತ್ತು ನಮ್ಮ MS ಸ್ವಾಮಿನಾಥನ್ ಅವರು ಹೇಳೋದು ಅದನ್ನೇ, ಓನ್ಲಿ ಫಾರ್ ಎ ಫ್ಯೂ ಸ್ವಲ್ಪ ಅವಧಿ, ಒಂದು 10-15 ವರ್ಷ ಮಾತ್ರ ಫುಡ್ ಸೆಕ್ಯೂರಿಟಿ ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ವಿ. ಅಗೇನ್ ವಿ ಆರ್ ಇನ್ ಟು ಟ್ರ್ಯಾಪ್ ಆಫ್ ಇಂಪೋರ್ಟ್ ಓನ್ಲಿ. ಯಾಕೆ ನಮಗೆ ಸದ್ಯಕ್ಕೆ ಆಹಾರದ ಬೆಲೆ ವಿಪರೀತ ಆಗಿದೆ, ಪ್ರೊಡಕ್ಷನ್ ಕಡಿಮೆ ಆಗಿದೆ. ನೀವು ಇವತ್ತು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 10 ವರ್ಷ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿ, ನಾಟ್ ಈವನ್ 1% ಗ್ರೋತ್ ಇನ್ ಅಗ್ರಿಕಲ್ಚರ್. ನಾವೆಲ್ಲರೂ ರಿಯಲ್ ಎಸ್ಟೇಟು, ಬರೀ SEZ, ಮೈನಿಂಗು ಇದೆಲ್ಲ ಮಾಡಿದ್ರೆ ಇನ್ನು 10 ವರ್ಷದಲ್ಲಿ ಈಗಲೇ ನಮಗೆ ಬಾಳೆಹಣ್ಣು 40 ರೂಪಾಯಿ kg ಆಗಿದೆ. ಈಗ ನಾವು ಕೇಳಿದ್ರೆ ಬರ್ತಾಯಿಲ್ಲ ಸರ್, ಬಾಳೆಹಣ್ಣು ಬರ್ತಾಯಿಲ್ಲ, ಈರುಳ್ಳಿ ಬರ್ತಾಯಿಲ್ಲ. ದೇರ್ ಇಸ್ ನೋ ಸರ್ಪ್ರೈಸ್ ಇಫ್ ಇಟ್ ಬಿಕಮ್ಸ್ 100 rupees ಅಂತ ಒಬ್ಬ ಏನೋ ನನಗೆ ಮಾರ್ನಿಂಗ್ ನಮ್ಗೆ ಹಾಪ್ಕಾಮ್ದು ಹೇಳಿದ. ದೇರ್ ಇಸ್ ನೋ ಬನಾನಾ ಎಟ್ ಆಲ್. ಅದಕ್ಕೆ ಐ ಹ್ಯಾವ್ ಟೇಕನ್ ಇನಫ್ ಟೈಮ್. ಐ ಡೋಂಟ್ ನೋ ವೆದರ್ ಯು ಹ್ಯಾವ್, ನಾನೇನಾದರೂ 4 ತಪ್ಪು ಮಾತಾಡಿದರೆ ತಾವು ದಯವಿಟ್ಟು ನನಗೆ ಕ್ಷಮಿಸಬೇಕು. ಐ ಹ್ಯಾವ್ ಎಕ್ಸೀಡೆಡ್ ಮೈ ಲಿಮಿಟ್ ಇನ್ ಟಾಕಿಂಗ್ ಆ್ಯಂಡ್ ಐ ಥ್ಯಾಂಕ್ ವೆರಿ ಮಚ್ ಎವ್ರಿಬಡಿ ಬಿಕಾಸ್ ಯು ಪೀಪಲ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಟು ಹಿಯರ್ ಮೀ. ಥ್ಯಾಂಕ್ ಯು ಸರ್. ಕುಲಕರ್ಣಿ ಅವರು ತುಂಬ ಅಮೂಲ್ಯವಾದ ಮಾಹಿತಿಯನ್ನು ಕೊಟ್ಟರಷ್ಟೇ ಅಲ್ಲ, ಅದನ್ನು ಸಂವೇದನಾಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಸಾಹಿತ್ಯ ಓದುವಾಗ ಒಂದು ವಿಷಯದ ಬಾಹ್ಯ ರೇಖೆಗಳಷ್ಟೇ ಗೊತ್ತಾಗತ್ತೆ, ಆದರೆ ಅದರ ಹಿಂದೆ ಏನು ಡೈನಮಿಕ್ಸ್ ಇದೆ, ಅದರ ವ್ಯಾಪ್ತಿ ಏನಿದೆ, ಡೈಮೆನ್ಷನ್ಸ್ ಏನಿದೆ, ಅದು ನಮಗೆ ಗೊತ್ತಾಗಬೇಕಾದ್ರೆ ಯಾರು ಅದಕ್ಕೆ ವೈಯಕ್ತಿಕವಾಗಿ ಸ್ಪಂದಿಸಿದ್ದಾರೆ ಅಂಥವರಿಂದ ನಮಗೆ ತಿಳಿಬೇಕಾಗಿದೆ. ಹೀಗೆ ವಿಶ್ಲೇಷಣ ಸಾಧನೆಗೆ ವೈಯಕ್ತಿಕವಾಗಿ ಅವರು ಸ್ಪಂದಿಸಿ ಮಾತನಾಡಿದ್ದಾರೆ. ಇದರಿಂದ ನಮಗೆ ತುಂಬ ಒಳನೋಟಗಳು ಸಿಕ್ಕಿವೆ. ಈ ಕೆಲವು ಹೊರಗಿನ ಮಾಹಿತಿ ನಿಮಗೆ ಯಾವ ಸಾಹಿತ್ಯದಲ್ಲಿ ಬೇಕಾದ್ರೂ ಸಿಗ್ಬೋದು, ಆದರೆ ಏನು ಈ ಒಳನೋಟಗಳು ಏನಿವೆ ಅವು ಇದರಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ. ನಿಜಕ್ಕೂ
ನಾವು ಬಹಳ ಕಾಲ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ, ನಮ್ಮ ಹೃದಯಕ್ಕೆ ತಟ್ಟುವ ರೀತಿಯಲ್ಲಿ ವಿಶ್ವೇಶ್ವರಯ್ಯನವರ ಸಾಧನೆ ಬಗ್ಗೆ ಕುಲಕರ್ಣಿಯವರು ಮಾತನಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಅವರಿಗೆ ತುಂಬ ಕೃತಜ್ಞನಾಗಿದ್ದೇನೆ.